ಉಳ್ದವ ಇರ್ಲಿ, ಅವ 100% ಸಿಕ್ಬಿಡ್ತಾನೆ. ಸೊ ಇದು ಕಾರಣ ಏನು ಅಂದ್ರೆ ಈ ಫ್ರೀಕ್ವೆನ್ಸಿ ಸಿಸ್ಟಮ್ ಇದೆ ನೋಡ್ರಿ, ಅದು ಡಿಪಾರ್ಟ್ಮೆಂಟ್ ದವ್ರಿಗೆ ಗೊತ್ತಿರುತ್ತೆ. ಸೊ ಅದೇ ರೀತಿ ನಮ್ಮ ಟ್ರೈನಿಂಗ್ ಸಿಸ್ಟಮ್ ಅಲ್ಲೂ ಸಮೇತ ಸೇಮ್ ಮೈಂಡೆಡ್ ಪೀಪಲ್ ಇರ್ತಾರೆ ನೋಡ್ರಿ, ಅವ್ರು ಒಂದೇ ಕಡೆಗೆ ಬರ್ತಾರೆ. ಅಂದ್ರೆ ಸಮ ಮನಸ್ಕರರು. ಇಲ್ಲಿ ಸಮ ವಯಸ್ಕರದು ಹೆಚ್ಚು ಕಡಿಮೆ ಆಗ್ಬೋದು, ನನ್ಕಿಂತ ದೊಡ್ಡವರು ಇರ್ಬೋದು, ನನ್ಕಿಂತ ಸಣ್ಣವರು ಇರ್ಬೋದು ಹೆಚ್ಚು ಕಡಿಮೆ. ಒಂದು ಮನಸ್ಥಿತಿಯನ್ನ ಇಟ್ಕೊಂಡು ನಾವೇನ್ ಬಂದ್ ಇಲ್ಲಿ ಕುಂತೀವಿ ನೋಡ್ರಿ, ಇಲ್ಲಿ ಕಲಿಯೋದಕ್ಕೆ ಸಾಕಷ್ಟು ಇದೆ. 2 ಗಂಟೆಯ ಒಳಗೆ ನೀವು ಅದ್ಭುತವಾದದ್ದನ್ನ ಕಲಿಯುತ್ತೀರಿ. ಜೀವನದಾಗ ಯಾವತ್ತು ಕೇಳೇ ಇರೋದಿಲ್ಲ ಅಂತಹ ವಿಚಾರಗಳನ್ನ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ನಾನು ಹಾಕುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ. ಸೊ ನನ್ನ ಪರಿಚಯವನ್ನ ನಾನು ಮೊದ್ಲಿಗೆ ಹೇಳ್ತೀನಿ. ಉಳಿದವರೆಲ್ಲರೂ ಸಾಕಷ್ಟು ನನ್ಗೆಲ್ಲಾರು ಪರಿಚಯ ಇದ್ದವರೇ ಇದ್ದೀರಿ, ಆದ್ರೆ ಕೆಲವೊಬ್ರು ಫೇಸ್ಬುಕ್ ಆಡ್ ಮೂಲಕ ಬಂದವರು ಇದ್ದೀರಿ. ಸೊ ಹಾಗಾಗಿ ನಿಮ್ಮೆಲ್ಲರಿಗೂ ಒಂದ್ಸಲ ನನ್ನ ಪರಿಚಯವನ್ನ ಹೇಳ್ತೀನಿ. ನನ್ನ ಹೆಸರು ಶ್ರೀದೇವಿ ಹೂಗಾರ್ ಅಂತ ಹೇಳಿ. ನಾನು ಕರ್ನಾಟಕದ ಮೊಟ್ಟ ಮೊದಲ ಮಾಸ್ಟರ್ ಮೈಂಡ್ ಟ್ರೈನರ್ ಮತ್ತು ರೇಖಿ ಮಾಸ್ಟರ್ ಅಂತ ಹೇಳಿ ನಾನು ವರ್ಕ್ ಮಾಡ್ತೀನಿ. ಇದಷ್ಟೇ ವರ್ಕ್ ಮಾಡೋದಿಲ್ಲ, ನನಗೂ ಗವರ್ಮೆಂಟ್ ಜಾಬ್ ಇದೆ, CRP ಅಂತ ನಾನು ಕೆಲಸ ಮಾಡ್ತೀನಿ. ನಾನು ಇರೋದು ಎಲ್ಲಿ ಅಂದ್ರೆ ಬೀದರ್ ಅಲ್ಲಿ. ಸೊ ಬೀದರ್ ಅಲ್ಲಿ ನಾನು ವರ್ಕ್ ಮಾಡೋದು, ಆದ್ರೆ ಆನ್ಲೈನ್ ಆಫ್ಲೈನ್ ಈ ಎಲ್ಲಾ ಕೆಲಸಗಳನ್ನ ನಾವು ಮಾಡ್ತಾ ಇರ್ತೀವಿ. ತರಬೇತಿ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಕ್ರಾಂತಿಯನ್ನ ತರಬೇಕು ಅನ್ನುವಂಥದ್ದು ನನ್ನ ಇಂಟೆನ್ಷನ್ ಇದೆ. ಕ್ರಾಂತಿ ತರಬೇಕು, ಯಾವುದೇ ಸಮಾಜದಲ್ಲಿ ಬದಲಾವಣೆ ಆಗಬೇಕು ಅಂದ್ರೆ ಅದು ಒಬ್ಬರಿಬ್ಬರಿಂದ ಸಾಧ್ಯ ಇಲ್ಲ, ಎಲ್ಲರೂ ಅದಕ್ಕೆ ಕೈ ಜೋಡಿಸ್ಬೇಕು. ನೋಡಿ, ದೇಶಕ್ಕೆ ಸ್ವಾತಂತ್ರ್ಯ ಆಯ್ತು, ಒಬ್ಬರ್ಲಿಂದ ಆಗದೇನ್ ಹೇಳ್ರಿ? ಹೆಸರು ಒಬ್ಬರದ್ದು ಇಬ್ಬರದ್ದು ಇರ್ಬೋದು, ಬಟ್ ಎಲ್ಲರೂ ಕೂಡಿ ಏನ್ ಮಾಡಿದ್ರು ಅಂದ್ರೆ ಎಫರ್ಟ್ ಹಾಕುರು, ಪ್ರಯತ್ನ ಪಟ್ರು, ಬಹಳಷ್ಟು ಸಂಘರ್ಷ ಮಾಡ್ರು, ತಮ್ಮ ಜೀವಗಳನ್ನ ಬಲಿದಾನ ಕೊಟ್ಟ ಮೇಲೆ ದೇಶಕ್ಕೆ ಹೆಂಗ್ ಸ್ವತಂತ್ರ ಆಯ್ತು ನೋಡ್ರಿ. ಅದೇ ರೀತಿ ಸಮಾಜದಲ್ಲಿ ಯಾವುದೇ ಒಂದು ದೊಡ್ಡ ಮಹಾ ಪರಿವರ್ತನೆ ಆಗಬೇಕು ಅಂದ್ರೆ ಎಲ್ಲರ ಕೈ ಜೋಡಿಸೋದಿದೆ ನೋಡ್ರಿ, ಅದು ಬಹಳ ದೊಡ್ಡ ಸೂತ್ರ ಇದೆ. ಸೊ ಹಾಗಾಗಿ ಈ ಒಂದು ತರಬೇತಿ ಅನ್ನುವಂಥದ್ದು ಟ್ರೈನಿಂಗ್ ಫೀಲ್ಡ್ ಇದೆ ನೋಡ್ರಿ, ಈ ಟ್ರೈನಿಂಗ್ ಫೀಲ್ಡ್ 2025ರಲ್ಲಿ ಇವತ್ತಿರುವಂತಹ ಡಿಪ್ರೆಷನ್ ಪೇಷಂಟ್ ಅಂತ ಏನ್ ಹೇಳ್ತೀವಿ ನೋಡ್ರಿ, ಸೊ 2025ರಲ್ಲಿ ಅದು ಡಬಲ್ ಆಗೋದಿದೆ ಅನ್ನುವಂತ ಸಂದೇಶ ಇದೆ. ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಹೇಳುತ್ತೆ. ಅಂದ್ರ ಅಷ್ಟೊಂದು ಡಿಪ್ರೆಷನ್ ಜಾಸ್ತಿ ಆಗೋದಿದೆ. ಯಾಕಂದ್ರೆ ಮಾನಸಿಕ ಒತ್ತಡಕ್ಕೆ ಒಂದಿಲ್ಲ ಒಂದು ಕಾರಣಕ್ಕೆ ನಾವೆಲ್ಲರೂ ಒಳಗಾಗ್ತಾ ಇದೀವಿ. ಆ ಕಾರಣ ಎಲ್ಲೋ ಇರ್ಬೋದು. ಕೆಲವೊಂದ್ಸಲ ವ್ಯಕ್ತಿಗಳಿಂದ ಮಾನಸಿಕ ಒತ್ತಡಕ್ಕೆ ಒಳಗಾಗ್ತೀವಿ, ಕೆಲವೊಂದ್ಸಲ ಯಾವುದೋ ಒಂದು ವಸ್ತುವನ್ನ ಕಳ್ಕೊಂಡಿರ್ತೀವಿ, ಕೆಲವೊಂದ್ಸಲ ಯಾವುದೋ ವಿಚಾರಕ್ಕಾಗಿ ನಾವು ಒಂದು ಡಿಪ್ರೆಷನ್ಗೆ ಒಳಗಾಗ್ತೀವಿ. ಅದಕ್ಕೆ ಕಾರಣ ಸಾವಿರ ಇರ್ಬೋದು. ಆದ್ರೆ ನಾನೇನಂತೀನಿ, ನನ್ನ ಪ್ರಕಾರ ನೀವು ಒಂದು ಲೈನ್ ಅನ್ನ ಕರೆಕ್ಟ್ ಆಗಿ ದಯವಿಟ್ಟು ಒಂದು ಹೇಳ್ತೀನಿ, ಎಲ್ಲಾರು ಡೈರಿ ಪೆನ್ ಅನ್ನ ಇಟ್ಕೋರಿ, ಸಾಕಷ್ಟು ಇಂಪಾರ್ಟೆಂಟ್ ವಿಷಯಗಳನ್ನ ನಿಮ್ಗೆ ಹೇಳ್ತೀನಿ, ಅವಾಗ ನೋಟ್ ಮಾಡ್ಕೋರಿ. ನಿಮ್ ಲೈಫ್ ನಾಗ ಅದು ಬಹಳ ಕೆಲಸ ಕೊಡುತ್ತೆ ನಿಮ್ಗೆ, ನಾನು ಇಮಾನ್ದಾರ್ಲಿಂದ ಹೇಳ್ತೀನಿ. ಸೊ ಹಾಗಾಗಿ ಇಲ್ಲಿ ನಾನು ಹೇಳೋದು ಏನಂದ್ರ, ಹೊರಗಿನ ಪರಿಸ್ಥಿತಿಯನ್ನ ನಮಗ ಬದಲಾವಣೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಯೂನಿವರ್ಸ್ ಹೇಳುತ್ತೆ, ಹೊರಗಿನ ಪರಿಸ್ಥಿತಿ ಏನೇ ಇರ್ಬೋದು ಅದು ನನ್ನ ಕೈದೊಳಗಿಲ್ಲ. ಕೊರೋನಾ ಬಂತು, ನಮ್ ಕೈದೊಳಗಿತ್ತೇನೇನ್ರ? ಏನೂ ಇರ್ಲಿಲ್ಲ. ಇವತ್ತಿಗೂ ಯಾವುದೋ ಒಂದು ಪರಿಸ್ಥಿತಿಯನ್ನ ಬರುತ್ತೆ ನೋಡ್ರಿ, ಅದು ಪರಿಸ್ಥಿತಿ ನಮ್ಮ ಹತೋಟಿಯಲ್ಲಿ ಯಾವತ್ತೂ ಬರೋದಕ್ಕೆ ಸಾಧ್ಯ ಇಲ್ಲ. ಅದು ಯಾವುದೋ ಒಂದು ಕಾರಣಕ್ಕಾಗಿ ಬಂದಿರುತ್ತೆ. ಆದ್ರೆ ನಮ್ಮ ಹತೋಟಿಯಲ್ಲಿರೋದು ಏನು ಅಂದ್ರೆ ಸ್ವಸ್ಥಿತಿ, ಸೆಲ್ಫ್, ನಾನ್ ಹೆಂಗಿರ್ಬೇಕು ಆ ಪರಿಸ್ಥಿತಿಯಲ್ಲಿ ಅನ್ನುವಂಥದ್ದು ಇದೆ ನೋಡ್ರಿ, ಅದು ನಮ್ಮ ಕೈಯಲ್ಲಿ ಇರುತ್ತೆ. ಸೊ ನಮ್ಮ ಪ್ರಯತ್ನ ಏನು ಅಂದ್ರೆ ನಿಮ್ಮ ಸ್ವಸ್ಥಿತಿ ಇದೆ ನೋಡ್ರಿ, ಅದು ಯಾವಾಗ್ಲೂ ಸ್ಟ್ರಾಂಗ್ ಇರ್ಬೇಕು ಅಂತ. ನಿಮ್ಮ ಸ್ವಸ್ಥಿತಿ ಸ್ಟ್ರಾಂಗ್ ಇತ್ತು ಅಂದ್ರೆ ಪರಿಸ್ಥಿತಿ ಏನೇ ಬರ್ಲಿ ಅದು ನಿಮ್ ಎದುರಿಗೆ ಸಿಲಿಂಡರ್ ಆಗ್ಬಿಡುತ್ತೆ. ಸೊ ಹಾಗಾಗಿ ಆ ಸ್ವಸ್ಥಿತಿಯನ್ನ ನೀವು ಇಂಪ್ರೂವ್ ಮಾಡ್ಕೊಳ್ಬೇಕಂದ್ರೆ ಒಳಗೆ ನಮ್ಮ ಒಳಗಿರುವಂತ ಒಂದು ಅಗಾಧವಾದ ಒಂದು ಶಕ್ತಿ ಇದೆ. ಆ ಶಕ್ತಿಯನ್ನ ಕುರಿತು ನಾನು ನಿಮ್ಗೆ ಹೇಳುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ. ಸೊ ಎಲ್ಲಾರು ರೆಡಿ ಇದ್ರಿ ಅಂತ ಅನ್ಕೊಂಡಿನಿ. ಸೊ ಎಲ್ಲಾ ರೆಡಿ ಇದ್ರೆ ಇಲ್ಲಿ ಟೈಪ್ ಮಾಡ್ಬೋದು. ಕೆಲವರಿಗೆ ಏನಾದ್ರೂ ಸಮಸ್ಯೆ ಇದೆ ಅಂದ್ರೆ ಇಟ್ಸ್ ಓಕೆ, ಬಟ್ ನೀವು ಟೈಪ್ ಮಾಡಿದ್ರು ಸಮೇತ ನನ್ಗೆ ಗೊತ್ತಾಗುತ್ತೆ. ಸೊ ನಾನೊಂದು ರಿಕ್ವೆಸ್ಟ್ ಮಾಡ್ತೀನಿ, ಎಲ್ಲರೂ ನಿಮ್ದು ಆಫ್ ಮಾಡ್ರಿ. ಸೊ ಎಲ್ಲರಿಗೂ ಮತ್ತೊಂದು ಸಲ ನಾನು ಹಾರ್ದಿಕವಾದ ಸ್ವಾಗತ ಸುಸ್ವಾಗತವನ್ನ ಕೋರಿಕೊಳ್ಳುತ್ತಾ, ನಿಮಗೆ ಇವತ್ತು ಜಗತ್ತಿನ ಅತ್ಯಂತ ಒಬ್ಬ ಅದ್ಭುತ ವ್ಯಕ್ತಿಯನ್ನ ನಾನು ಪರಿಚಯ ಮಾಡ್ಕೊಡ್ಬೇಕು ಅಂತ ಹೇಳಿ ಅನ್ಕೊಂಡಿನಿ. ಅದು ಯಾರು ಅಂದ್ರೆ, ನಿಮ್ಗೆ ಹೆಲ್ತ್, ವೆಲ್ತ್, ಹ್ಯಾಪಿನೆಸ್ ಎಲ್ಲವನ್ನ ಕೊಡುವಂತ ಜಗತ್ತಿನ ಏಕೈಕ ವ್ಯಕ್ತಿಯನ್ನ ನಾನು ನಿಮಗೆ
ಪರಿಚಯ ಮಾಡ್ಕೊಡ್ಬೇಕು ಅಂತೀನಿ. ಆ ವ್ಯಕ್ತಿ ನಿಮ್ಗೆ ಎಲ್ಲಾನು ಕೊಡ್ಬೇಕು. ನಿಮ್ಗೆ ಹೆಲ್ತ್ ಕೊಡ್ಬೇಕು, ವೆಲ್ತ್ ಕೊಡ್ಬೇಕು, ಹ್ಯಾಪಿನೆಸ್ ಕೊಡ್ಬೇಕು, ಮೆಂಟಲ್ ಪೀಸ್ ಕೊಡ್ಬೇಕು, ಲವ್ ಕೊಡ್ಬೇಕು, ಇನ್ಸ್ಪಿರೇಷನ್, ನಿಮ್ ಜೀವನದಲ್ಲಿ ಎಲ್ಲಾ ಕಡೆಗೂ ನಿಮ್ಗೆ ಸಪೋರ್ಟ್ ಮಾಡ್ಬೇಕು. ಅಂತಹ ವ್ಯಕ್ತಿ ಯಾರಿರ್ಬೋದು ಅಂತ ಹೇಳಿ ಸ್ವಲ್ಪ ನನಗೆ ಟೈಪ್ ಮಾಡ್ರಿ. ಎಲ್ಲಾರು ನೋಡ್ರಿ, ಚಾಟ್ ಬಾಕ್ಸ್ ಇದೆ ನೋಡ್ರಿ. ನೋಡ್ರಿ ಯಾರ್ಯಾರು ಸ್ಪೀಡ್ ಆಗಿ ನೋಡ್ರಿ. ಒಂದ್ ಮಾತನ್ನ ಹೇಳ್ತೀನಿ, ಇಲ್ಲಿ ಯಾರು ಎಷ್ಟು ಆಕ್ಟಿವ್ ಇರ್ತೀರಿ ನೋಡ್ರಿ, ಅಷ್ಟೊಂದು ಜಾಸ್ತಿ ಕಲಿತೀರಿ. ಈ ಬ್ರೈನ್ ಸಿಸ್ಟಮ್ ಇದೆ ನೋಡ್ರಿ, ಅದು ಆಕ್ಟಿವ್ ಇದ್ದವ್ರಿಗೆ ಮಾತ್ರ ಜೀವನದಲ್ಲಿ ಮುಂದೆ ಹೋಗೋದಕ್ಕೆ ಸಪೋರ್ಟ್ ಮಾಡುತ್ತೆ. ನೀವೇನಾದ್ರೂ ಶಾಂತಿಲಿಂದ ಹಂಗೆ ಕುಂತಿರಿ ಅಂದ್ರೆ ನಿಮ್ಗೆ ಏನು ತಿಳಿಯೋದಿಲ್ಲ. ಸೊ ಹಾಗಾಗಿ ನಾನ್ ಹೇಳೋದು ಏನು ಅಂದ್ರೆ, ಇದನ್ನ ನಿಮ್ಗೆ ಯಾರು ಕೊಡ್ಬಹುದು ಅಂತ. ಮಹಾಂತೇಶ್ ಯಾರು ಕೊಡ್ಬೋದು? ಎಲ್ಲ ಕೊಡ್ಬೇಕು. ನಿಮ್ಗೆ ಏನ್ ಕೇಳಿದ್ದೆಲ್ಲ ನಮ್ಮ ಮಹಾಂತೇಶ್ ಹೇಳ್ತಾನೆ, ನಾನು ಫೋಟೋಗ್ರಾಫ್ ಮಾಡಲ್ಲ, ಏನು ಮಾಡಲ್ಲ, ಬಟ್ ನಾ ಕೇಳಿದ್ದೆಲ್ಲಾನು ಕೊಡ್ಬೇಕು. ಹಂಗ ಯಾರಾದ್ರೂ ಇದ್ದಾರೇನು? ಅನ್ಮ್ಯೂಟ್ ಆಪ್ಷನ್ ಅದ, ಅನ್ಮ್ಯೂಟ್ ಮಾಡ್ಕೋ. ಹಾ, ಶರಣಾರ್ಥಿ ಬಿಟ್ಟ ಯಾರ ಕೊಡ್ಬೋದಾ? ಸೊ ನಮ್ಗೆ ಒಂದ್ ಮಾತನ್ನ ನೀವು ಕರೆಕ್ಟ್ ಆಗಿ ಡೈರಿಯಲ್ಲಿ ಬರ್ಕೋರಿ. ನಮ್ಮ ಜೀವನದಲ್ಲಿ ನಮಗೆ ಸುಖ, ಶಾಂತಿ, ಸಂಪತ್ತು, ಸಮೃದ್ಧಿ, ಮಾನಸಿಕವಾಗಿರುವಂತ ಪ್ರೀತಿ, ವಾತ್ಸಲ್ಯ, ಮಮತೆ, ಕರುಣೆ, ದಯೆ, ಇದು ಯಾವುದು ಇದೆ ನೋಡ್ರಿ, ಅದು ಯಾವುದು ಯಾರು ಕೊಡೋದಕ್ಕೆ ಸಾಧ್ಯ ಇಲ್ಲ. ಅದು ಕೊಡೋರು ಯಾರು ಅಂದ್ರೆ ಅದು ನೀವೇ. ಅದು ನೀವೇ ಕೊಡ್ತೀರಿ. ಸೊ ಹಾಗಾಗಿ ಇವತ್ತು ಡಿಸೈಡ್ ಮಾಡ್ರಿ, ನನಗೆ ಬೇಕಾಗಿರುವಂತದ್ದು ಯಾವುದೇ ಇರ್ಬೋದು, ಅದು ಕೊಡುವವರು ಯಾರಿದ್ದಾರೆ ಅಂದ್ರೆ ನನ್ನ ಒಳಗಿರುವಂತಹ ನಾನು. ಅಂದ್ರೆ ನನ್ನ ಒಳಗೆ ಯಾರಿದ್ದಾರೆ, ನನ್ನ ಒಳಗೆ ಯಾರಿದ್ದಾರೆ ಅಂದ್ರೆ ನನ್ನ ಒಳಗಿರುವಂತಹ ಎನರ್ಜಿ ಫ್ರೀಕ್ವೆನ್ಸಿ ಇದೆ ನೋಡ್ರಿ, ಅದಕ್ಕೆ ನಾವೇನಂತೀವಿ ಅಂದ್ರ ಸಬ್ ಕಾನ್ಶಿಯಸ್ ಮೈಂಡ್ ಅಂತ ಹೇಳಿ ಕರಿತೀವಿ. ಸೊ ಹಾಗಾಗಿ ಇಲ್ಲಿ ನೋಡ್ರಿ, ನಾವೆಲ್ಲ ಸಕ್ಸಸ್ಫುಲ್ ಜನರ ಬಗ್ಗೆ ಬಹಳಷ್ಟು ಸಲ ನಾವು ಮಾತಾಡ್ತೀವಿ. ಅಂದ್ರೆ ಯಶಸ್ವಿ ವ್ಯಕ್ತಿಗಳನ್ನ ಕುರಿತು ನಾವು ಮಾತಾಡ್ತಾ ಇರ್ತೀವಿ. ನಾವ್ ಏನ್ ಅನ್ಕೊಂಡಿವಿ ಅಂದ್ರೆ, ನಮ್ಮ ಹತ್ರ ಒಂದು ಲೀಸ್ಟ್ ಇದೆ. ಏನು ಅಂದ್ರೆ, ಇವ್ರು ಯಶಸ್ವಿ ಇದ್ದಾರೆ, ಇವ್ರು ಯಶಸ್ವಿ ಇದ್ದಾರೆ, ಇವ್ರು ಇಷ್ಟೊಂದು ಜೀವನದಲ್ಲಿ ಮಾಡಿದ್ದಾರೆ, ಇವ್ರು ಇಷ್ಟೊಂದು ಮುಂದುವರೆದಿದ್ದಾರೆ, ಇಷ್ಟೆಲ್ಲಾನು ಹೇಳ್ತೀವಿ. ಬಟ್ ಇಲ್ಲಿರುವಂತಹ ಸಕ್ಸಸ್ಫುಲ್ ಜನ ಇದಾರೆ ನೋಡ್ರಿ, ಇವ್ರಿಗೆ ಬಿಟ್ಟುನು ಇರ್ಬೋದು. ಸೊ ಹಾಗಾಗಿ ಇವ್ರಿಗೆ ಬಿಟ್ಟು ನಿಮ್ಮ ದೃಷ್ಟಿಯಲ್ಲಿ ಯಾರು ಸಕ್ಸಸ್ಫುಲ್ ಇದ್ದಾರೆ ಅಂತ ಹೇಳಿ ಅನಿಸುತ್ತೆ? ಸೊ ಟೈಪ್ ಚಾಟ್ ಬಾಕ್ಸ್ ನಲ್ಲಿ ಟೈಪ್ ಮಾಡ್ರಿ. ಇವ್ರಿಗೆ ಬಿಟ್ಟುನು ಇನ್ನ ಯಾರಾದ್ರೂ ಇರ್ಬೋದಾ ಸಕ್ಸಸ್ಫುಲ್ ನಿಮ್ಗೆ ಅನ್ಸೋದು? ಎಸ್, ನಾನು ಇವರಿಗೆ ಸಕ್ಸಸ್ಫುಲ್ ಅಂತೀನಿ ಅಂತ ಹೇಳಿ. ಸೊ ಅವ್ರ ಹೆಸರನ್ನ ನೀವು ದಯವಿಟ್ಟು ಟೈಪ್ ಮಾಡ್ರಿ. ಇಲ್ಲಿದ್ದಾರೆ ಅಂಬಾನಿ ಅವರಿದ್ದಾರೆ, NR ನಾರಾಯಣ್ ಮೂರ್ತಿ ಅವರಿದ್ದಾರೆ, ಸಚಿನ್ ತೆಂಡೂಲ್ಕರ್, ಲತಾ ಮಂಗೇಶ್ಕರ್, ಇವರೆಲ್ಲರಿಗೂ ನಾವೇನಂತೀವಿ ಅಂದ್ರೆ ಸಕ್ಸಸ್ಫುಲ್ ಅಂತೀವಿ. ಈಗ ನಾನ್ ನಿಮ್ಗೆಲ್ಲರಿಗೂ ಒಂದು ಪ್ರಶ್ನೆಯನ್ನ ಮಾಡ್ತೀನಿ. ಈಗ ಒಂದು ವಿಚಾರವನ್ನ ಮಾಡೋಣ, ಇವರಿಗೂ ಮತ್ತು ನಮಗೂ ಶಾರೀರಿಕವಾದ ಏನಾದ್ರೂ ವ್ಯತ್ಯಾಸಗಳಿವೆನಾ ಅಂತ. ಸುನೀತಾ ಮೇಡಮ್, ಈಗ ಇವರೆಲ್ಲ ಕಾಣ್ಲತ್ತಾರ ನೋಡ್ರಿ, ಇವ್ರಿಗೆ ಬಿಟ್ಟು ಇನ್ನ ಬಸವೇಶ್ವರ್ ಇದ್ದಾರೆ, ಅವರು ಸಕ್ಸಸ್ಫುಲ್ ಇದ್ದಾರೆ. ಅಂಬೇಡ್ಕರ್ ಬರ್ತಾರೆ, ಅವರು ಸಕ್ಸಸ್ಫುಲ್ ಇದ್ದಾರೆ. ಗೌತಮ್ ಬುದ್ಧರು ಬರ್ತಾರೆ, ಮಹಾವೀರ, ಇವರೆಲ್ಲ ಸಕ್ಸಸ್ಫುಲ್. ಸಾಧು ಸಂತರು, ಶರಣರು, ಮಹಾತ್ಮರು, ಸೂಫಿಗಳು, ಇವರೆಲ್ಲ ಸಕ್ಸಸ್ಫುಲ್. ಸೊ ನಾವ್ ಏನಾದ್ರೂ ಬಾಡಿ ಸ್ಟ್ರಕ್ಚರ್ ಅನ್ನ ಏನಾದ್ರೂ ನೋಡಿವಿ, ಶರೀರಗಳನ್ನ ನೋಡಿವಿ ಅಂದ್ರೆ ನಮಗೂ ಮತ್ ಇವರಿಗೂ ಏನ್ ನಯಾ ಪೈಸೆ ಇಲ್ಲ, ಒಂದ್ ಚೂರು ಸಮೇತ ವ್ಯತ್ಯಾಸ ಇಲ್ಲ. ಅವರಿಗೂ ಇರೋದು ಎರಡೇ ಕಣ್ಣು, ನಮಗೂ ಇರೋದು ಎರಡೇ. ಅವರಿಗೂ ಇರೋದು ಎರಡೇ ಕೈ, ನಮಗೂ ಇರೋದು ಎರಡೇ ಕೈ. ಬಟ್ ಅವ್ರ ಎರಡು ಕೈಯಿಂದ ಕೋಟಿ ಕೈಗಳು ಮಾಡುವಷ್ಟು ಕೆಲಸವನ್ನ ಅವ್ರು ಮಾಡಿದ್ದಾರೆ. ನಾವ್ ಇನ್ನ ಎರಡರದೊಳಗೆ ಬಡದಾಡ್ತಾ ಇದೀವಿ. ಇದೆಲ್ಲಾನು ಸೀಕ್ರೆಟ್ ಇದೆ. ಸಕ್ಸಸ್ಫುಲ್ ಜನರದು ಒಂದಿಷ್ಟು ಸೀಕ್ರೆಟ್ಸ್ ಗಳು ಇರ್ತಾವ. ಅದನ್ನ ನಾನು ಇವತ್ತು ನಿಮ್ಗೆ ಹೇಳುವಂತ ಪ್ರಯತ್ನವನ್ನ ಮಾಡ್ತೀನಿ. ಈಗ ನಾನ್ ಹೇಳ್ತೀನಿ, ಇಲ್ಲಿ ಇರುವಂತಹ 7 ಜನ ಏನ್ ಸಕ್ಸಸ್ಫುಲ್ ಅಂತ ಹೇಳಿ ಅನ್ಕೋತೀವಿ ನೋಡ್ರಿ, ಇದ್ರ ಬಾಜು ಒಂದ್ ಫೋಟೋ ಬರ್ಬೇಕು ಸಕ್ಸಸ್ಫುಲ್ ದೊಳಗ, ಅದು ನಿಮ್ಮದಾಗಿರ್ಬೇಕು. ಯಾರಿಗ ಅನಿಸ್ತದ? ಸಕ್ಸಸ್ಫುಲ್ ಲೀಸ್ಟ್ ಬಂದ ನೋಡಿ, ಫೋಟೋ ಎಲ್ಲ ಇವೆ. ಯಾರ್ಯಾರಿಗ ಅನಿಸ್ತದ? ಎಸ್, ಅದ್ರ ಬಾಜು ನಂದು ಒಂದ್ ಫೋಟೋ ಇರ್ಬೇಕು. ನಾನ್ ಡಿಸೈಡ್ ಮಾಡೀನಿ. ನಾನು ಇರೋ ತನಕ ಬರ್ತದಿಲ್ಲ, ನಂಗೆ ಗೊತ್ತಿಲ್ಲ. ಎಸ್, ಕೌಸ್ತುಭ್ 100% ತಗೊಂಡ್ಬರ್ತೀನಿ. ನಾ ಇರೋ ತನಕ ಮಾಡ್ತೀನಿ, ಗೊತ್ತಿಲ್ಲ ನನ್. ಬಟ್ ಒಂದ್ ದಿನ 100% ಒಂದ್ ಫೋಟೋ ನಂದು ಇರ್ತದೆ ಸಕ್ಸಸ್ಫುಲ್ ಜನರದ. ನೋಡ್ಕೋತೀರಿ ನೀವು, ಖಾಲಿ ನೋಡ್ರಿ ನೀವು ಬೇಕಾದ್ರೆ. ಸೊ ಹಾಗಾಗಿ ಇಂತಹ ಒಂದು ಮೈಂಡ್ ಸೆಟ್ ಅನ್ನ ನಾನು ಕ್ರಿಯೇಟ್ ಮಾಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ. ಯಾಕಂದ್ರೆ ನನ್ಗೆ ಗೊತ್ತಿದೆ ನಾನು ಸಕ್ಸಸ್ ಆಗೀನಿ ಅಂತ. ಆ ಸಕ್ಸಸ್ ನ ಎಲ್ಲಾ ಸೂತ್ರಗಳನ್ನ ನಾನು ನನ್ನ ಜೀವನದಲ್ಲಿ ಅಳವಡಿಸ್ಕೊಂಡಿನಿ. ನನ್ ಝೀರೋದಿಂದ, ಏನು ಇರ್ಲಾರ್ದಂತ ಝೀರೋದಿಂದ, ಇಲ್ಲಿ ನನ್ನ ತಮ್ಮ ಇದ್ದಾನೆ ದಿಲೀಪ್ ಕುಮಾರ್ ಹೋಗಾರ್ ಅಂತ, ಬೇಕಾದ್ರೆ ಅವ್ನ ಫೋನ್ ನಂಬರ್ ಕೊಡ್ತೀನಿ, ಮಾತಾಡ್ರಿ. ಝೀರೋದಿಂದ, ಝೀರೋಕ್ಕಿಂತಾನು ಆಚೆಗೆ ಏನಾದ್ರೂ ಸಂಖ್ಯೆ ಇದ್ರು, ಅಲ್ಲಿಂದ ನನ್ನ ಜೀವನ ಸ್ಟಾರ್ಟ್ ಆಗಿದ್ದು. ಇವತ್ತು ಯಾವ ಲೆವೆಲ್ಗಿದೆ ಅಂದ್ರೆ ಯೋಚನೆ ಮಾಡೋದಕ್ಕೂ ಸಾಧ್ಯ ಇಲ್ಲ. ಸೊ ಹಾಗಾಗಿ ಸಕ್ಸಸ್ಫುಲ್ ಜನ ಏನ್ ಇದ್ದಿರ್ತಾರ ನೋಡ್ರಿ, ಕರೆಕ್ಟ್ ಆಗಿ ಬರ್ಕೋರಿ. 100ರಲ್ಲಿ 85% ಸಕ್ಸಸ್ಫುಲ್ ಜನ ಇರ್ತಾರ ನೋಡ್ರಿ, ಅವರು ಬಡತನ ಪರಿಸ್ಥಿತಿಯಿಂದಾನೇ ಬಂದವರಿದ್ದಾರೆ. 85 ಜನ, ಒಬ್ರು ಇಬ್ರು ಇಲ್ಲ. ಉಳಿದ 15 ಜನ ಏನ್ ತಗೋತೀವಿ ನೋಡ್ರಿ, 15% ಅವ್ರ ತಲೆಮಾರುಗಳಿಂದ ಶ್ರೀಮಂತರಾಗಿರ್ತಾರೆ. ಈ ಟಾಟಾ ಇದ್ದಾರೆ, ತಲೆಮಾರಿನಿಂದ ಶ್ರೀಮಂತರು. ಅವ್ರಕ್ಕಿಂತ ಹಿಂದೆ ಜೇಮ್ಸ್ ಹೆಡ್ಜಿ ಟಾಟಾ ಇದ್ರು, ಅವ್ರಕ್ಕಿಂತ ಹಿಂದೆ ಹಿಂಗೆಲ್ಲ ತಲೆಮಾರುಗಳು ಬರ್ತಾವ್.
ಆದ್ರೆ ನೀವು ಅಂಬಾನಿಯನ್ನ ಏನಾದ್ರೂ ತಗೊಂಡಿವಿ, ಧೀರುಭಾಯಿ ಅಂಬಾನಿ ಝೀರೋದಿಂದ ಸ್ಟಾರ್ಟ್ ಆಗಿರುವಂತದ್ದು. ನೀವು ಯಾರದೇ ಉದಾಹರಣೆ ತಗೋರಿ, ಅದಾನಿ ಅವ್ರದ್ದು ತಗೋರಿ, ಈಗೀಗ ಅವ್ರು ಎಷ್ಟೊಂದು ಫೇಮಸ್ ಆಗಿರ, ಆದ್ರೆ ಅವ್ರು ಎಲ್ಲಿಂದ ಬಂದಾರ? ಝೀರೋದಿಂದನೇ ಬಂದಾರ. ಸೊ ಹಾಗಾಗಿ ನಾನು ಇವತ್ತು ನಿಮ್ಮೆಲ್ಲರಿಗೆ ಕನ್ಫರ್ಮ್ ಮಾಡೋದು ಏನು ಅಂದ್ರೆ, ನಮ್ಮ ಮೈಂಡಿನಾಗ ಏನ್ ಇಟ್ಕೊಂಡಿದೀವಿ ಅಂದ್ರೆ ಸಕ್ಸಸ್ ಆಗೋದು ನಮ್ಮಂತವ್ರದ್ದು ಅಲ್ಲ. ಯಾರ್ಯಾರಿಗೆ ಅನಿಸ್ತದ ಸಕ್ಸಸ್ ಆಗೋದೆಲ್ಲ ನಮ್ ಕೈದೊಳಗಿಲ್ರಿ, ಅದೆಲ್ಲ ಆಗ ಹೋಗೋ ಮಾತಿಲ್ಲ, ಸಕ್ಸಸ್ ಆಗ್ಬೇಕಂದ್ರೆ ದುಡ್ಡು ಬೇಕು. ಇಲ್ಲಿ ಯಾರ್ಯಾರಿಗೆ ಅನಿಸ್ತದ ಹೇಳ್ರಿ? ಸುಮ್ನೆ ಕೈ ಮಾಡ್ರಿ. ಹಿಂಗ ಜಸ್ಟ್ ಹಣ ಇದ್ದವ್ರು ಮಾತ್ರ ಸಕ್ಸಸ್ ಆಗ್ತಾರಂತ ಯಾರ್ಯಾರಿಗೆ ಅನಿಸ್ತದ? ದಯವಿಟ್ಟು ವಿಡಿಯೋ ಆನ್ ಮಾಡ್ರಿ, ನಾ ಬಹಳ ಇಂಪಾರ್ಟೆಂಟ್ ವಿಷಯವನ್ನ ಹೇಳ್ತಾ ಇದ್ದೀನಿ. ಹಣ ಇದ್ದವ್ರು ಮಾತ್ರ, ಶ್ರೀಮಂತ ಇದ್ದವ್ರು ಮಾತ್ರ ಸಕ್ಸಸ್ ಆಗ್ತಾರ, ಇಲ್ರ ಆಗೋದಿಲ್ಲ ಅಂತ ಯಾರ್ಯಾರಿಗೆ ಅನಿಸ್ತದ? ಇಷ್ಟ ಜನರಿಗೆ ಅನ್ಸ್ಲತ್ತದ? ಡೈರೆಕ್ಟ್ ಬಡ್ಕೋರ್, ಇದು ಸುಳ್ಳದ. ದುಡ್ಡು ಇದ್ದವನೇ ಸಕ್ಸಸ್ ಆಗೋದಿಲ್ಲ, ಐಡಿಯಾ ಇದ್ದವ್ರು ಸಕ್ಸಸ್ ಆಗ್ತಾರ. ಐಡಿಯಾ, ಬ್ರೈನ್ ಸಿಸ್ಟಮ್ ಯಾರು ಕರೆಕ್ಟ್ ವರ್ಕ್ ಮಾಡ್ತದ ನೋಡ್ರಿ, ಅವ್ರು ಸಕ್ಸಸ್ ಆಗ್ತಾರೆ. ದುಡ್ಡಿದವ್ರು ಸಕ್ಸಸ್ ಆಗೋದಿಲ್ಲ. ದುಡ್ಡಿದ್ದವ್ರಿಗೆ ಸಪೋರ್ಟಿವ್ ಸಿಸ್ಟಮ್ ಸಿಗುತ್ತೆ ಹೊರತಾಗ ಸಕ್ಸಸ್ ಸಿಗೋದಿಲ್ಲ. ಸಕ್ಸಸ್ ಸಿಗುವಂಗ ಅವ್ರೆಲ್ಲ ಕಲಿತಾರ, ಅವ್ರದಿಂದ ಒಂದು ಟೀಮ್ ಇರುತ್ತೆ, ಇದೆಲ್ಲಾನು ಇರುತ್ತೆ. ಸೊ ಹಾಗಾಗಿ ಇವತ್ತು ನೀವು ಏನಾದ್ರೂ ಝೀರೋದೊಳಗಿದ್ದೀರಿ, ಏನು ಇಲ್ಲ ನಿಮ್ ಹತ್ರ, ನಿಲ್ ಬ್ಯಾಲೆನ್ಸ್ ಇವೆ, ಇರೋದಕ್ಕೆ ನಿಮಗೆ ಮನಿ ಇಲ್ಲ ಅಂತ ಹೇಳಿ ಅನ್ಸ್ಬೋದು, ಸಪೋರ್ಟಿವ್ ಸಿಸ್ಟಮ್ ಇಲ್ಲ ಅಂತ ಅನ್ಸ್ಬೋದು, ನನ್ಗೆ ಯಾವ್ದು ಜಾಬ್ ಇಲ್ಲ ಅಂತ ಹೇಳಿ ಅನ್ಸ್ಬೋದು, ನನ್ಗೆ ಹೆಲ್ತ್ ಇಶ್ಯೂ ಬಹಳ ಇವೆ ಅಂತ ಹೇಳಿ ಅನ್ಸ್ಬೋದು, ಇಲ್ಲ ನನ್ನ ಫ್ರೆಂಡ್ ಸರ್ಕಲ್ ನನಗೆ ಏನು ನೋಡೋದಿಲ್ಲ ಅನ್ಸ್ಬೋದು, ಇಲ್ಲ ನನ್ಗೆ ಬಹಳಷ್ಟು ನಾನು ಸಾಲ ಮಾಡ್ಕೊಂಡಿನ ಅನ್ಸ್ಬೋದು. ಏನ್ ಬೇಕಾಗಿಂದಿರ್ಲಿ, ಸಾವಿರ ಸಮಸ್ಯೆಗಳದಾಗ ನೀವ್ ಇದ್ರು ಸಮೇತ ನಾನಿದ್ದೀನಿ ನಿಮ್ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ಲಾಕ, ನಡಿರೋದಕ್ಕೆ ನೀವು ತಯಾರಾಗ್ಬೇಕಷ್ಟೇ. ಕೈ ಹಿಡಿಯೋದಕ್ಕೆ ನೀವು ತಯಾರಾಗ್ಬೇಕು. ಇಲ್ಲಿ ಯಾರ್ಯಾರು ನನ್ ಕೈ ಹಿಡ್ದಾರ ನೋಡ್ರಿ, 100% ಅಚೀವ್ಮೆಂಟ್ ಇದ್ದಾರೆ. ಸಾಕಷ್ಟು ಈಗೆಲ್ಲ ಒಬ್ರು ಮಾತಾಡ್ತಾರೆ, ನಿಮ್ಗೆ ಗೊತ್ತಾಗ್ತದ ಅವ್ರೆಲ್ಲ ಎಷ್ಟೊಂದು ಅಚೀವ್ಮೆಂಟ್ ಮಾಡ್ಯಾರ ನಮ್ ಜೊತೆಗೆ ಬಂದ್ ಕುಂತಂತ. ಸೊ ಹಾಗಾಗಿ ಇವತ್ತು ನಿಮ್ ಮೈಂಡಿನ ಒಂದು ವರ್ಡ್ ಅನ್ನ ಬರ್ಕೋರಿ, ಸಕ್ಸಸ್ ಆಗೋದಕ್ಕೆ ಹಣದ ಅಗತ್ಯ ಇಲ್ಲ. ಅಗತ್ಯ ಇರೋದು ಯಾವುದು ಅಂದ್ರೆ ಮೈಂಡ್ ಸೆಟ್ ಅನ್ನುವಂಥದ್ದು. ನಮ್ ಮೈಂಡ್ ಸೆಟ್ ಇರ್ಬೇಕು, ನಾನ್ ಸಕ್ಸಸ್ ಆಗ್ಬೇಕು, ನಾನ್ ಶ್ರೀಮಂತ ಆಗ್ಬೇಕು ಅನ್ನೋದು ಮೈಂಡ್ ಸೆಟ್ ಇರ್ಬೇಕು. ಎಷ್ಟೋ ಜನರಿಗೆ ನೋಡ್ತೀವಿ, ನಿಮ್ಗೆ ಗೊತ್ತಾ, ಇವತ್ತೆಲ್ಲ ಗುಡಿಸಲ್ದೊಳಗ್ ಬದುಕ್ತಿರ್ತಾರ ನೋಡಿ. ನಮ್ಮ ಬೀದರ್ದಲ್ಲಿ ಒಂದ್ ಗುಡಿಸಲ್ ಇರೋ ಒಂದು ಏರಿಯಾ ಇದೆ. ನನಗ 5 ವರ್ಷ ತನಕ ಗೊತ್ತೇ ಇರ್ಲಿಲ್ಲ, ಆ ಗುಡಿಸಲದವ್ರದು ಬಾಂಬೆದೊಳಗ್ ಬಿಡ್ಲಿಂಗ್ ಅವಂತವ್ರು. ಅವ್ರು ಇರೋದ್ ಎಲ್ಲಿ? ಇಲ್ಲಿ ಗುಡಿಸಲ್ದೊಳಗ್ ಇರ್ತಾರ. ಮಕ್ಕಳೆಲ್ಲ ಭಿಕ್ಷಾಟನೆ ಮಾಡ್ತಾರ, ಭಿಕ್ಷೆ ಬೇಡ್ತಾರ. ಮತ್ ಇವ್ರ ಹೆಣ್ಮಕ್ಳೆಲ್ಲಾನು ಭಿಕ್ಷೆ ಬೇಡ್ತಾರ. ಗಂಡ್ ಮಕ್ಕಳೆಲ್ಲ ಅದು ಜೋಳಿಗೆ ಹಾಕೊಂಡು ಏನೇನೋ ಕೆಲಸಗಳನ್ನ ಮಾಡ್ಕೊಂಡ್ ಬರ್ತಾರ. ನನ್ನ 4-5 ವರ್ಷ ಹೋಗಿ ನಾನು ಅಲ್ಲಿ ಸೇವೆ ಮಾಡ್ತಿದ್ದ, ನಂಗೆ ಗೊತ್ತೇ ಆಗಿಲ್ಲ. ನಂಗೆ ಮೊನ್ನೆ ಗೊತ್ತಾಗಿದ್ದು ಏನು ಅಂದ್ರ, ಅಷ್ಟು ಜನರದೆಲ್ಲ ಒಂದೊಂದ್ ಬಿಡ್ಲಿಂಗ್ ಒಂದ್ ಬಾಂಬೆದಾಗ ಇಲ್ಲಿಂದ ಗಳಸ್ ಒಯ್ದು ಅಲ್ಲಿ ಕಿರಾಯಿ ಕೊಡ್ತಾರಂತವ್ರು. ಅಂದ್ರೆ ಅವ್ರು ಶ್ರೀಮಂತ ಇಲ್ಲೇನು ಇದಾರೆ, ಮೈಂಡ್ ಸೆಟ್ ಶ್ರೀಮಂತ ಇಲ್ಲ. ಮೈಂಡ್ ನಾವ್ ತಗೊಂಬಲ್ ಹೊಂಟಾರ, ನಾನ್ ರಿಚ್ ಇದ್ದೀನಿ, ಬಾಂಬೆದಾಗ ಒಂದ್ ಮನಿ ಅದ, ನಾನ್ ಯಾಕೆ ಭಿಕ್ಷೆ ಬೇಡ್ಬೇಕು, ಇಲ್ಲ ತಲ್ಯಾಗ ಮಜಾ ಹತ್ ಬಿಟ್ಟದ, ಆಯ್ತೆ ಫ್ರೀ ಸಿಗ್ಲತ್ತದಂತ. ಸೊ ಹಾಗಾಗಿ ನಿಮ್ಗೆ ಹೇಳೋದು ಏನು ಅಂದ್ರ, ಹಣ ಇದೆ ನೋಡ್ರಿ, ಹಣದಿಂದ ನಮ್ಗೆ ಸಕ್ಸಸ್ ಸಿಗೋದಿಲ್ಲ. ಸಕ್ಸಸ್ ಸಿಗ್ಬೇಕಂದ್ರ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಇದೆ ನೋಡ್ರಿ, ಆ ಮೈಂಡ್ಲಿಂದ ಮಾತ್ರ ಸಾಧ್ಯ ಇದೆ. 1 ಪಾಯಿಂಟ್. ಎರಡನೇದು, ನಾನ್ ಸಕ್ಸಸ್ ಆಗ್ಬೇಕಂದ್ರ, ಸಕ್ಸಸ್ ಯಾರಿದಾರ ನೋಡ್ರಿ, ಅವ್ರ ಕೈ ಹಿಡಿಯೋದ್ ಕಲೀರಿ. ಬೆಸ್ಟ್ ಸೂತ್ರ ಹೇಳತ್ತೀನಿ, ನೀವು ಬಡದಾಡ್ಬೇಡ್ರಿ. ನೀವು ಝೀರೋದಿಂದ ಏನಾದ್ರೂ ಸ್ಟಾರ್ಟ್ ಮಾಡ್ಲಕ್ ಹೋದ್ರಿ ನೋಡ್ರಿ, ಎಲ್ಲೋ ಒಂದ್ ಕಡೆ ಹೋಗ್ತ್ರಿ, ಸೋತ್ ಬಿಡ್ತ್ರಿ. ಸಮಾಧಾನಕ್ಕೆ ಯಾರ್ದೋ ಒಬ್ರದ್ ಹೆಗಲನ್ನ ಹುಡುಕ್ತಾ ಇರ್ತ್ರಿ, ಅವ್ರು ನಿಮ್ಗೇನೋ ಸಮಾಧಾನ ಮಾಡ್ತಾರ, ಬಿಟ್ಟು ಹಾಕ್ತಾರ. ಬಟ್ ನೀವು ಸಕ್ಸಸ್ ಆಗ್ಬೇಕಂದ್ರ ಸಕ್ಸಸ್ ಇರುವಂತವ್ರ ಕೈ ಹಿಡಿಯೋ ಪ್ರಯತ್ನವನ್ನ ಮಾಡ್ರಿ. ಸಕ್ಸಸ್ಫುಲ್ ಜನರ ಕೈ ಹಿಡಿರಿ, ಅವ್ರ ಎನರ್ಜಿ ನಿಮ್ ಜೊತೆಗೆ ವರ್ಕ್ ಮಾಡುತ್ತೆ. ಆದ್ರೆ ನಾವೇನ್ ಮಾಡ್ತೀವಿ, ನಮ್ ಸ್ವಭಾವದಲ್ಲಿ ನಾವ್ ಏನ್ ಮಾಡ್ಕೊಂಡಿವಿ ಅಂದ್ರ, ಅನ್ಸಕ್ಸಸ್ಫುಲ್ ಇರ್ತಾರ ನೋಡ್ರಿ, ಅಂದ್ರ ಫೇಲ್ಯೂರ್ ಆಗಿರ್ತಾರ ನೋಡ್ರಿ, ಅವ್ರ ಜೊತೆಗೆ ನಾವು ಬಹಳಷ್ಟು ಕನೆಕ್ಟ್ ಆಗಿರ್ತೀವಿ, ಅನುಕಂಪಕ್ಕೆ ಒಳಗಾಗ್ತೀವಿ. ಎಲ್ಲರಿಗೂ ಗೊತ್ತಾಗ್ಲತ್ತದ ಅಂತ ಅನ್ಕೊಂಡಿನಿ. ನೀವ್ ಯಾವ್ದೋ ಒಂದ್ ಕೆಲ್ಸ ಮಾಡೋದಕ್ ಹೋಗಿದ್ರಿ, ಸಕ್ಸಸ್ ಆಗಿಲ್ಲ, ನೀವು ಫೇಲ್ಯೂರ್ ಆದ್ರಿ. ನೀವೇನ್ ಮಾಡ್ತೀರಿ, ತಕ್ಷಣಕ್ಕೆ ಈಗ ಒಂದ್ ಮಾರ್ಕೆಟ್ ನೊಳಗ ಒಂದ್ ಶಾಪ್ ಹಾಕಿರಿ, ಬಟ್ಟೆ ಅಂಗಡಿ ಹಾಕಿರಿ. ನೀವು ಮೈಂಡ್ ನಾವ್ ತಗೊಂಡ್ರೆ ಬಟ್ಟೆ ಅಂಗಡಿ ಹಾಕಮಪ್ಪ ಅಂತೀವಿ. ಅದು 6 ತಿಂಗಳು ನಡೆದಿಲ್ಲ, 1 ಕೋಟಿ ರೂಪಾಯಿ ಇನ್ವೆಸ್ಟ್ ಮಾಡಿರಿ, ಬೆಸ್ಟ್ ಆಗ್ಬೋದು. ಎಲ್ಲರೂ ಹೇಳ್ತಾರೆ ಡ್ರೀಮ್ಸ್ಗಳು, ಬಟ್ಟಿದಾಗ 50% ಸಿಗ್ತದ್ರಿ ಅಂತ ಹೇಳ್ತಾರೆ. ಈಗ್ಲೂ ನಾನು ಕೇಳ್ತೀನಿ ಬಹಳಷ್ಟು ಸಲ, ಎಲ್ಲದಕ್ಕಿಂತಾನು ಬೆಸ್ಟ್ ಬಿಸ್ನೆಸ್ ಯಾವ್ದು ಅಂದ್ರೆ ಬಟ್ಟೆ ಅಂಗಡಿ. ಅಲ್ಲಿ ಬಹಳಷ್ಟು ಮಾರ್ಜಿನ್ ಸಿಗುತ್ತೆ, ಅದು ಆಗುತ್ತೆ, ಇದು ಆಗುತ್ತೆ. ಹಿಂಗೆ ಯಾರು ಹೇಳಿರ್ತಾರ, ಕೇಳಿರ್ತೀವಿ. ಹೊಲ ಮನಿ ಎಲ್ಲ ಮಾರಕ್ 1 ಕೋಟಿ ರೂಪಾಯಿ ಅಂಗಡಿ ಹಚ್ಬಿಡೋರು. ಅವ್ರು ಫೇಲ್ಯೂರ್ ಆಗ್ತಾರ. ಯಾಕೆ ಫೇಲ್ಯೂರ್ ಆಗ್ತಾರ ಹೇಳ್ರಿ? 1 ಕೋಟಿ ರೂಪಾಯಿ ಕೊಟ್ಟು ಶಾಪ್ ತೆಗಿಯೋದು ಅವ್ರಿಗೆ ಐಡಿಯಾ ಬರ್ತದ, ಬಟ್ 1 ವರ್ಷ ಯಾರ್ದೋ ಬಲ್ಲಿ ಕೆಲಸ ಮಾಡೋದಿಲ್ಲ. ಒಂದ್ ಬಟ್ಟೆ ಅಂಗಡಿಯಲ್ಲಿ 1 ವರ್ಷ ಕೆಲಸ ಮಾಡ್ಬೇಕು ಅವ್ರು. ಅಲ್ಲ ಐಡಿಯಾಗಳು ಬರ್ತಾವ್, ಬಟ್ಟೆ ಮಾರ್ಬೇಕ್ ಹೆಂಗ, ತೋರಿಸ್ಬೇಕ್ ಹೆಂಗ, ಲೈಟಿಂಗ್ ಗೊತ್ತದಲ್ಲ. ಬಟ್ಟೆ ಅಂಗಡಿಗೆ ಹೋಗ್ರಿ ನೀವು, ಬರ್ರಿ ನಮ್ಮಲ್ಲಿ ವಿಜಯಲಕ್ಷ್ಮಿಗೆ. ನಾವು ಹೋಗೋಕ್ಕಿಂತ ಮುಂಚೆ ಎಲ್ಲ ಕತ್ಲ ಕುಂತಿರ್ತಾವ, ಆ ಕಡೆ ಅಲ್ಲೊಬ್ರು ಇಲ್ಲೊಬ್ರು ಬೆಡ್ ಮೇಲೆ ಸುಮ್ಮನೆ ಮಾತಾಡ್ಕೋತ. ನಾವು ಹೋದ್ಗಳಿಗೆ 10 ಸೆಕೆಂಡ್ ಒಳಗ ಟಕ 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 ಅಷ್ಟು ಲೈಟ್ಗಳು ಬರ್ತಾವ್. ಎಷ್ಟೋ ಸಲ ನಾವು ಕನ್ಫ್ಯೂಸ್ ಆಗೋದೇನು ಅಂದ್ರ, ಅಲ್ಲಿ ಏನ್ ಶಾಪ್ ನಾಗ ಚಂದ ಕಾಣಿಸಿನ ಸೀರೆ ಅದ ನೋಡ್ರಿ, ಮನಿ ತರನ
ಕಲರ್ ಚೇಂಜ್ ಆಗಿರ್ತದದು. ಮನೆಗ್ ಬಂದ್ಮೇಲೆ ಚಂದ ಅನ್ಸಲ್ಲ. ಯಾರ್ಯಾರಿಗೆ ಅನ್ಬಹುದ ಹೇಳ್ರಿ ಇದು? ಯಾರೇ ಬಾಳ ಸಲ ನನ್ಗೂ ಆಗಿದ್ದಿದೆ. ಕಾರಣ ಏನಂದ್ರೆ ಅಲ್ಲಿರುವಂತ ಲೈಟಿಂಗ್ ಸಿಸ್ಟಮ್, ಬಿಸ್ನೆಸ್ ಫೋಕಸ್. ಬಿಸ್ನೆಸ್ ಆ ಲೆವೆಲ್ದೊಳಗ್ ಕಲ್ತಿರ್ತಾರ, ಅವ್ರು ಮಾಡ್ತಾರ. ಹಾಗಾಗಿ ಜನ ಅಲ್ಲಿಗೆ ಹೋಗ್ತಾರ. ನೀವ್ ಏನು ಕಲ್ತಿಲ್ಲ, ನಿಮ್ಗ ಅದ್ರಾಗಿಂದ ABCD ಗೊತ್ತಿಲ್ಲ, ನೀವ್ ಏನಾದ್ರೂ ಇನ್ವೆಸ್ಟ್ ಮಾಡಿದ್ರ ಫೇಲ್ ಆಗಲ್ದ್ರು ಪಾಸ್ ಹೆಂಗೈತ್ರಿ ಯೋಚನೆ ಮಾಡ್ರಿ. ಸೊ ಹಾಗಾಗಿ ಯಾವುದೇ ಫೀಲ್ಡ್ ದೊಳಗ್ ನಿಮ್ಗೆ ಏನಾರ ಬಾದಶಾ ಆಗ್ಬೇಕಾಗ್ಯದ. ಬಾದಶಾ ಪಿಕ್ಚರ್ ನೋಡ್ರಿ ಎಲ್ಲಾರು? ಹಾ, ಯಾವುದೇ ಫೀಲ್ಡ್ ದೊಳಗ್ ನಿಮ್ಗೆ A1 ಆಗ್ಬೇಕಾಗ್ಯದ, ಬಾದಶಾ ಆಗ್ಬೇಕಂದ್ರ ಮೊಟ್ಟ ಮೊದಲು ಕಲೀರಿ. ಯಾವುದೇ ಫೀಲ್ಡ್ ಇರ್ಬೋದು, ಮತ್ತೆ ಕಲೀಲಾರ್ದೆ ಏನೂ ಬರಲ್ಲ. ಶಿವಲೀಲಾ ಮೇಡಮ್ ಇದ್ದಾರೆ, ಅವ್ರದ್ದು ಹೋಟೆಲ್ ಬಿಸ್ನೆಸ್ ಇದೆ. ಕಲಿಯಲ್ದೆ ನೀವು ಹೋಗಿ ಡೈರೆಕ್ಟ್ ಹೋಟೆಲ್ ಹಚ್ಚರೇನ್ ಹೇಳ್ರಿ? ಕಲ್ತಾರ ಅವ್ರು, ಹೈರಾಣಾಗ್ಯಾರ ಅವ್ರು, ಹಗಲು ರಾತ್ರಿ ದುಡ್ದಾರ. ಅಲ್ಲಿ ಹೋಗಿ ಅವಾಗ ಮಾತ್ರ ಅವ್ರ ಹೋಟೆಲ್ ನಡೀತಾ ಇದೆ. ಸೊ ಹಾಗಾಗಿ ಮೊಟ್ಟ ಮೊದಲು ಲರ್ನಿಂಗ್ ಬರ್ಕೋರಿ. ಯಾರಿಗ ಅರ್ನಿಂಗ್ ಬೇಕು, ಗಳಿಕೆ ಯಾರಿಗೆ ಬೇಕು ಅಂದ್ರ ಮೊದಲು ಕಲಿಕೆ ಬೇಕು. ನಮ್ ಮೈಂಡ್ ಸೆಟ್ ಏನಾಗ್ಯಾವ, ಬರೇ ದುಡ್ಡು ಬೇಕ್ರಿ, ಗಳಿಸ್ಬೇಕ್ರಿ. ಬರಲ್ಲ, ಹಂಗ್ ಬರಲ್ಲ. ಲಕ್ಷ್ಮಿ ಬರೋದಿಲ್ಲ. ಮೊದಲು ಸರಸ್ವತಿ ಬೇಕ್ ನಮಗ. ಸರಸ್ವತಿ ಅಂದ್ರೆ ಜ್ಞಾನ, ಕಲಿಯೋದು, ತರಬೇತಿ. ಈ ಕಲಿಕೆ ಆದ ಮೇಲೆ ಲಕ್ಷ್ಮಿ ಏನ್ ಮಾಡ್ತಾಳಂದ್ರ ನಮ್ಮ ಹತ್ರ ಬರ್ತಾಳ. ಅದು ಎಷ್ಟ್ ಅಂದ್ರ ಅಷ್ಟ್. ನೀವ್ ಎಷ್ಟು ಕಲಿತ್ರಿ ನೋಡ್ರಿ, ಅದ್ರದ್ದು 100 ಪಟ್ಟು ನಮ್ಮ ಹತ್ರ ಲಕ್ಷ್ಮಿ ಬರ್ತಾಳ. ನಮ್ ಗಲತ್ ಇನ್ಫಾರ್ಮೇಶನ್ ನಮ್ ಮೈಂಡ್ ಅಲ್ಲಿ ಏನು ಅಂದ್ರ ನಾವ್ ಕಲಿಯೋದ್ ಬೇಡ, ತಂತಾನೆ ಬರ್ಬೇಕು. ಉದುರ್ಬೇಕಂದ್ರ ಉದ್ರಲ್ಲ. ಇವತ್ತೇ ಬರ್ಕೋರಿ. ಮೇಡಮ್ ಯಾಕೋ ಹಿಂಗ್ ಹೇಳಿದ್ರು, ನಾ ಹಿಂಗೆ ಮಾತಾಡೋದು. ನಾವ್ ಸ್ವಲ್ಪ ಕಠೋರಾಗಿ ಹೇಳ್ತೀನಿ, ಬಟ್ ಸತ್ಯ ಇದೆ ಇದು. ಇಲ್ಲಿದ್ದವ್ರು ಯಾರಾದ್ರೂ ಹೇಳ್ರಿ, ನೀವು ಟೋಟಲಿ ಏನು ಕಲ್ತೆ ಇಲ್ಲ, ಸಕ್ಸಸ್ ಆಗಿರಂತ ಯಾರಾದ್ರೂ ಒಬ್ರು ಇದ್ರು ಹೇಳ್ರಿ ನಂಗ. ನಂದಿದು ಪ್ರೊಫೆಷನ್ ಬಿಟ್ಕೊಡ್ತೀನಿ. ನೋಡ್ರಿ, ಮಗು ಹೆಜ್ಜೆ ಇಡ್ಬೇಕಂದ್ರು ಮಗು ಕಲಿತದ. ಹೆಜ್ಜೆ ಇಟ್ಟಾಗೆ ಮಗು ನಡೆಯೋದು ಕಲಿತದಂದ್ರ ಬಿಸ್ನೆಸ್ ಅಲ್ಲಿ ಕಲಿಲಾರ್ದನೆ ಹೆಂಗ್ ಸಕ್ಸಸ್ ಆಗ್ತೀರಿ ನೀವು? ಸಕ್ಸಸ್ ಆಗುವುದಿಲ್ಲ. ಸೊ ಹಾಗಾಗಿ ಸಕ್ಸಸ್ ನ ಸಾಕಷ್ಟು ಸೂತ್ರಗಳು ನಿಮಗೆ ಗೊತ್ತು ಮಾಡ್ಬೇಕು ಅನ್ನುವಂತ ಪ್ರಯತ್ನವನ್ನ ನಾನು ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ಒಂದು ದಿನ ಇವತ್ತೆಲ್ಲಾರು 1 ನಿಮಿಷ ಕಣ್ಮುಚ್ಚಿ ಯೋಚನೆ ಮಾಡ್ರಿ, ಇದ್ರ ಬಾಜು ನಿಮ್ದು ಫೋಟೋ ಇರ್ಬೇಕಂತ. ಹೆಂಗಿರ್ಬೋದು ಹೇಳ್ರಿ? ಯೋಚನೆ ಮಾಡ್ರಿ. ಎಷ್ಟು ಮಜಾ ಅನ್ಸೋದು, ಎಷ್ಟು ಹೆಮ್ಮೆ ಅನ್ಸ್ಬೋದು ಹೇಳ್ರಿ ನೀವು? ಇದ್ರ ಬಾಜು ಟಾಟಾ ಅವ್ರ ಬಾಜು ಒಂದ್ ಫೋಟೋ ಇದೆ ನಿಮ್ದು. ಹೆಂಗ ಅನ್ಸ್ಬೋದು? ಅನ್ಸೋದಿಲ್ಲೇನೆ ಯಾರಿಗೆ? ನಾವ್ ಅದ್ರ ಬಾಜು ಇದ್ರೆ ಹೆಂಗ್ ಫೀಲ್ ಆಗುತ್ತೆ? ಬರುತ್ತೆ 100%. ನೀವ್ ಅದಕ್ಕೆ ಫೋಕಸ್ ಮಾಡ್ಬೇಕು. ನೀವ್ ಅದಕ್ಕೆ ಕೆಲವೊಂದು ಸಿಸ್ಟಮ್ ಇದೆ. ನಿಮ್ಗೆ ಗೊತ್ತಾ, ನೀವು ರಿಯಲ್ ಆಗಿ ಸಕ್ಸಸ್ ಆಗಿದ್ದೀರಿ ಅಥವಾ ಆಗಿಲ್ಲ ಅನ್ನೋದಕ್ಕೆ ಒಂದು ಟೆಕ್ನಿಕ್ ಅನ್ನ ಹೇಳ್ತೀನಿ. ಒಂದ್ ಪ್ರಯೋಗ. ಇದಾದ ನಂತರ 1-2 ದಿನ ಟೈಮ್ ತಗೊಂಡು ಏನ್ ಮಾಡ್ರಿ ಅಂದ್ರ, ನೀವ್ ಅದನ್ನ ಪ್ರಯೋಗ ಮಾಡ್ಬೋದು. ಏನ್ ಪ್ರಯೋಗ ಅಂದ್ರ, ನೀವೇನ್ ಮಾಡ್ರಿ, ಎಲ್ಲಾ ಸಕ್ಸಸ್ಫುಲ್ ಜನರ ಫೋಟೋಸ್ ಗಳನ್ನ ಒಂದೊಂದ್ ಪ್ರಿಂಟ್ ಹಾಕ್ರಿ. ಅದ್ರ ಜೊತೆಗೆ ನಿಮ್ ಫೋಟೋನು ಒಂದ್ ಪ್ರಿಂಟ್ ಹಾಕ್ರಿ. ಎಲ್ಲಾರ ಜೊತೆಗ್ ನಿಮ್ದು ಒಂದ್ ಹಾಕ್ರಿ. ನಿಮ್ ಮನ್ಯಾಗ ಮಗು ಇರುತ್ತೆ ನೋಡ್ರಿ, ಮಕ್ಕಳು ಯಾರ ಇರ್ತಾರ ನೋಡ್ರಿ, ಅವ್ರಿಗೆ ಕೈದಾಗ ಕೊಡ್ರಿ. ಇದ್ರೊಳಗೆ ಎಲ್ಲದಕ್ಕಿಂತ ಯಾರು ನಿನಗ್ ಇಷ್ಟ ಆಗ್ತಾರ ಮಗ ಅಂತ ಹೇಳಿ ನೀವು ಅದ್ರ ಮುಂದೆ ಹಾಕ್ರಿ. ಆ ಮಗು ನಿಮ್ಗೆ ಹೇಳ್ತೀನಿ, 100ರಲ್ಲಿ 99 ಮಕ್ಕಳು ಇರ್ತಾವ, ನಿಮ್ ಫೋಟೋನೇ ತಗೊಂಬಲ್ಲ. ನಂಗೆ ಗೊತ್ತದ, ನಾನ್ ಬಹಳ ಸಲ ಪ್ರಯೋಗ ಮಾಡಿ. ನನ್ ಮಲ್ಲಿ ಇಲ್ಲೆಲ್ಲ ಬರ್ತಾರ ದಂಪತಿಗಳೆಲ್ಲ ಜಗಳ ಮಾಡ್ಕೊಂಡು ನಮ್ಮ ಮನೆಗ್ ಬರ್ತಾರ, ಮಕ್ಕಳಿಗೆ ಕರ್ಕೊಂಡೆಲ್ಲ ಎಳ್ಕೊಂಡು. ಆ ಮಕ್ಕಳಿಗೆ ಎದುರಿಗೆ ತೋರಿಸ್ತೀನಿ, ನಿಮ್ ಫೋಟೋ ಎಲ್ಲ ತಗೊಂಡ್ ಬರಂತ ಅವ್ರಿಗೆಲ್ಲ ನಾನು ಎದುರಿಗೆ ಹಾಕ್ತೀನಿ. ಮಗು ಯಾವುದೇ ಕಾರಣಕ್ಕೂ ತಂದೆ ಅಥವಾ ತಾಯಿಯ ಫೋಟೋನ ತಗೊಳ್ಳೋದಿಲ್ಲ ಅಂದ್ರ, ಯಾವಾಗ ನಮ್ ಮಕ್ಕಳು ಎದುರಿಗೆ ನಾವು ಸಕ್ಸಸ್ ಇಲ್ಲ ಅಂದ್ರ ಜಗತ್ತಿನ ಎದುರಿಗೆ ಹೆಂಗ್ ಸಕ್ಸಸ್ ಆಗ್ತೀವಿ ಹೇಳ್ರಿ? ಯೋಚನೆ ಮಾಡ್ರಿ. ಸೊ ಹಾಗಾಗಿ ಸಕ್ಸಸ್ ನಮ್ ಮಕ್ಕಳಿಗೆ ಫೀಲ್ ಆಗ್ಬೇಕು, ನಮ್ಮ ಮಮ್ಮಿ ಸಕ್ಸಸ್ ಇದ್ದಾಳೆ, ನಮ್ಮ ಪಪ್ಪ ಸಕ್ಸಸ್ ಇದ್ದಾರೆ. ಹಾಗಾಗಿ ನೀವು ಸಕ್ಸಸ್ ನ ಸೂತ್ರವನ್ನ ಅರ್ಥ ಮಾಡ್ಕೊಳ್ಬೇಕನ್ನುವಂತ ಮಾತನ್ನ ಹೇಳ್ತಾ ಮತ್ತೆ ನಾನು ಮುಂದೆ ಹೋಗ್ತಾ ಇದ್ದೀನಿ. ಈಗ ಸ್ವಲ್ಪ ಎಲ್ಲಾರು ಆಕ್ಟಿವ್ ಆಗ್ರಿ. ಚಾಟ್ ಬಾಕ್ಸ್ ನ ಎಲ್ಲರೂ ಟೈಪ್ ಮಾಡ್ತಾ ಇದ್ದೀರಿ ಅಂತ ಅನ್ಕೊಂಡಿನಿ. ಸೊ ನಮ್ ಗಬ್ಸಾವಳಿಗೆ ಎಣ್ಣ ಕವನ ಹಾಕ್ತಾ ಇದ್ದಾರೆ. ಇಟ್ಸ್ ಓಕೆ. ವೈ ಡು ವಿ ಹಾರ್ಡ್ ವರ್ಕ್? ನಾವ್ ಯಾಕೆ ಹಾರ್ಡ್ ವರ್ಕ್ ಮಾಡ್ತೀವಿ ಅಂತ ಯಾರು ಆನ್ಸರ್ ಮಾಡ್ಬೋದು? ನಾವ್ ಯಾಕೆ ಕಷ್ಟಪಟ್ಟು ದುಡಿತೀವಿ ಅಂತ? ಹಾ, ಎಸ್. 1+ ಸರ್, ನಿಮ್ದು ಹೆಸರುನು ಹಾಕ್ರಿ ಫಾರ್ ಲರ್ನಿಂಗ್. ಓಕೆ. ನೆಕ್ಸ್ಟ್, ನಾವ್ ಯಾಕೆ ಹಾರ್ಡ್ ವರ್ಕ್ ಮಾಡ್ತಾ ಇರ್ತೀವಿ? ಕಷ್ಟಪಟ್ಟು ಯಾಕೆ ದುಡಿತೀವಿ ಅಂತ? ಯಾವ ಕಾರಣಕ್ಕಾಗಿ? ಶಶಿಕಲಾ ಮೇಡಮ್. ಎಸ್. ವಿವೇಕ್ ಫ್ರಮ್ ಬೆಲ್ಗಾಮ್. ಓಕೆ ಸರ್. ಓಕೆ, ಥ್ಯಾಂಕ್ ಯು. ಸೊ ನಾವ್ ಯಾಕೆ ಕಷ್ಟಪಡ್ತೀವಿ? ಕಲಿಯೋದಕ್ಕೆ. ಹಾ, ಉಮೇಶ್ ಹೇಳ್ತಾರೆ ಫ್ಯೂಚರ್ ಸಲುವಾಗಿ ಕಷ್ಟಪಡ್ತೀವಿ. ಮತ್ತೆ ಯಾಕಿರ್ಬೋದು? ಯಾಕೆ ಪಡ್ತಾ ಇದ್ದೀವಿ? ಇಲ್ಲೆಲ್ಲ ಬಂದ್ ಯಾಕೆ ಕುಂತಿದೀವಿ ನಾವು? ಹಾ, ಬದುಕಿಗಾಗಿ, ಜೀವನ ನಡೆಸ್ಬೇಕಂದ್ರೆ ಕಷ್ಟಪಡ್ಬೇಕು. ಫಾರ್ ಬ್ರೈಟ್ ಫ್ಯೂಚರ್, ಮುಂದೆ ನಾನು ಸಕ್ಸಸ್ ಆಗ್ತೀನಿ ಅನ್ನುವಂತ ಭಾವಕ್ಕಾಗಿ ನಾವು. ನೆಕ್ಸ್ಟ್, ವಾವ್ ಮಹಾಂತೇಶ್. ಓಕೆ, ಎಲ್ಲರಿಗೂ ಎಸ್. ನೆಕ್ಸ್ಟ್ ಜನರೇಷನ್. ಎಸ್, ನಾವು ಸಕ್ಸಸ್ ಆದಾಗ ನಿಮ್ಗೆ ಗೊತ್ತಾ, ಇದು 100% ಓಕೆ ಇದೆ. ನಮ್ ಜೀನ್ಸ್ ಇರ್ತಾವ ನೋಡ್ರಿ,
ಇಡೀ ನಮ್ ಜೀನ್ಸ್ ಅನ್ನ ತಗೊಂಡ್ ಬರ್ರಿ, ಎಲ್ಲರ ಜೀನ್ಸ್ ಗಳಲ್ಲಿ ಬಡತನ ಇದೆ, ಖಿನ್ನತೆ ಇದೆ, ಟೆನ್ಷನ್ ಇದೆ, ಹೋರಾಟ ಇದೆ, ಸಂಘರ್ಷ ಇದೆ, ಇದೇ ಇದೆ. ನಮ್ ಹಿಂದಿಂದೆಲ್ಲ ತೆಕ್ಕೋತ ಬರ್ರಿ ನೀವು. ನಮ್ ತಾತ ಮುತ್ತಾತ ಅವ್ರ ತಾತ ಎಸ್ ತೆಲಿಯವ ಎಲ್ಲಾನು ತಕೊಂಡ್ ಬರ್ರಿ. ಅವ್ರು ಎಲ್ಲರೂ ಹಿಂಗೆ ನೋವು, ದುಃಖ, ಸಂಘರ್ಷ ಇಂಥದ್ರೊಳಗೆ ಬದುಕ್ಯಾರ. ಇವತ್ ನಾವು ಅದೇ ಮಾಡ್ಲತ್ತೀವಿ. ಸೊ ಈ ನೆಕ್ಸ್ಟ್ ಜನರೇಷನ್ ಅಂದ್ರೆ ಮುಂದೆ ನನ್ ಮಕ್ಕಳು, ನನ್ ಮೊಮ್ಮಕ್ಕಳು ಯಾರು ಕಷ್ಟ ಪಡಬಾರ್ದಂದ್ರೆ ಇದನ್ನ ಇಲ್ಲೇ ಕಟ್ ಮಾಡ್ಬೇಕು. ಆ ಕಟ್ ಮಾಡೋದದ ನೋಡ್ರಿ, ಅದ ಕೆಪಾಸಿಟಿ ಯಾರಿಗದ ಅಂದ್ರೆ ನಮ್ಗದ. ಹಿಂದಿನವ್ರಿಗೆ ಗೊತ್ತಿರ್ಲಿಲ್ಲ ಈ ಎಲ್ಲಾ ಸೂತ್ರಗಳು, ಇವತ್ತು ಮಾತ್ರ ನಮ್ಗೆ ಗೊತ್ತಾಗಿವೆ. ನಾನು ನಿನ್ನೇನ್ ಮೊನ್ನೆ ಹೇಳುವಾಗ ಹೇಳ್ದೆ ಏನು ಅಂದ್ರೆ, ಹಣವನ್ನ ಕುರಿತು ಬಹಳಷ್ಟು ನೆಗೆಟಿವ್ ಎನರ್ಜಿ ನಮ್ಮ ಹತ್ರ ಇದೆ. ದುಡ್ಡೇನ್ ಗಿಡಕ್ ಹತ್ತೋದಿಲ್ಲ, ದುಡ್ಡು ಇದ್ದವ್ರೆಲ್ಲ ಕೆಟ್ಟ ಹೋಗ್ತಾರ, ಮತ್ತೇನೇನೋ ಹೇಳ್ತಾರ, ದುಡ್ಡು ಗಾಡಿ ಮೇಲಿನ ಸುಣ್ಣದ. ನೋ ವೇ, ಅದೆಲ್ಲಾನು ಸುಳ್ಳಿದೆ. ಇವತ್ತು ನೀವೆಲ್ಲ ಏನ್ ಕುಂತೀರಿ ನೋಡ್ರಿ, 40 ಮೆಂಬರ್ಸ್ ನನ್ನ ಹತ್ರ ಇದೀರಿ ನೋಡ್ರಿ. ಇವತ್ತು ನೀವು ರಸ್ತೆ ಮೇಲೆ ಬಂದಾಗ 4 ಜನ ನಿಮ್ಗೆ ಏನಾದ್ರು ನಮಸ್ಕಾರ ಮಾಡ್ಲತ್ತಾರಂದ್ರ ಅದು ನಿಮಗ್ ನಮಸ್ಕಾರ 100% ಇಲ್ಲದು. ನೀವೇನ್ ಗಳಿಸಿರಿ ನೋಡ್ರಿ ಮನಿ, ಅದಕ್ ನಮಸ್ಕಾರ ಅದ. ನೀವೇನ್ ಮಾಡ್ಕೊಂಡಿರಿ ನೋಡ್ರಿ ಜ್ಞಾನ, ಅದಕ್ ನಮಸ್ಕಾರ ಅದ. ಸೊ ಹಾಗಾಗಿ ಜ್ಞಾನ ಮತ್ತು ಧನ ಇವೆರಡು ಇವೆ ನೋಡ್ರಿ, ನಮ್ಮ ಜೀವನದ 2 ಹೆಗಲುಗಳಿದ್ದವು. ನಿಮ್ಮಲ್ಲಿ ಸಾಕಷ್ಟು ಜ್ಞಾನ ಇದೆ, ತುಂಬಿ 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 ತುಳುಕ್ತಾ ಇದೆ ಜ್ಞಾನ. ಸಮಾಜಕ್ಕೆ ಕೇರ್ ಮಾಡೋದಿಲ್ಲ, ಕೇರ್ಲೆಸ್ ಮಾಡುತ್ತೆ. ನಿಮ್ಗೇನ್ ಬೇಕು, ಬಹಳಷ್ಟು ಜ್ಞಾನ ಇದೆ ಅಂದ್ರ ಜ್ಞಾನವನ್ನ ತಗೊಂಡ ಧನವನ್ನ ಪಡ್ಕೊಳ್ಳುವಂತ ಕೆಪಾಸಿಟಿ ನಿಮ್ ಹತ್ರ ಇದೆ. ಸಕ್ಸಸ್ ಆಗುವಂತದ್ ಎಲ್ಲಾ ಹಂತಗಳು ನಿಮ್ ಹತ್ರ ಇವೆ. ಆದ್ರೆ ಅದಕ್ಕೊಬ್ರು ದಾರಿ ಬೇಕು, ಹೇಳುವವರು ಕೇಳುವರು ಅಂತ ಬೇಕು. ಹಾಗಾಗಿ ನಾವೆಲ್ಲರೂ ಹಾರ್ಡ್ ವರ್ಕ್ ಮಾಡೋ ಕಾರಣ ಏನು ಅಂದ್ರ ಸಕ್ಸಸ್ ಆಗೋದಕ್ಕೆ. ಸೊ ಯಾರ್ಯಾರು ಸಕ್ಸಸ್ ಅಂತ ಬರ್ದಿರಿ ಎಲ್ಲಾರಿಗೂ ನನ್ನ ಕಡೆಯಿಂದ ಕ್ಲಾಪ್ಸ್. ಜೊತೆಗೆ ಸುಖ, ಮುಂದಿನ ಜೀವನದ ಫ್ಯೂಚರ್, ಮುಂದಿನ ಸಲುವಾಗಿ ನಾನಿಲ್ಲ ನನ್ನ ಮಕ್ಕಳೆಲ್ಲ ಸುಖಿಯಾಗಿರ್ಬೇಕು ಅಂತೇಳಿ ನಾವೇನ್ ಮಾಡ್ತೀವಿ ಅಂದ್ರೆ ಹಾರ್ಡ್ ವರ್ಕ್ ಮಾಡ್ತೀವಿ. ಜೊತೆಗೆ ಶಾಂತಿಯಿಂದ ಬದುಕೋಕೆ, ನಾನ್ ಶಾಂತಿ ನೆಮ್ಮದಿಯಿಂದ ಬದುಕಬೇಕು ಅನ್ನೋ ಕಾರಣಕ್ಕಾಗಿ ನಾವೇನ್ ಮಾಡ್ತೀವಿ ಅಂದ್ರೆ ಹಾರ್ಡ್ ವರ್ಕ್ ಮಾಡ್ತೀವಿ. ಸೊ ಇಲ್ಲಿ ನೋಡ್ರಿ, ಹಾರ್ಡ್ ವರ್ಕ್ ಬಿಟ್ಟು ಇನ್ನೂ ಒಂದಿದೆ, ಸ್ಮಾರ್ಟ್ ವರ್ಕ್. ಸೊ ಯಾರಾದ್ರೂ ನನಗೆ ಆಡಿಯೋ ಅನ್ಮ್ಯೂಟ್ ಮಾಡಿ ಹೇಳ್ಬೇಕು ಸ್ಮಾರ್ಟ್ ವರ್ಕ್ ಅಂದ್ರೆ ಏನು ಅಂತ. ಹಿಂಗ್ ಕೈ ಮಾಡ್ರಿ, ನಾನು ಅನ್ಮ್ಯೂಟ್ ಮಾಡ್ತೀನಿ. ಸ್ಮಾರ್ಟ್ ವರ್ಕ್ ಅಂದ್ರೆ ಏನು? ಎಸ್, ಸ್ಮಾರ್ಟ್ ವರ್ಕ್ ಅಂದ್ರೆ ಏನಿರ್ಬೋದು? ಹಾ ಹೇಮಂತ್, ಅನ್ಮ್ಯೂಟ್ ಮಾಡ್ ಮಗ. ಎಸ್ ಹೇಳ್ರಿ. ಹಾ ದಿಲೀಪ್, ಅನ್ಮ್ಯೂಟ್ ಮಾಡಿ. ಸ್ಮಾರ್ಟ್ ವರ್ಕ್ ಅಂತಂದ್ರೆ ಶಾಂತ ಚಿತ್ತ ಮನಸ್ಸಿನಿಂದ ಯಾವುದೇ ಒಂದು ಕೆಲಸ ಮಾಡಿದ್ರು ಅದ್ರ ಮೇಲೆ ಶ್ರದ್ಧೆಯಿಂದ ಮಾಡ್ತಕ್ಕಂಥದ್ದ ಸ್ಮಾರ್ಟ್ ವರ್ಕ್ ಅಂತ. ಅಂದ್ರ ಜಾಸ್ತಿ ಆಯಾಸ ಆಗ್ಲಾರ್ದಂಗ ಇಷ್ಟಪಟ್ಟು ಕೆಲಸ ಮಾಡೋದು. ಕಷ್ಟಪಟ್ರೆ ಅದು ಆಯಾಸ ಆಗುತ್ತೆ, ಇಷ್ಟಪಟ್ರೆ ಮಾತ್ರ ಸಮಾಧಾನ ಆಗುತ್ತೆ ನಮ್ಗೆ. ಆಯಾಸ ಆಗ್ಬಾರ್ದು, ಇಷ್ಟಪಡ್ಬೇಕು ಮೊದಲ ಕೆಲಸಕ್ಕೆ. ಎಸ್ ಎಸ್. ಓಕೆ, ನೆಕ್ಸ್ಟ್, ಎನಿ ವರ್ಕ್ ಈಸಿಲಿ ಅಂಡ್ ಎಫೆಕ್ಟಿವ್ಲಿ. ಎಸ್, ಮಧುಸೂದನ್ ಸರ್ ಹೇಳ್ತಾರ ಯಾವುದೇ ಕೆಲಸ ಇದೆ ನೋಡ್ರಿ ಬಹಳ ಈಸಿಯಾಗಿ ಆಗ್ಬೇಕದು, ಬಹಳ ಈಸಿಯಾಗಿ. ಅಂದ್ರೆ ನಾವು ಮಾಡೋ ಕೆಲಸ ಇದು ಕಠಿಣ ಆಗ್ಬಾರ್ದು. ಈಗ ನೋಡ್ರಿ, ಒಂದು ಹೇಳ್ತೀನಿ ನೋಡ್ರಿ, 10 ಮಂಜಿಲ್ ಒಂದ್ ಬಿಲ್ಡಿಂಗ್ ಇದೆ ಅಂತ ತಿಳ್ಕೊರಿ. ನಾನ್ ಸ್ಟೆಪ್ ಹತ್ತಿ ಹೋಗ್ತಾ ಇದ್ದೀನಿ, ಅದು ಹಾರ್ಡ್ ವರ್ಕ್. ಬಾಜುನೇ ಒಂದ್ ಲಿಫ್ಟ್ ಅದ, ಒಂದ್ ಬಟನ್ ಇದೆ, ಇದು ಸ್ಮಾರ್ಟ್ ವರ್ಕ್. ಇಬ್ರು ಮ್ಯಾಲ ಹೋಗೋರೆ, ಇವ್ರು ಮ್ಯಾಲ ಹೋಗ್ತಾರ, ಅವರು ಮ್ಯಾಲ ಹೋಗ್ತಾರ, ಇಲ್ಲ ಅಂತಿಲ್ಲ. ಬಟ್ ನಿಮ್ ಹತ್ರ ಅಷ್ಟು ಸಮಯ ಇದೆ ಅಂದ್ರೆ ನಡ್ಕೋತ ಹೋಗ್ರಿ, ನಾನ್ ಬ್ಯಾಡ್ ಅಂತ ಇಲ್ಲ. ಬಟ್ ಸಕ್ಸಸ್ಫುಲ್ ಜನ ಏನ್ ಮಾಡ್ತಾರ ಅಂದ್ರೆ ಲಿಫ್ಟ್ ಅನ್ನ ಬಳಸ್ತಾರ. ಲಿಫ್ಟ್ ಮೀನ್ಸ್ ಅದ ತಲೆಗೆ ತಗೋಬೇಡ್ರಿ, ಬಟ್ ಜೀವನದಲ್ಲೂ ಸಕ್ಸಸ್ ಆಗೋದಕ್ಕೆ ಲಿಫ್ಟ್ ತರ ಐಡಿಯಾಗಳನ್ನ ಮಾಡ್ಕೊಳ್ತಾರೆ. ಎಸ್, ಇಲ್ಲಿ ಹೇಳ ನೋಡ್ರಿ, ಫಸ್ಟ್ ಲರ್ನ್, ಫಸ್ಟ್ ಕಲಿತಾರ. ಸಕ್ಸಸ್ಫುಲ್ ಆಗೋದಕ್ಕೆ ಸ್ಮಾರ್ಟ್ ವರ್ಕ್ ಅಂದ್ರೆ ಕಲಿಯೋದಿರುತ್ತೆ. ಮೊದ್ಲು ಕಲಿತಾರ, ಕಲ್ತ ನಂತರ ಕೆಲಸ ಮಾಡೋದಕ್ಕೆ ಶುರು ಮಾಡ್ತಾರ. ಸೊ ಒಂದ್ ತಿಳ್ಕೋರಿ, ಸ್ಮಾರ್ಟ್ ವರ್ಕ್ ಅಂದ್ರೆ ದಿಮಾಕ್ಲಿಂದ ಕೆಲಸ ಮಾಡೋದು, ಬಾಡಿ ಕೆಲಸ ಇರೋದಿಲ್ಲ ಇಲ್ಲಿ. ಈಗ ನಾನ್ ನಿಮ್ಗೆ 2 ತಾಸು ಕ್ಲಾಸ್ ಮಾಡ್ತೀನಿ ನೋಡ್ರಿ, ಬಾಡಿ ನಂದು ಏನು ಮಾಡೋದಿಲ್ಲ. ಮಾಡೋದು ಏನು ಅಂದ್ರೆ ಇಲ್ಲಿ ಕೆಲಸ ಕೊಡ್ತೀನಿ. ಇಲ್ಲಿ ಯಾರು ಕೆಲಸ ಕೊಡ್ತಾರೆ ನೋಡ್ರಿ, ಅವ್ರ ಸಕ್ಸಸ್ ಆಗ್ತಾರೆ. ನೀವು ಬಾಡಿಲಿಂದ ಬಹಳ ಸಲ ಹೇಳ್ತಾರೆ ಏನು ಅಂದ್ರು, ಕಠಿಣ ಪರಿಶ್ರಮ ಮಾಡ್ಬೇಕು, ಹಾರ್ಡ್ ವರ್ಕ್ ಮಾಡಿದವ್ರು ಮಾತ್ರ ಸಕ್ಸಸ್ ಆಗ್ತಾರ, ಹಾರ್ಡ್ ವರ್ಕ್ ಮಾಡ್ಬೇಕು. ನಾನ್ ಕೇಳ್ತೀನಿ, ಈಗ ಮನೆ ಕಟ್ಟೋ ಗೌಂಡಿ ಕೆಲಸ ಮಾಡ್ತಿರ್ತಾರ ನೋಡ್ರಿ, ಮನೆ ಕಟ್ತಾರ, ನಮ್ದೆಲ್ಲ ಮನೆ ಕಟ್ಟಿದವ್ರು ಇದ್ದಾರೆ. ಅವ್ರ ನಸ್ಕಿನೊಳಗ ಹೆಚ್ಚು ಕಮ್ಮಿ 5 ಅಥವಾ 6 ಗಂಟೆ ಬೆಳಗ್ ಹರಿಯೋದ್ರ ಟೈಮಿನೊಳಗೆ ಬಂದ್ ಪ್ಲಾಟಿನ ಮೇಲೆ ನಿಂತಿರ್ತಾರ. ಮುಂಜಾನೆ 6ರಿಂದ ಸಂಜೆ 6 ತನಕ ದುಡಿತಾರ, ಕಷ್ಟಪಟ್ಟು ದುಡಿತಾರ. ಇವತ್ತಿಗೆ ನನಗ್ ಹೇಳ್ರಿ ಒಬ್ಬರಾದ್ರೂ ಸಕ್ಸಸ್ ಆಗ್ಯಾರಿ ಅಂತ? ಅವ್ರ ಇವತ್ತಿಗೂ ನೆಲ ಅಗಿಯೋ ಕೆಲ್ಸಾನೇ ಮಾಡ್ತಾ ಇದ್ದಾರೆ. ಎಸ್ ಎಸ್, ಹಾ ಸರ್, ಶಶಿರೇಖಾ ಹೇಳ್ತಾರೆ ನೋಡ್ರಿ. ಸೊ ಹಾಗಾಗಿ ನಾನ್ ಹೇಳೋದು ಏನು ಅಂದ್ರ, ನೀವು ಬರೀ ಹಾರ್ಡ್ ವರ್ಕ್ ಮಾಡಿದ್ರೆ ಸಕ್ಸಸ್ ಆಗೋದಿಲ್ಲ, ಪ್ಲಸ್ ಸ್ಮಾರ್ಟ್ ವರ್ಕ್ ಮಾಡೋದಕ್ಕೂ ಬರ್ಬೇಕು ನಿಮ್ಮಲ್ಲಿ.
ಹೋಟೆಲ್ನ ಒಬ್ಬ ಮಾಡಿದ್ ಬಹಳಷ್ಟು ಉದಾಹರಣೆ ಕೊಡ್ತಾರೆ. ಏನು ಅಂದ್ರೆ ಹೋಟೆಲ್ ನಲ್ಲಿ ಒಬ್ಬ ಕ್ಲೀನರ್ ಆಗಿ ಕೆಲಸ ಮಾಡ್ತಿರ್ತಾನೆ, ಬರ್ತಾ 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 5 ಸ್ಟಾರ್ ಹೋಟೆಲ್ ಮಾಲೀಕ ಆಗಿರುವಂತ ಉದಾಹರಣೆ ಇದೆ. ಕಾರಣ ಏನು ಅಂದ್ರೆ ಅವ್ನ್ ತಿಳ್ಕೊತಾನೆ, ಅರ್ಥ ಮಾಡ್ಕೋತಾನೆ ಮಾಲೀಕ್ ಏನ್ ಮಾಡ್ತಾನೆ, ಇದು ಬಿಸ್ನೆಸ್ ಹ್ಯಾಂಗ್ ಬಿಲ್ಡ್ ಆಗ್ತಾ ಇದೆ, ಜನ ಎಕ್ಕಡಿಂದ ಬರ್ತಾರೆ, ಯಾವ ರೀತಿ ಅವ್ರು ದುಡ್ಡು ಕೊಡ್ತಾರೆ, ಆ ದುಡ್ಡನ್ನ ಹೋಗಿ ಎಲ್ಲಿ ಇನ್ವೆಸ್ಟ್ ಮಾಡ್ಬೇಕು, ಇದೆಲ್ಲಾನು ಕಲಿತಾನೆ. ಆ ಮಾಣಿ ಜೊತೆಗೆ 100 ಜನ ಕೆಲಸ ಮಾಡಿ ಸುಮ್ನೆ ಹೊಟ್ಟಿ ತುಂಬ್ಕೊಂಡು ಇದ್ದಿರ್ತಾರೆ, ಬಟ್ ಅವ್ರಿಗೆ ಬಿಸ್ನೆಸ್ ಐಡಿಯಾ ಬರೋದಿಲ್ಲ. ಬಟ್ ಇವನು ಬಿಸ್ನೆಸ್ ಐಡಿಯಾನ ತಗೊಂಡು ದೊಡ್ಡ ಲೆವೆಲ್ ದೊಳಗೆ ಬೆಳಿತಾನೆ. ಸೊ ಹಾಗಾಗಿ ನಿಮ್ಗೆ ಹೇಳೋದು ಏನು ಅಂದ್ರ ಸ್ಮಾರ್ಟ್ ವರ್ಕ್ ಇದೆ ನೋಡ್ರಿ, ಬಹಳ ಬೇಗ ನಮ್ಗೆ ಸಕ್ಸಸ್ ಮಾಡುತ್ತೆ. ಬಟ್ ಮೇಡಮ್ ಹೇಳ್ತಾರೆ ನೋಡ್ರಿ, ಹಾರ್ಡ್ ವರ್ಕ್ ಮಾಡ್ಬೇಕು. ಬಟ್ ನಾನು ಹೇಳ್ತೀನಿ, ಹಾರ್ಡ್ ವರ್ಕ್ 10% ಮಾಡ್ರಿ. ಸ್ಮಾರ್ಟ್ ವರ್ಕ್ ಇವತ್ತಿನ ದುನಿಯಾ ಇದೆ ನೋಡ್ರಿ, ಇದು ಸ್ಮಾರ್ಟ್ ವರ್ಕ್ ದುನಿಯಾ ಇದೆ. 90% ಫೋಕಸ್ ಎದ್ರ ಮೇಲೆ ಅಂದ್ರೆ ಮೈಂಡ್ ಲಿಂದ ಕೆಲಸ ನಡೀತಾವ. ಇವತ್ ನಾವು ನೋಡ್ರಿ, ಬೇಕಾದ್ರೆ ಮೊದ್ಲೆಲ್ಲ ನಮ್ ತವ್ರ ಮನೆಗೆ ಪಂಚಮಿ ಇದೆ, ಯಾರ್ಯಾರು ನಾವು ಪಂಚಮಿಗೆ ತವ್ರ ಮನೆಗೆ ಹೋಗ್ಲತ್ತೀವಿ? ಪಂಚಮಿಗೆ ಮೊಬೈಲ್ ಬಂದಾಗಿನ ಹಿಡಿದು ತವ್ರ ಮನೆಗೆ ಹೋಗೋದ್ ಕಮ್ಮಿ ಆಗ್ಯದ ನಮ್ದು. ಮನೆ ಕುಂತೆ ಫೋನ್ ಹತ್ತೆ, ಯಾವ ಏನ್ ಮಾಡತ್ತೆ ಅಂತ ಅವು ಅಂತೇಳಿ, ಏನ್ ಮಗ ಹೇಳವ ಆಯ್ತು, ಅವು ಇಲ್ಲೇ ಅಪ್ಪ ಇಲ್ಲೇ ಅಲ್ಲೇ ಮುಗಿತು. ಎಲ್ಲರೂ ಸಿಕ್ಕರು ಪಂಚಮಿಗೆ ಹೋಗ್ಬೇಕ ಫೀಲೇ ಇಲ್ಲ. ಸ್ಮಾರ್ಟ್ ವರ್ಕ್ ಅಷ್ಟೊಂದು ಮುಂದುವರೆದ. ಅವಾಗ ಪಂಚಮಿ ಅಂದ್ರೆ ಅಷ್ಟು ಖುಷಿ, ದೀಪಾವಳಿ ಅಂದ್ರೆ ಖುಷಿ, ಅದೆಲ್ಲ ಮಾಡ್ತೀವಿ. ಸೊ ಒಂದ್ ಜಮಾನದಾಗ ನಮ್ದೆಲ್ಲ ಹಾರ್ಡ್ ವರ್ಕ್ ಇತ್ತು. ಬಟ್ ಇವತ್ತು ಸ್ಮಾರ್ಟ್ ವರ್ಕ್ ಇದೆ ನೋಡ್ರಿ, ಇದು ಅನಿವಾರ್ಯ ಇದೆ. ಹಾಗೆ ಇವತ್ತು ಒಂದ್ ಮಾತನ್ನ ಹೇಳ್ತೀನಿ, ಕರೆಕ್ಟ್ ಆಗಿ ಬರ್ಕೋರಿ. ಮನೆಯಲ್ಲಿ ಒಬ್ರೇ ಏನಾದ್ರೂ ದುಡಿಲತ್ತರ, ಅವ್ರಿಗೆ 1 ಲಕ್ಷನೂ ಪೇಮೆಂಟ್ ಇದೆ ಅಂದ್ರೂ ಸಮೇತ ಅವ್ರು ಮಧ್ಯಮ ವರ್ಗದವ್ರೆ ಅಂತ ಅನ್ಕೊಂಡಿನಿ. ಇನ್ನೊಬ್ರು 4 ಜನ ಇದ್ದೀವಿ, ಒಬ್ರು ಮಾತ್ರ ದುಡಿಲತ್ತರ, 3 ಏನು ಮಾಡ್ಲತ್ತಿಲ್ಲ. ಇಟ್ಸ್ ಓಕೆ, ಮಕ್ಕಳು ಅದ್ರಲ್ಲಿ ನಾನು ಕೌಂಟ್ ಮಾಡ್ತೀನಿ, ಯಾಕಂದ್ರೆ ಅವರಿಗೂ ಖರ್ಚು ಬೇಕು. 3 ಏನು ಮಾಡ್ತಾ ಇಲ್ಲ, ಒಬ್ರೇ ಮಾಡ್ತಾ ಇದ್ದಾರಂದ್ರ ಅವ್ರು ಏನು ಒಂದು ಪರ್ಸನ್ ಏನ್ ದುಡಿತಾರ ನೋಡ್ರಿ, ಅದು ಯಾವ್ದಕ್ಕೂ ಸಾಲೋದಿಲ್ಲ. ಅದಕ್ಕೆ ನಾನ್ ಹೇಳ್ತೀನಿ, ಮನೇಲಿ ಕುಂತಲ್ಲೇ ಆನ್ಲೈನ್ ದಾಗ ವರ್ಕ್ ಮಾಡ್ಲಕ್ ಕಲೀರಿ. ಆನ್ಲೈನ್ ಬಿಸ್ನೆಸ್ ಇವತ್ತು 90% ಡೆವಲಪ್ ಆಗ್ತಾ ಇವೆ. ಆನ್ಲೈನ್ ಬಿಸ್ನೆಸ್ ಅದೇ ಹೇಳ್ದ ನೋಡಿ, 2025 ದಾಗ ನಮ್ದೇನ ಟ್ರೈನಿಂಗ್ ಇಂಡಸ್ಟ್ರಿ ಇದೆ ನೋಡ್ರಿ, ಇದು ಸುಮಾರು $400 ಮಿಲಿಯನ್ ಆಗೋದಿದೆ. ನಾನೇ 2 ವರ್ಷನ ನಿಮ್ಗೆ ಇಲ್ಲೇ ಸಿಗೋದಿಲ್ಲ. ನಾನು ಯಾವ್ದೋ ಲೆವೆಲಿಗೆ ಹೋಗ್ಬಿಡ್ತೀನಿ. ನಾನಂತೀನಿ ಅಲ್ಲಿ ಹೋಗೋ ತನಕ ನಿಮ್ಗಾರ ಕೂಡ್ಸ್ ಹೋಗಮಂತ. ಸೊ ಹಾಗಾಗಿ ಇವತ್ತು ಯಾರ್ಯಾರು ಬಂದಿರ್ ನೋಡ್ರಿ, ಬಹಳ ಅದ್ಭುತವಾದ ಅವಕಾಶ ನಿಮ್ಗಿದೆ ಅಂತ ಹೇಳ್ತಾ, ಅದೇ ರೀತಿ ಸ್ಮಾರ್ಟ್ ವರ್ಕ್ ಅದಾದ ನಂತರ ಸ್ಮಾರ್ಟ್ ವರ್ಕ್ ಅಂದ್ರೆ ಯಾವುದು ಅಂದ್ರ ಸಹಿ ದಿಶಾ ಮೇ ಮೆಹನತ್. ಸ್ಮಾರ್ಟ್ ವರ್ಕ್ ಅಂದ್ರ ನಾನು ತಲೆಲಿಂದ ಕೆಲಸ ಮಾಡ್ತೀನಿ ಅಂತ ತಲೆಗೆ ಎಲ್ಲೆಲ್ಲೋ ಬಿಡೋದು, ಅದು ಸ್ಮಾರ್ಟ್ ವರ್ಕ್ ಇಲ್ಲ. ಕರೆಕ್ಟ್ ಆಗಿ ಮಾಡ್ಬೇಕು, ಮತ್ತೆ ಕರೆಕ್ಟ್ ಒಂದು ವೇದೊಳಗ್ ಮಾಡೋದಿರ್ತದ, ಕರೆಕ್ಟ್ ಆಗಿರುವಂತ ಒಂದು ಮೆಥಡ್ ಅಲ್ಲಿ ಮಾಡೋದು. ಸೊ ಸ್ಮಾರ್ಟ್ ವರ್ಕ್ ಯಾವಾಗ್ಲೂ ಗ್ರೂಪ್ ವರ್ಕ್ ಅಲ್ಲಿ ನಡೆಯುತ್ತೆ. ಇಲ್ಲಿ ಒಬ್ರೇ ಇರೋದಿಲ್ಲ. ಹಾರ್ಡ್ ವರ್ಕ್ ಅಲ್ಲಿ ಒಬ್ರೇ ಇರ್ತೀವಿ. ಸ್ಮಾರ್ಟ್ ವರ್ಕ್ ಮಾಡುವಾಗ ಸಾಕಷ್ಟು ಜನ ಸಪೋರ್ಟಿವ್ ಸಿಸ್ಟಮ್ ಅನ್ನ ಏನ್ ಮಾಡ್ತಾರಂದ್ರ ನಮ್ಗೆ ಕೊಡ್ತಾರೆ. ಸೊ ಹಾಗಾಗಿ ಇಂತಹ ಸ್ಮಾರ್ಟ್ ವರ್ಕ್, ಈಗ ಒಂದು ಎಕ್ಸಾಂಪಲ್ ಹೇಳ್ತೀನಿ ನೋಡ್ರಿ. ಈಗ ನನ್ಗೆ ಬೀದರ್ಲಿಂದ ನನಗೆ ಬೆಂಗಳೂರು ಹೋಗೋದಿದೆ, ಅಥವಾ ನಮ್ ತಮ್ಮ ಈಗೆಲ್ಲ ಶಾಪುರ್ ಹತ್ರ ಬಂದನಂತ ಅನ್ಕೊಂಡಿನಿ, ಟ್ರಾನ್ಸ್ಫರ್ ಆಗಿ ನನ್ಗೆ ಶಾಪುರ್ಕ್ ಹೋಗೋದಿದೆ. ಈಗ ನಾನ್ ಶಾಪುರ್ಕ್ ಹೋಗ್ಬೇಕಂದ್ರ ಎಷ್ಟು ಪ್ರಕಾರದಿಂದ ಶಾಪುರ್ಕ್ ಹೋಗ್ಬೋದು ಹೇಳ್ರಿ? ನಾನ್ ಬೀದರ್ಲಿಂದ ನಾನ್ ಬಸ್ಸಿಗೆ ಹೋಗ್ಬೋದು, ಕಾರ್ನಾಗ ಹೋಗ್ಬೋದು, ಬೈಕ್ ಮೇಲೆ ಹೋಗ್ಬೋದು. ಇದೆಲ್ಲಾ ಬಿಟ್ಟು ಇನ್ನ ಕಾಲಿಂದ ನಡ್ಕೋತಾನು ಹೋಗ್ಬೋದಲ್ಲ. ಗಂಗಾ ಮೇಡಮ್ ಇದ್ದಾರೆ ನೋಡ್ರಿ, ಅದೇ ರೂಟಿಗೆ ಇದ್ದಾರೆ. ಒಂದ್ಸಲ ಹೋಗೋದಿದೆ ಅಂತ ತಮ್ಮ ಭೇಟಿ ಆಗುವ ಗಂಗಾ ಮೇಡಮ್ ಅವ್ರ ಮನೆಗೆ ಹೋಗೋದಿದೆ. ಸೊ ಹಾಗಾಗಿ ಆ ರೂಟಿ ನಾವು ಹೋಗುವಾಗ ಇಷ್ಟೆಲ್ಲಾ ವೇಲಿಂದ ಹೋಗ್ತೀವಿ. ಇದಕ್ಕೆಲ್ಲಾ ಬಿಟ್ಟು ಇನ್ನೂ ಒಂದಿದೆ, ಫ್ಲೈಟ್ ನಿಂದ ಹೋಗ್ಬೋದು. 15 ನಿಮಿಷನಾಗ ಹೋಗಿ ಅಲ್ಲೇ ಇಳಿಬಹುದು. ಸೊ ಸ್ಮಾರ್ಟ್ ವರ್ಕ್ ಏನ್ ಮಾಡುತ್ತೆ ಅಂದ್ರೆ ಅತ್ಯಂತ ಕಡಿಮೆ ಅವಧಿಯಲ್ಲಿ ಹೆಚ್ಚಿನ ಕಾರ್ಯವನ್ನ ಮಾಡುತ್ತೆ. ಇದು ಸ್ಮಾರ್ಟ್ ವರ್ಕ್. ಕಡಿಮೆ ಅವಧಿಯಲ್ಲಿ ಹೆಚ್ಚಿನ ಕಾರ್ಯ ಮಾಡುತ್ತೆ. ಮತ್ತೆ ಕಲಿತು ಮಾಡುವ ಕೆಲಸ ಸ್ಮಾರ್ಟ್ ವರ್ಕ್ ಅಂದ್ರೆ ಕಲಿಲಾರದೆ ಮಾಡ್ಲಿಕ್ಕೆ ಬರೋದಿಲ್ಲ. ಹೇಳ್ತಾರೆ ನೋಡ್ರಿ, ಹಾರ್ಡ್ ವರ್ಕ್ ಮಾಡಿನೇ ಸ್ಮಾರ್ಟ್ ವರ್ಕ್ ಮಾಡುವುದಕ್ಕೆ ಬರುತ್ತೆ ಅಂತ. ಹಾಗಾಗಿ ನೀವೇನಾದ್ರೂ ಸಕ್ಸಸ್ಫುಲ್ ಆಗ್ಬೇಕಂದ್ರ ನಿಮ್ ಹತ್ರ ಒಂದು ಟೀಮ್ ಬೇಕು. ಟೀಮ್ ಇದೆ, ನಾ ಯೋಚನೆ ಮಾಡಿ. ಅದೇ ರೀತಿ ಸಕ್ಸಸ್ ಅನ್ನುವಂಥದ್ದು ಇದೆ ನೋಡ್ರಿ, ಈ ರೀತಿ ಒಂದು ಮೆಟ್ಟಿಲ್ ಇದ್ದಂಗಿಲ್ಲ. 1 ಸೆಕೆಂಡ್. ಈ ರೀತಿ ಸ್ಟೆಪ್ ಬೈ ಸ್ಟೆಪ್ ಇರುವಂತ ಒಂದು ಪ್ರೊಸೆಸ್ ಇದೆ ಸಕ್ಸಸ್ ಅನ್ನುವಂಥದ್ದು. ಈ ಎಲ್ಲಾ ಪ್ರೊಸೆಸ್ ಅನ್ನ ನೀವು ಹಾದು ಹೋಗ್ಬೇಕು. ನೀವೇನಾದ್ರೂ ಹಾದು ಹೋಗ್ಲಿಲ್ಲ ಅಂದ್ರ ನೀವ್ ನೋಡ್ರಿ, ಇಲ್ಲೊಂದ್ ಕಾಲ್ ಇಟ್ಟಿರಿ, ಡೈರೆಕ್ಟ್ ಆಗಿ ಇಲ್ಲೇ ಬಂದಿರಿ. ಈ ನಡುವಿಂದ ಏನ್ ಮಾಡ್ತೀರಿ ಹೇಳ್ರಿ? ಇಲ್ಲಿ ಯಾವ್ದೋ ಒಂದ್ ಕೇಸ್ ಇತ್ತು, ನೀವ್ ಒಂದ್ ಟ್ರೈನರ್ ಆಗ್ತಾ ಇದ್ದೀರಿ ಅಂತ ತಿಳ್ಕೊರ್. ನಂತರನೇ ನೀವ್ ಇಲ್ಲಿದ್ರಿ, ನಾನ್ ಏನ್ ಮಾಡ್ದೆ ಅಂದ್ರೆ ತಗೊಂಡ್ ಇಲ್ಲೇ ತಂದ್ ನಿಂದ್ರಸ. ಈ ಏನಾರ 3-4 ಕೇಸ್ ಬಂದು ಅಂದ್ರೆ ನಿಮಗ್ ಹ್ಯಾಂಡಲ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ನಮ್ಮ ಟ್ರೈನಿಂಗ್ ದೊಳಗ್ ನಾವೇನ್ ಮಾಡ್ತೀವಿ ಅಂದ್ರ ಝೀರೋದಿಂದ ಕಲಿಸ್ತಾ ಹೋಗ್ತೀವಿ. ಅದಕ್ಕೆ ನಾನ್ ಟೈಮ್ ತಗೊಳ್ಳೋದು 6 ತಿಂಗಳು. 1 ದಿನಕ್ಕೆ 2 ದಿನಕ್ಕೆ ಟ್ರೈನರ್ ಆಗೋದಿದೆ ನೋಡ್ರಿ, ಅಷ್ಟು ಈಸಿ ಅಲ್ಲ, ಬಹಳ ಕಷ್ಟ ಇದೆ. ಸೊ ಹಾಗಾಗಿ ನಾನು ಸಪೋರ್ಟಿವ್ ಸಿಸ್ಟಮ್ ಅನ್ನ ಕೊಡ್ಬೇಕಂದ್ರೆ 6 ತಿಂಗಳ ಕಾಲ ನನ್ ಜೊತೆಗೆ ವಾರದಲ್ಲಿ 3 ದಿವಸ
ನನ್ ಜೊತೆಗೆ ನೀವು ಟ್ರೈನಿಂಗ್ ಅನ್ನ ತಗೋದ್ರಿ. ಆ ಟ್ರೈನಿಂಗ್ ಅನ್ನ ತಗೊಂಡ್ಮೇಲೆ ಏನ್ ಮಾಡೋದಿರುತ್ತೆ ಅಂದ್ರೆ ನಿಮ್ಮ ಫೀಲ್ಡ್ ಅಲ್ಲಿ ನಿಮ್ಗೆ ವರ್ಕ್ ಮಾಡೋದಕ್ಕೆ ನಾವು ಸಪೋರ್ಟ್ ಮಾಡ್ತೀವಿ. ಅದ್ರ ಜೊತೆಗೆ ಮಂತ್ಲಿ ಮಿನಿಮಮ್ 50,000 ಅಂತೂ ಗಳಿಕೆ 100% ಆಗ್ತದೆ. ಅದಕ್ಕಿಂತ ಜಾಸ್ತಿನೇ ಆಗುತ್ತೆ, ಅದಕ್ಕಿಂತ ಕಡಿಮೆ ಅಂತೂ ಆಗೋದಿಲ್ಲ. ನಾನ್ ನಿಮ್ಗೆ ಇನ್ನೊಂದು ಹೇಳ್ತೀನಿ ನೋಡ್ರಿ, ಪ್ರಾಮಿಸ್ ಮಾಡಿ, ಈ ಬಿಸ್ನೆಸ್ ದೊಳಗೆ ಯಾವತ್ತು ಲಾಸ್ ಅನ್ನೋ ಮಾತೇ ಇಲ್ಲ. ಟೋಟಲಿ ಲಾಸ್ ಇಲ್ಲ. ನನಗೆ ಇವತ್ತಿಗೆ ಒಂದು ಉದಾಹರಣೆ ಇಲ್ಲ ನನ್ನ ಹತ್ರ ಲಾಸ್ ಆಗಿದೆ ಈ ಬಿಸ್ನೆಸ್ ಒಳಗೆ ಬಂದಂತ. ನೋ ವೇ. ನನಗೆ ಏನ್ ಯಾವತ್ತು ಲಾಸ್ ಬಂದಿಲ್ಲ. ಕಾರಣ ಏನು ಅಂದ್ರ ಇದ್ರಲ್ಲಿರುವಂತ ಐಡಿಯಾಸ್ ಇರ್ತಾವ ನೋಡ್ರಿ, ಆ ಐಡಿಯಾಸ್ ಮೇಲೆ ಕೆಲಸ ಮಾಡ್ಬೇಕು. ಲರ್ನಿಂಗ್ ಇರುತ್ತೆ, ಲರ್ನಿಂಗ್ ಮೇಲೆ ಫೋಕಸ್ ಮಾಡ್ಬೇಕು. ಮನಸ್ಸು ಬಂದಂಗ್ ಮಾಡ್ತೀನಿ ಅಂದ್ರೆ ಇಲ್ಲಿ ಸಕ್ಸಸ್ ಆಗೋದಿಲ್ಲ. ಇದಕ್ಕೆ ಒಬ್ಬರು ಗುರು ಬೇಕು. ಈಗ ನಾನು ನಿಮ್ಗೆ ಮಾತಾಡ್ತಾ ಇದ್ದೀನಿ ನೋಡ್ರಿ, ನನಗೆ 4 ಜನ ಗುರುಗಳಿದ್ದಾರೆ. ಹಿಂದೆ ಏನಿತ್ತು, ಗುರುವಿನ ಆಯ್ಕೆ ಹಿಂದಿನವ್ರು ಗೊತ್ತಲ್ಲ, ಒಬ್ರು ಗುರು ಇದ್ರು ಸಾಕ್, ಬೇಡ ಪಾರ್ ಆಯ್ತಿತ್ತು. ಗುರು ಕರ್ಕೊಂಡು ಹೋಯ್ತಿರು, ನಾವು ನಡೀತಿದ್ವು. ಬಟ್ ಇವತ್ ಏನಾಗ್ಯದ ಹೇಳ್ರಿ, ಆನ್ಲೈನ್ ನಾಗ ಬಂದಾಗ ಡಿಜಿಟಲ್ ಮಾರ್ಕೆಟ್ ಸಲುವಾಗಿ ನಮ್ ಗುರು ಇದಾರೆ, ಬರ್ತಾರ ನೋಡ್ರಿ, ನರೇಶ್ ವಾಂಖೇಡೆ ಅಂತೇಳಿ. ನನ್ ಆ ಒಂದು ಹಂತದಲ್ಲಿ ವಯಸ್ಸು ನನ್ಗಿಂತನೂ ಸಣ್ಣದಿದೆ, ಬಟ್ ನನ್ ಗುರು ಆಗಿ ಅವ್ರು ಕೆಲಸ ಮಾಡ್ತಾ ಇದ್ದಾರೆ ನನ್ನ ಜೊತೆಗೆ. ಅವ್ರು ನಂಗೆ ಡಿಜಿಟಲ್ ಮಾರ್ಕೆಟ್ ಬಗ್ಗೆ ನಂಗೆ ಏನೂ ಗೊತ್ತಿರ್ಲಿಲ್ಲ. ನಾನು ಆರ್ಟ್ಸ್ ಸ್ಟೂಡೆಂಟ್, ನಿಮ್ಗೆ ಗೊತ್ತಲ್ಲ, ಸೈನ್ಸ್ ದವ್ರಿಗೆ ಸ್ವಲ್ಪ ಏನಾದ್ರು ಗೊತ್ತಿರ್ತದೆ, ಆರ್ಟ್ಸ್ ಅವ್ರಿಗೆ ಏನೂ ಗೊತ್ತಿರೋದಿಲ್ಲ. ಆನಂತರ ನಾನು ಈ ಫೀಲ್ಡಿಗೆ ಬಂದಿಂದೆ ನನ್ 38 ವರ್ಷದ ನಂತರ. ಅಂದ್ರೆ ನಂದು ಲರ್ನಿಂಗ್ ಕೆಪಾಸಿಟಿ ಇರುವಂತ ಮೈಂಡ್ ಸೆಟ್ ಇದೆ ನೋಡ್ರಿ, ಅದು ಹೆಚ್ಚು ಕಡಿಮೆ ಒಂದು ಕಡಿಮೆ ಅವಧಿಯಲ್ಲಿ ಇದ್ದಾಗ ನಾನು ಇದ್ರೊಳಗೆ ಬಂದು ಎಂಟ್ರಿ ಆಗಿನಿ. ಆದ್ರೆ ನಾನು ಏನ್ ಜೀರೋಲಿಂದ ಸ್ಟಾರ್ಟ್ ಮಾಡಿ ನೋಡ್ರಿ, ಇವತ್ತು ಮಿನಿಮಮ್ ಮಂತ್ಲಿ 2.5-3 ಲಕ್ಷ ರೂಪಾಯಿ ನಾವು ಇದ್ರೊಳಗೆ ತೆಗಿತೀವಿ. ಈ ಫೀಲ್ಡ್ ಅಲ್ಲಿ ಸದ್ಯಕ್ಕೆ ಎಷ್ಟು ಇನ್ಕಮ್ ಇದೆ, ಇದಕ್ಕಿಂತ ಒಂದೊಂದ್ ತಿಂಗಳ 5 ಲಕ್ಷ 6 ಲಕ್ಷನೂ ಆಗ್ತದೆ. ಬಟ್ ಇದಕ್ಕಿಂತ ಕಡಿಮೆ ಯಾವತ್ತೂ ಆಗೇ ಇಲ್ಲ, ಆಗೋದು ಇಲ್ಲ. ಬಟ್ ಇಲ್ಲಿ ಇಲ್ಲಿ ಅಣ್ಣ ಹಾಕ್ಯಾರ ನೋಡ್ರಿ, SSC ನ ಸೂತ್ರ ಇದೆ ನೋಡ್ರಿ, ಆ ಸೂತ್ರ ಹಿಡಿದು ನಡಿಬೇಕು. ಸಕ್ಸಸ್ ನ ಸೂತ್ರ ಇವೆ, ಅದ್ರ ಮೇಲೆ ಫೋಕಸ್ ಮಾಡಿ ನಡಿಬೇಕು. ನೀವು ನಮ್ ಮನ್ಸ್ ಬಂದಂಗ್ ಮಾಡ್ತೀನ್ರಿ ಅಂದ್ರೆ ಆಗೋದಿಲ್ಲ. ಸೊ ಹಾಗಾಗಿ ನಂದು ಪ್ಲಾನ್ ಏನಿದೆ ಅಂದ್ರ, ನೀವು ಆ ಸೂತ್ರಗಳನ್ನ ಕಲಿಬೇಕು ನಿರಂತರ. ಯಾರ್ಯಾರಿಗ ಅನಿಸ್ತದ ಹೇಳ್ರಿ, ನನ್ ಜೊತೆ ಕುಂತು ಮೇಡಮ್ ಯಾವ ರೀತಿ ಮಾತಾಡತಾರ ನಾವು ಮಾತಾಡ್ಬೇಕಂತ ಯಾರ್ಯಾರಿಗ ಅನ್ಸ್ಲತ್ತದ? ಯಾರ್ಯಾರಿ ಮೇಡಮ್ ಹೆಂಗ್ ಹಿಂಗೊಂದೆಲ್ಲ ಚೇಂಬರ್ ಮಾಡ್ಕೊಂಡಾರ, ಆಫೀಸ್ ಮಾಡ್ಕೊಂಡಾರ, ಟೀಮ್ ಇಟ್ಕೊಂಡಾರ? ಎಸ್, ಮೈ ಸೆಲ್ಫ್. ಓಕೆ ಸರ್, ಥ್ಯಾಂಕ್ ಯು. 100% ನಾವು ಮಾಡ್ತೀವಿ. ಯಾರ್ಯಾರಿಗೆ ಡ್ರೀಮ್ ಇದೆ, ಎಸ್ ನಾನು ನಡ್ದೇ ನಡಿಬೇಕು, ಇವ್ರ ಜೊತೆಗೆ ನಾನು ಹೆಜ್ಜೆ ಇಡಬೇಕು ಅಂತ ಹೇಳಿ ಯಾರ್ಯಾರಿಗೆ ಅನಿಸ್ತಾ ಇದೆ ಅನ್ನುವಂಥದ್ದನ್ನ ಒಂದ್ಸಲ ಎಸ್ ದಿಲೀಪ್ ಕುಮಾರ್. ನೆಕ್ಸ್ಟ್ ಮತ್ತೆ ಎಸ್. ಸೊ 100% ನಾನು ತಗೊಂಡು ಹೋಗ್ತೀನಿ, ಅದ್ರ ಬಗ್ಗೆ ಏನು ವರಿ ಮಾಡ್ಕೊಳ್ಳೋದು ಬೇಕಾಗಿಲ್ಲ. ಸೊ ಇಲ್ಲಿ ನೋಡ್ರಿ, ಎಸ್, ಇಲ್ಲಿ ಇರುವಂತ ನಿಮ್ಗೆ ಪಿಕ್ಚರ್ ಎಲ್ಲ ಕಾಣ್ತಾ ಇರ್ಬೋದು. 2 ರೀತಿಯ ಶಕ್ತಿಗಳು ನಮ್ಮ ಒಳಗೆ ಕೆಲಸ ಮಾಡ್ತಾವ. ಸಾವಿತ್ರಿ ಮೇಡಮ್, ಓಕೆ, ನಮ್ ಸಾವಿತ್ರಿ ಮೇಡಮ್ ಬಂದಿದ್ದಾರೆ ಇವತ್ತು. ಸೊ 2 ರೀತಿಯ ಕೆಲಸಗಳು ಅಥವಾ 2 ರೀತಿಯ ಶಕ್ತಿಗಳು ನಮ್ಮ ಒಳಗಿವೆ. ಓಕೆ, ಸ್ವಲ್ಪ ನಂದು ನೆಟ್ವರ್ಕ್ ಇಶ್ಯೂ ಆಗ್ತಾ ಇದೆ. 1 ಸೆಕೆಂಡ್. ಎಲ್ಲರಿಗೂ ಸ್ಕ್ರೀನ್ ಕಾಣ್ತಾ ಇದೆನಾ? ಸ್ಕ್ರೀನ್ ಕಾಣ್ತಾ ಇದೆನಾ? ಓಕೆ, ಡನ್. ಎಸ್, 2 ರೀತಿಯ 1 ಸೆಕೆಂಡ್. 2 ರೀತಿಯ ಶಕ್ತಿಗಳಿವೆ ನೋಡ್ರಿ, ಅವು ನಮ್ಮ ಒಳಗೆ ಏನ್ ಮಾಡ್ತಾವಂದ್ರ ಕಾರ್ಯವನ್ನ ಮಾಡ್ತಾವ. ಆ 2 ರೀತಿಯ ಕೆಲಸಗಳಲ್ಲಿ 1 ಸೆಕೆಂಡ್ ಸ್ವಲ್ಪ ಶೇರ್ ಮಾಡ್ತೀನಿ. ಡನ್. ಒಂದು ಇದೆ ಯಾವುದು ಅಂದ್ರ ಮಸಲ್ ಪವರ್ ಅಂತ, ಅಂದ್ರೆ ಶಾರೀರಿಕವಾದ ಶಕ್ತಿ. ಈ ಶಾರೀರಿಕವಾದ ಶಕ್ತಿ ಇದೆ ನೋಡ್ರಿ, ಇದನ್ನ ನಾವು ಈಸಿಲಿ ಪಡಿಬಹುದು. ಈಸಿಲಿ ನೀವು ಜಿಮ್ ಹೋಗ್ರಿ, ಇಲ್ಲ ವಾಕಿಂಗ್ ಮಾಡ್ರಿ, ಅಥವಾ ಮತ್ತೆ ನ್ಯೂಟ್ರಿಷನ್ ಒಳಗೆ ನೀವು ಹೋಗ್ಬೋದು. ಮತ್ತೊಂದು ಜುಂಬಾ ಅವೆಲ್ಲ ಏನೇನೋ ಮಾಡ್ತಿರ್ತಾರ ನೋಡ್ರಿ. ಈ ರೀತಿ ನೀವು ಎಲ್ಲಿನೂ ಹೋಗಿ ಶಾರೀರಿಕ ಶಕ್ತಿಯನ್ನ ಏನ್ ಮಾಡ್ಕೊಳ್ಬಹುದು ಅಂದ್ರ ಬಳಸ್ಕೊಂಡು ನಾವು ಮುಂದೆ ಹೋಗ್ಬೋದು. ಆದ್ರೆ ಇನ್ನೂ ಒಂದು ಶಕ್ತಿ ಇದೆ, ಇದನ್ನ ನಾವು ಮಾಡೋದಿಲ್ಲ. ದಯವಿಟ್ಟು ಯಾರು ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಈ ಬಾಡಿ ಮೇಲೆ ನಾವು ಏನು ವರ್ಕ್ ಮಾಡೋದಿಲ್ಲ. ನಾನು ಇರೋದು ಮಾಸ್ಟರ್ ಮೈಂಡ್ ಟ್ರೈನರ್, ಓನ್ಲಿ ಮೈಂಡ್ ಮೇಲೆ ಫೋಕಸ್ ಮಾಡ್ತೀವಿ. ನನ್ಗೆ ಗೊತ್ತಿದೆ ನಿಜವಾದ ಎನರ್ಜಿ ಎಲ್ಲಿ ವರ್ಕ್ ಮಾಡುತ್ತೆ ಅಂದ್ರೆ ಮೈಂಡ್ ಅಲ್ಲಿ ವರ್ಕ್ ಮಾಡುತ್ತೆ. ಸೊ ಹಾಗಾಗಿ 2ನೇದು ಅತ್ಯಂತ ದೊಡ್ಡ ಪವರ್ ಇದೆ ನೋಡ್ರಿ, ಅದು ಯಾವ್ದಿದೆ ಅಂದ್ರೆ ಮೈಂಡ್ ಪವರ್ ಅಂತ. ಇವತ್ ನೀವೆಲ್ಲರೂ ಒಂದ್ ಕಡೆ ಕರೆಕ್ಟ್ ಆಗಿ ಬರ್ಕೋರಿ, ನಮ್ಮ ಶರೀರದಲ್ಲಿರುವಂತ ಶಕ್ತಿ ಇದೆ ನೋಡ್ರಿ, ಓನ್ಲಿ 2% ಮಾತ್ರ ಇದೆ. ಶಾರೀರಿಕ ಶಕ್ತಿ ಕೇವಲ 2% ಮಾತ್ರ ಇದೆ. 98% ಶಕ್ತಿ ಇದೆ ನೋಡ್ರಿ, ಅದು ನಮ್ಮ ಮೈಂಡ್ ಅಲ್ಲೇ ಇದೆ. ಮಾನಸಿಕ ಶಕ್ತಿಯಲ್ಲಿನೇ ಇಷ್ಟು ಎಲ್ಲಾನು ಇದೆ. ಸೊ ಹಾಗಾಗಿ ಈಗ ಹೇಳ್ರಿ, ನೀವು ಯಾವ್ದು ನಾವು ಬಿಲ್ಡ್ ಮಾಡ್ಬೇಕು? ಶಾರೀರಿಕ ಶಕ್ತಿಯನ್ನ ಬಿಲ್ಡ್ ಮಾಡ್ಬೇಕಾ ಅಥವಾ ನಾವು ಮಾನಸಿಕ ಶಕ್ತಿಯನ್ನ ಹೆಚ್ಚು ಮಾಡ್ಕೊಳ್ಬೇಕು? ಸೊ ಒಂದಿದ್ರೆ ಹಿಂಗ್ ಮಾಡಿ,
ಎಸ್, ಮೈಂಡ್ ಪವರ್ ನಮ್ ಜಾಸ್ತಿ ಮಾಡ್ಕೋಬೇಕು. ಒಂದ್ ಎಕ್ಸಾಂಪಲ್ ನಾನು ಯಾವಾಗ್ಲೂ ಹೇಳ್ತೀನಿ ನೋಡ್ರಿ, ಮೈಂಡ್ ಪವರ್ ಹೆಂಗ್ ಕೆಲಸ ಮಾಡ್ತದ ಅಂತೇಳಿ. ಹೆಣ್ಮಕ್ಳಿಗೆ, ಗಂಡ್ ಮಕ್ಳಿಗೂ ಇದ್ರ ಬಗ್ಗೆ ಗೊತ್ತಿದೆ. ಏನು ಅಂದ್ರೆ ನಾವ್ ಹೆಣ್ಮಕ್ಳು ಇರ್ತೀವಿ ನೋಡ್ರಿ, ದಸರಾ ಹಬ್ಬ ಬರ್ತದೆ. ಈಗ ಶ್ರಾವಣ, ಈಗ್ನು ಅನುಭವಿಸಿರ್ಬೇಕು ಎಲ್ಲರೂ ಹೆಚ್ಚು ಕಡಿಮೆ 99%. ಶ್ರಾವಣದ ಎಲ್ಲಾನು ಕೆಲಸ ತೆಗ್ದಿದೇವು. ಮುಂಜಾನೆ ಹಿಡಿದು ಸಂಜೆ ತನಕ ಕೆಲಸ ಬಡದಾಡ್ ಬೀದರ್ ಭಾಷೆದಾಗ ಖೌದಿ ಅಂತೀವ್ ನಾವು, ಅದ್ರ ಹಾಸ್ಕೊಳ್ಳೋದ್ ಇರ್ತದ ನೋಡ್ರಿ. ನೀವು ಬರ್ರಿ ಎಲ್ಲರಿಗೂ ಬೀದರ್ ಭಾಷೆ ಕಲಿಸ್ತೀನಿ ಹೊಸ ಜನರಿನ. ಕೌದಿ ಒಗ್ದ, ಬಾಂಡಿ ತೆಗ್ದ, ಅದು ಇದು ಮಾಡಿ ಇಡೀ ದಿನ ಎಲ್ಲ ಕೆಲಸ ಮಾಡೀನಿ. ಈಗ ನಾನ್ ರಾತ್ರಿ ನನ್ ಹಿಂಗ್ ಹಾಲತ್ ಎದ್ದದ ಅಂದ್ರ ಒಂದ್ ಕಪ್ ಚಹಾ ಮಾಡ್ಕೊಳಕ್ಕೂ ನನ್ ಮೈದಾಗ ಉಸುರಿಲ್ಲ. ಅಷ್ಟು ಸಾಕ್ ಆಗೋಗ್ಯದ ನನ್ಗ. ಸೋಫಾ ಮೇಲೆ ಹಿಂಗೆ ತಲಿ ಹಚ್ಚಿ ಕುಂತೀನಿ. ಬರ್ರಂತ ಒಂದ್ ಕಾರ್ ಬಂದ್ ನನ್ ಮನಿ ಮುಂದೆ ನಿಂತಿತು. ಆ ಕಾರಿನಾಗ ನಮ್ ತಮ್ಮ, ನಮ್ಮವ್ವ, ನಮ್ಮಪ್ಪ ಎಲ್ಲರೂ ಇಳದ್ ಬಂದಾರ. ಈಗ ಏನಾಗ್ತದೆ ಹೇಳ್ರಿ, ನಮಗ್ ನೆನಪೇ ಹೋಯ್ತದ ಇಡೀ ದಿನ ನಾನ್ ಕೆಲ್ಸ ಮಾಡೀನಿ ಅಂತ. ಎದ್ದು ಹಿಂಗ್ ಮತ್ ಪವರ್ಫುಲ್ ಕುದ್ರಿ ಅಂತೀವ್ ನೋಡ್ರಿ, ಹಂಗ್ ಎದ್ ಯವ್ವ ಏನ್ ಮಾಡ್ಲಿ ಉಣ್ತೇನೆವಾ ನೀ, ಪಪ್ಪ ಏನ್ ಬೇಕು ನಿಮ್ಗೆ ಹೇಳಿ. ಎನರ್ಜಿ ಬೂಸ್ಟ್ ಆಗುತ್ತೆ. ಏನ್ ಬೇಕು ಏನ್ ಕಾಲಿಗೆ ಹೆಜ್ಜೆ ಹಚ್ಕೊಂಡ್ ತಿರ್ಗದೆ ಆ ಸ್ವಾದ್ರಳೆ ಒಂದ್ ಸ್ವಾದ ಸಿಕ್ಕಿಟ್ಟಿಟ್ಟು ಬರ್ತಾವ್ ಮನಿ. ಅವಕ್ ನೋಡೋದೇ ಎತ್ಕೊಂಬದೆ ಗೊಲ್ಲೆ ಒಯ್ದೋದಿ ತೋರ್ಸೋದಿ, ನೋಡ್ರಿ ಹಿಂಗ್ ನೋಡ್ರಿ ಹಂಗ್ ನೋಡ್ರಿ. ಎಲ್ಲಿಂದ ಬಂತ ಎನರ್ಜಿ? 10 ನಿಮಿಷ ಹಚ್ಚಕ್ಕೆ ಸೋಫಾ ಮೇಲಿಂದ ಹೇಳಕ್ ಬರ್ಲುಂಟಿತ್ತು. ಕುಡಿಲಾಕ್ ನೀರ್ ಮಗ ಕುಡ್ಲತ್ತೀನು. ಯಾರ ಗುಟ್ಟಕ್ ಚಾ ಕೊಟ್ರು ಸಾಕು ಅಂತೇಳಿ ಥಕಾಸ್ ಬಿದ್ದಿದೆವು. ಎಲ್ಲಿಂದ ಎನರ್ಜಿ ಬಂತು? ಇಟ್ಸ್ ಮೈಂಡ್ ಪವರ್. ಇದು ಮಾನಸಿಕ ಶಕ್ತಿ. ಇದಕ್ಕೆ ಇನ್ನೂ ಒಂದು ಉದಾಹರಣೆ ಹೇಳ್ತೀನಿ ನೋಡ್ರಿ. ಒಂದ್ ದಿನ ನೀವ್ ಏನು ಕೆಲಸ ಮಾಡಿಲ್ಲ, ನೀವು ಹಿಂಗ್ ತಿಳ್ಕೊಬೇಡ್ರಿ ಗಂಡ್ ಮಕ್ಳಿಗೆ ಏನೋ ಅಂಬಲ್ ಹಾಕೋರನ್. ನಿಮ್ದು ಎಲ್ಲ ದೊಡ್ಡ ಕತ್ತಿ ಸ್ಟೋರಿ ಗೊತ್ತೀವೇನು. ನೀವ್ ಏನು ಕೆಲಸ ಮಾಡಿಲ್ಲ, ರಿಲ್ಯಾಕ್ಸ್ ಇದ್ರಿ, ಮನಿ ಕೆಲಸ ಮಾಡ್ಕೊಂಡ್ರಿ, ರಿಲ್ಯಾಕ್ಸ್ ಆಗಿದ್ರಿ. ಸಾಯಂಕಾಲ ಟೈಮಿಗೆ ಮತ್ತೊಂದಿನ ಬರ್ರಂತ ಒಂದ್ ಕಾರ್ ಬಂದ್ ನಿಮ್ ಮನಿ ಮುಂದೆ ನಿಂತು, ನಿಮ್ ನಾದಣಿ ಗಂಡ, ಆಕಿ ಮುಂದ್ 2-3 ಮಕ್ಕಳೆಲ್ಲ ಒಳಗ್ ಬಂದ್ರು. ಈಗ ಉಲ್ಟಾ ಎನರ್ಜಿ ಕಮ್ಮಿ ಆಯ್ತದ. ಏನಾಗ್ತದ? ಎನರ್ಜಿ ಲೋ ಆಗ್ಲಕ್ ಶುರು ಮಾಡ್ತದ. ಕಾರಣ ಏನು? ಮೈಂಡ್. ಸೊ ನಮ್ಮ ಎನರ್ಜಿ ಡೌನ್ ಆಗುತ್ತೆ. ನಮ್ದು ಇವ್ರು ಬಂದಿದ್ದಾರೆ, ಹೇಳ್ತಾ ಇದ್ರೆ ಸ್ಫೂರ್ತಿಯವ್ರು. ಎನರ್ಜಿ ಆಟೋಮೆಟಿಕ್ ಏನಾಗುತ್ತೆ? ಡೌನ್ ಆಗುತ್ತೆ. ಕಾರಣ ಏನಂದ್ರ ಇಲ್ಲಿ ಸಬ್ ಕಾನ್ಶಿಯಸ್ ಮೈಂಡಿಗೆ ಯಾವ್ದು ಹ್ಯಾಪಿನೆಸ್ ಇರುತ್ತೆ ನೋಡ್ರಿ, ಎನರ್ಜಿ ಆಟೋಮೆಟಿಕ್ ಬೂಸ್ಟ್ ಆಗ್ತದೆ. ಯಾವ್ದು ಅನ್ಹ್ಯಾಪಿ ಸಿಚುವೇಶನ್ ಅಥವಾ ನಮ್ಗೆ ನೋವು ಕೊಡೋರು, ದುಃಖ ಕೊಡೋರು ಅಥವಾ ಬ್ಯಾಡ್ ಆಗದವ್ರು ಬರ್ತಾರ ನೋಡ್ರಿ ಮನೆಗೆ, ಅವಾಗ ಆಟೋಮೆಟಿಕ್ ನಮ್ಮ ಎನರ್ಜಿ ಏನಾಗುತ್ತೆ ಅಂದ್ರ ಕಡಿಮೆ ಆಗೋದಕ್ಕೆ ಶುರು ಆಗುತ್ತೆ. ಸೊ ಬೆಸ್ಟ್ ಉದಾಹರಣೆ ಇದೆ ಅಂತ ಅನ್ಕೊಂಡಿ. ಇದೆಲ್ಲ ಗೊತ್ತದೆ ಎಲ್ಲರಿಗೂ? ನಾವೆಲ್ಲ ಮಾಡೋರಿ. ನಾ ಇದ್ದೀನ, ನಾ ಕಮ್ಮಿ ಇದ್ದೀನ ಅಂತ ತಿಳ್ಕೊಡ್ರಿ. ನಾನು ನಮ್ ತವ್ರ ಮನಿ ಅಂದ್ರೆ ಬರ್ರಂತ ತಯಾರಾಗ್ಬಿಡ್ತೀನಿ. ಅದೇ ನಡಿನೇ ಆಳಂದಿಗೆ ಹೋಗಾರಂದ್ರೆ ವಿಚಾರ ಮಾಡ್ತೀನಿ, ಇವತ್ ಕ್ಲಾಸ್ ಅದ, ಅದು ಅದ, ಇದು ಅದ ಅಂತ. ನಾನು ಮಾಡ್ತೀನಿ, ಮಾಡೋದಿಲ್ಲ ಅಂತಿಲ್ಲ, ಬಟ್ ಇರುತ್ತೆ. ಸೊ ಹಾಗಾಗಿ ನೀವೆಲ್ಲರೂ ಒಂದನ್ ಮಾತನ್ನ ನೆನ್ಪಿಟ್ಕೋರಿ, 98% ಪವರ್ ಇರೋದು ಎಲ್ಲಿ ಅಂದ್ರೆ ನಮ್ಮ ಮೈಂಡ್ ಅಲ್ಲಿ ಇರುತ್ತೆ. ಸೊ ಮೈಂಡಿನೊಳಗು ಕಾನ್ಸಿಯಸ್ ಮೈಂಡ್ ಮತ್ತು ಸಬ್ ಕಾನ್ಶಿಯಸ್ ಮೈಂಡ್ ಅಂತೇಳಿ 2 ರೀತಿಯಲ್ಲಿ ಕೆಲಸಗಳನ್ನ ಆಗ್ತವ. ಅವು ಯಾವ ರೀತಿಯಲ್ಲಿ ಆಗ್ತವ ಅನ್ನುವಂಥದ್ದನ್ನ ನಾನು ಹೇಳ್ತೀನಿ. ಸೊ ನಮ್ದೆಲ್ಲ ಟ್ರೈನಿಂಗ್ ಒಳಗೆ ಇದೆಲ್ಲ ಬರುತ್ತೆ. ಸಿಸ್ಟಮ್ ಒಂದು ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್ ಅಂತ 2 ರೀತಿ. ಈ ಹಾರ್ಡ್ವೇರ್ ಏನಿದೆ ನೋಡ್ರಿ, ಇದು ಬಾಡಿ ಒಳಗಿರುವಂತ ಸಾಫ್ಟ್ವೇರ್ ಇದೆ ನೋಡ್ರಿ, ಅದನ್ನೇ ಮೈಂಡ್ ಅಂತ ಕರಿತೀವಿ. ಸೊ ನೀವು ಹಾರ್ಡ್ವೇರ್ದೊಳಗೆ ಏನಾದ್ರೂ ಬದಲಾವಣೆ ಮಾಡ್ಬೇಕಂದ್ರ ಮೊದಲು ಎಲ್ಲಿ ಮಾಡ್ಬೇಕಂದ್ರ ಸಾಫ್ಟ್ವೇರ್ ನಾಗ ಮಾಡ್ಬೇಕು. ಗೊತ್ತದಲ್ಲ ನಿಮ್ಗ? ನೀವು ಹಾರ್ಡ್ವೇರ್ ಚೇಂಜ್ ಮಾಡ್ಬೇಕಂದಿರಿ ಅಂತ ತಿಳ್ಕೊ. ಈಗ ಸುಮ್ನೆ ಒಂದು ಉದಾಹರಣೆಯನ್ನ ಕೊಡ್ತೀನಿ. ಏನು ಅಂದ್ರ, ನೀವು ತೆಳ್ಳಗ ಆಗ್ಬೇಕಾಗ್ಯದ ಅಂತ ತಿಳ್ಕೊರಿ. ಸ್ವಲ್ಪ ಏನು ದಪ್ಪ ಆಗಿದ್ರಿ, ಸ್ವಲ್ಪ ತೆಳ್ಳಗ ಆಗ್ಬೇಕಾಗ್ಯದ ಅಂತ ತಿಳ್ಕೊರಿ. ತೆಳ್ಳಗ ಆಗ್ಬೇಕಂದ್ರೆ ನಾವೇನ್ ಮಾಡ್ತೀವಿ? ಮೊದಲ ಎಕ್ಸರ್ಸೈಸ್ ಮಾಡೋದಕ್ಕೆ ಶುರು ಮಾಡ್ತೀವಿ. ಅವಾಗ ಏನಾಗ್ತದೆ? ಒಳಗಿರುವ ಜೀವಕೋಶಗಳು ವೇಸ್ಟ್ ಇದ್ದಿರ್ತಾವ ನೋಡ್ರಿ, ಅವೆಲ್ಲ ಬೇರೆ ಬೆವರಿನ ರೂಪದಲ್ಲೆಲ್ಲ ಹೊರಗೋಗಿ ಆ ನಂತರ ಏನಾಗ್ತದ? ಹೊರಗಿನ ಸೇಫ್ ಇರ್ತದ ನೋಡ್ರಿ, ಇದು ಸ್ಟ್ರಕ್ಚರ್, ಅದು ಆಟೋಮೆಟಿಕ್ ಏನಾಗುತ್ತೆ ಅಂದ್ರೆ ಕಡಿಮೆ ಆಗುತ್ತೆ. ಸೊ ಹಾಗಾಗಿ ನಿಮಗೆ ಪರಿವರ್ತನೆ ಬೇಕು ಅಂದ್ರ ಆಂತರಿಕ ಪರಿವರ್ತನೆಯಿಂದನೇ ಬಾಹ್ಯ ಪರಿವರ್ತನೆ ಇರುತ್ತೆ. ಕರೆಕ್ಟ್ ಆಗಿ ಬರ್ಕೋರಿ. ಔಟರ್ದೊಳಗೆ ಯಾವತ್ತೂ ಬದಲಾವಣೆ ಸಾಧ್ಯ ಇಲ್ಲ, ಇನ್ನರ್ದೊಳಗೆ ಚೇಂಜಸ್ ಬರ್ಬೇಕು ನಂಬಲ್ಲಿ. ಸೊ ಇನ್ನರ್ ಮೀನ್ಸ್ ಯಾವುದು? ಮೈಂಡ್. ಬಟ್ ನಾವ್ ಇವತ್ತು ಏನ್ ಮಾಡ್ತಾ ಇದೀವಿ ಅಂದ್ರೆ ಇನ್ನರ್ ಕಡೆ ನಾವು ಫೋಕಸ್ ಮಾಡ್ತಾ ಇಲ್ಲ, ಬರೀ ಔಟರ್ ಕಡೆಗೆ ಫೋಕಸ್ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ಈಗೊಂದು ಕ್ವಶನ್ ಅನ್ನ ಮಾಡ್ತೀನಿ. ಏನು ಅಂದ್ರೆ, ನಿಮ್ಮಲ್ಲಿ ಎಲ್ಲರಿಗೂ ಮೈಂಡ್ ಪವರ್ ಇದೆ. ಸೊ ಅದ್ರಲ್ಲಿ ನಿಮ್ಗೆ ಏನ್ ಅನಿಸುತ್ತೆ ಅಂದ್ರೆ, ನಾನು ಎಷ್ಟು % ನನ್ನ ಮೈಂಡ್ ಅನ್ನ ಯೂಸ್ ಮಾಡಿರ್ಬೇಕು ಇಲ್ಲಿ ತನಕ ಅಂತ? ಸುಮ್ನೆ ಎಷ್ಟು % ಮಾಡಿರ್ಬೇಕು? 50%, 60%, 90%? ಎಷ್ಟು % ಮೈಂಡ್ ಯೂಸ್ ಮಾಡಿರ್ಬೇಕು? ಸ್ವಲ್ಪ ನಂಗೆ ಟೈಪ್ ಮಾಡಿ ನೋಡಮ್ಮೆ. 80%. ಎಸ್,
ವಿವೇಕಾನಂದ್ ಸರ್ ಇರ್ಬೋದು ಮೋಸ್ಟ್ಲಿ ಅಂತ. ಸರ್ ನಿಮ್ ದಯವಿಟ್ಟು ನಿಮ್ದು ಇದು 1+ ಇದೆ ನೋಡ್ರಿ, ಅದು ಸ್ವಲ್ಪ ತೆಗೆದು ವಿವೇಕ್ ಅಂತ ಅಷ್ಟೇ ಇಡ್ರಿ. ನನ್ನ ಮಗನ ಹೆಸರು ವಿವೇಕ್ ಇದೆ. ಓಕೆ ಸರ್, ವಿವೇಕ್ ಸರ್ 80%. ನೆಕ್ಸ್ಟ್ ಯಾರ್ಯಾರಿಗೆ ಅನಿಸು ಎಷ್ಟು ಪರ್ಸೆಂಟ್ ನಾನು ಬಳಸಿರ್ಬೇಕು ಅಂತ ಟೈಪ್ ಮಾಡಿ. ಈಗ ಹೇಳ್ತೀನಿ ನಿಮ್ಗೆ ಎಷ್ಟು ಪರ್ಸೆಂಟ್ ಮಾಡಿದ್ವಿ. ಎಸ್, ದಿಲೀಪ್ ಕುಮಾರ್ ನೋ 0, ಯು ಆರ್ ವಿನ್ನರ್. ಕೌಸ್ತುಭ್ 100%. ಎಸ್, ಮಧುಸೂದನ್ ಸರ್ ಲೆಸ್ ದೆನ್ 10%. ನೆಕ್ಸ್ಟ್, ವೆರಿ ಗುಡ್. ಬೆಸ್ಟ್ ನೀವು ಬರೀರಿ, ಟ್ರೈ ಮಾಡ್ರಿ, ಎಷ್ಟು ಮಾಡ್ಬೋದು ಸಂಖ್ಯೆ ಆದ್ರೂ ಹಾಕ್ರಿ. 100, 10, 20, 50 ಎಷ್ಟು ಮಾಡ್ಲತ್ತಿರ್ಬೇಕು ನೀವು ನಿಮ್ ಪ್ರಕಾರ. ಉಳ್ದವ್ರಿಗೆ ಕನ್ಫ್ಯೂಸ ಏಟನ ಏನಾರಿ ಅದ್ರದ್ದು ನಡಿಲತ್ತದ, ನಮ್ಗೆ ಏನ್ ಮಾಡದ ತಗೊಂಡು. ಸೊ ನಿಮಗೊಂದ್ ಮಾತು ಹೇಳ್ತೀನಿ ನೋಡ್ರಿ, ಇಲ್ಲಿ ಆಲ್ಬರ್ಟ್ ಐನ್ಸ್ಟೈನ್ ಇದ್ದಾರೆ ನೋಡ್ರಿ, ಅವರು ಸಮೇತ ಅವರ ಸಬ್ಕಾನ್ಶಿಯಸ್ ಮೈಂಡ್ ಅನ್ನ 4.5 ಮಾತ್ರ ಯೂಸ್ ಮಾಡ್ಯಾರ. ಜಗತ್ತಿನ ಅತ್ಯಂತ ದೊಡ್ಡ ಮೇಧಾವಿ ವ್ಯಕ್ತಿ, ಮೈಂಡ್ ಪವರ್ ಜಾಸ್ತಿ ಇರುವಂತಹ ಏಕೈಕ ವಿಜ್ಞಾನಿ ಯಾರು ಅಂದ್ರೆ ಆಲ್ಬರ್ಟ್ ಐನ್ಸ್ಟೈನ್. ಇವತ್ತಿಗೆ ಅವ್ರ ಬ್ರೈನ್ ಮೇಲೆ ಇನ್ನ ರಿಸರ್ಚ್ ನಡೆದಿದೆ, ಹೆಂಗ್ ಇಷ್ಟು ಶಾಣೆ ಇದ್ರು ಅವ್ರು ಎಷ್ಟು ಪರ್ಸೆಂಟ್ ಯೂಸ್ ಮಾಡ್ಯಾರ? 4.5. ಇದು ನಾನ್ ಹೇಳತ್ತಿಲ್ಲ, ಇದು ಸೈನ್ಸ್ ಹೇಳುತ್ತೆ. ಅವರು ಸಮೇತ ಇಷ್ಟು ಮಾಡ್ಯಾರ. ಈಗ ಯೋಚನೆ ಮಾಡ್ರಿ, ನಮ್ ಗತಿ ಏನಿದ್ದಿರ್ಬೇಕು, ಎಲ್ಲಿದ್ದಿರ್ಬೇಕು ನಾವು ಅಂತ. ಎಲ್ಲಿದ್ದಿರ್ಬೇಕು ಯೋಚನೆಯನ್ನ ಮಾಡ್ರಿ. ಸೊ ಯೋಚನೆ ಮಾಡ್ರಿ ಎಷ್ಟು ಪರ್ಸೆಂಟ್. ಆಲ್ಬರ್ಟ್ ಐನ್ಸ್ಟೈನ್ 4.5 ಅಂದ್ರೆ 5 ಸಮೇತ ಅವ್ರು ಯೂಸ್ ಮಾಡಿಲ್ಲ ಅಂದ್ರೆ ಇನ್ನ 95 ಖಾಲಿ ಇತ್ತವ್ರದ್ದು. ಅಂದ್ರೆ ನಾವ್ ಎಷ್ಟು ಮಾಡ್ತಿರ್ಬೋದು ಯೋಚನೆ ಮಾಡ್ರಿ. 1%, 2%. ವಿವೇಕ್ ಸರ್ 2%. ಇಟ್ಸ್ ಓಕೆ, ನಂಗೂ ಹಂಗೆ ಅನಿಸ್ತದೆ ಸರ್, ನಾನ್ 2% ಮಾಡ್ತಾ ಇರ್ಬೋದು. ನನಗೂ ಅಷ್ಟು ಕನ್ಫರ್ಮ್ ಇಲ್ಲ, ಬಟ್ 2% ಇರ್ಬೋದು ಮಿನಿಮಮ್. ಇಷ್ಟೆಲ್ಲ ಮಾಡ್ಲತ್ತೀವ ದೊಡ್ಡ ಲೆವೆಲ್ದೊಳಗಂದ್ರೆ ಅಷ್ಟರ ಇರ್ಬೋದು. ಸೊ ಹಾಗಾಗಿ ನಾನ್ ಏನಂತೀನಿ ಅಂದ್ರ 100% ನಮಗ್ ಬಳಸೋದಕ್ಕೆ ಸ್ಫೂರ್ತಿ ಮ್ಯಾಮ್ 2%. 100% ನಮ್ಗೆ ಆಗೋದಿಲ್ಲ. ನಾನ್ ಏನಂತೀನಿ, ಆಲ್ಬರ್ಟ್ ಐನ್ಸ್ಟೈನ್ ಆಗೋದ್ ಬೇಡ. ಅನ್ನಪೂರ್ಣಾದೇವಿ ಮೂಲ್ಗೆ, ಎಸ್, ಓಕೆ. ಸೊ ಹಾಗಾಗಿ ನಾನ್ ಏನಂತೀನಿ ಅಂದ್ರ ಮಿನಿಮಮ್ 4% ಆದ್ರೂ ನಾವು ಮಾಡ್ಕೊಳ್ಬಹುದು. ಎಸ್, ಎಲ್ಲಮ್ಮ ಮ್ಯಾಮ್ 2 ಲಿಂದ 1 ಇರ್ಬೋದು, ಡೌಟ್ ಇದೆ. ಮೇಡಮ್ ನೀವು 2 ಇದ್ರಿ, ಹಂಗೇನಿಲ್ಲ. ನೀವು ನನ್ನ ಎದುರಿಗೆ ಯಾರು ಕುಂತೀರಿ ನೋಡ್ರಿ, ನಾನ್ ನಿಜವಾಗ್ಲೂ ಹೇಳ್ತೀನಿ, ಎಲ್ಲರೂ 2ರ ಡೆಫಿನೆಟ್ಲಿ ಇದ್ರಿ. ನೀವು 2 ಇದ್ದವರೇ ಪಾಸಿಟಿವ್ ಮೈಂಡೆಡ್ ಇರ್ತಾರೆ, ಲೆಕ್ಕ ಹಾಕ್ರಿ ನೀವು. ಸೊ ಹಾಗಾಗಿ ಈಗ ಒಂದು ನಿಮ್ಗೆ ಮೆಸೇಜ್ ಬಂದಿದೆ, ದಾನು ಅಂತ ಹೇಳಿ. ನಮ್ದು ಒಂದು ಗ್ರೂಪ್ ಇದೆ, ನಮ್ದು ಮಾಸ್ಟರ್ ಮೈಂಡ್ TTT ಗ್ರೂಪ್. ಸೊ ದಯವಿಟ್ಟು ಯಾರ್ಯಾರು ನಮ್ ಗ್ರೂಪ್ ನಲ್ಲಿ ಇಲ್ಲ, ದಯವಿಟ್ಟು ಇದ್ರಲ್ಲಿ ಜಾಯಿನ್ ಆಗ್ರಿ ನೀವು. ಅಂದ್ರೆ ನಿಮ್ಗೆ ಹೆಚ್ಚಿನ ಮಾಹಿತಿಗಳು, ಸಂದೇಶಗಳು ನಮ್ ಜೊತೆ ಕನೆಕ್ಟ್ ಆಗೋದಕ್ಕೆ ನಿಮ್ಗೆ ಅವಕಾಶ ಆಗಿರುತ್ತೆ. ನಿಮ್ ಚಾಟ್ ಬಾಕ್ಸ್ ನಲ್ಲಿ ಒಂದ್ ಲಿಂಕ್ ಬಂದಿದೆ, ನಮ್ದು ವಾಟ್ಸಪ್ ಲಿಂಕ್ ಇದೆ. ಸೊ ದಯವಿಟ್ಟು ಎಲ್ಲಾರು ಜಾಯಿನ್ ಆಗ್ರಿ. ಜಾಯಿನ್ ಆದ್ಮೇಲೆ ಒಂದು ಡನ್ ಅಂತ ಒಂದು ಮೆಸೇಜ್ ಹಾಕ್ರಿ. ಅಂದ್ರೆ ನಿಮ್ಗೆ ಲಿಂಕ್ ಮಾಡೋದಕ್ಕೆ ನಮಗೆ ಇಲ್ಲಿ ಹೆಲ್ಪ್ ಆಗುತ್ತೆ. ಎಸ್, ಈಗ್ನು ಬಂದ ನೋಡ್ರಿ, ವಾಟ್ಸಪ್ ಅಂತ ಹೇಳಿ whatsapp.com ಅಂತಿದೆ. ಸೊ ದಯವಿಟ್ಟು ಯಾರ್ಯಾರು ಈ ಗ್ರೂಪ್ ನಾಗಿದ್ಲ, ಎಸ್, ಮಧುಸೂದನ್ ಸರ್ ಡನ್, ಥ್ಯಾಂಕ್ ಯು ಸರ್, ವೆಲ್ಕಮ್ ಅವರ್ ಟೀಮ್. ಎಸ್, ಎಲ್ಲಾರು ಜಾಯಿನ್ ಆಗ್ರಿ. ಫಸ್ಟ್ ಜಾಯಿನ್ ಆದ್ರಿ ಅಂದ್ರೆ ಎಸ್, ಸ್ಫೂರ್ತಿ ಮ್ಯಾಮ್ ಡನ್. ಈಗಾಗ್ಲೇ ನಮ್ ಸ್ಫೂರ್ತಿ ಮ್ಯಾಮ್ ಎನ್ರೋಲ್ ಮಾಡ್ಕೊಂಡಿದ್ದಾರೆ. ಅಶೋಕ್ ಸರ್ ಡನ್. ಎಸ್, ವಿವೇಕ್ ಸರ್ ಡನ್. ಮಹೇಶ್ವರಿ ರೆಡ್ಡಿ. ಸೊ ನಮ್ಮ ಮಹೇಶ್ವರಿ ಮೇಡಮ್ ಅವ್ರಿಗೆ ಒಂದ್ಸಲ ಕ್ಲಾಪ್ಸ್ ಹಾಕ್ರಿ. ಅವರು ನಮ್ದು ಟ್ರೇನರ್ನು ಇದೀಗ ತಾನೇ 1 ತಾಸು ಹಿಂದೆ, ಮೋಸ್ಟ್ಲಿ 1.5 ತಾಸು ಹಿಂದೆ ಎನ್ರೋಲ್ ಮಾಡ್ಕೊಂಡಿದ್ದಾರೆ. ಅವರಿಗೂ ಸಮೇತ ನಾನು ವೆಲ್ಕಮ್ ಮಾಡ್ತಾ ಇದ್ದೀನಿ. ಎಸ್, ಓಕೆ. ಯಾರ್ಯಾರು ಗ್ರೂಪ್ ನಾಗ ಇಲ್ಲ ನೋಡ್ರಿ, ಇದು ಹೊಸ ಗ್ರೂಪ್ ಇದೆ. ನೀವೇನಾದ್ರೂ ಹಳೆ ಗ್ರೂಪ್ ನಾಗಿದ್ರೆ ಈಗ ಇದಕ್ಕ ಏನು ಸಂಬಂಧ ಇಲ್ಲ. ಈಗ ಹಳೆ ಗ್ರೂಪ್ ನಲ್ಲಿ ಯಾವುದೇ ಮೆಸೇಜ್ಗಳು ನಮ್ಗೆ ಬರೋದಿಲ್ಲ. ನೀವು ಹಳೆ ಗ್ರೂಪ್ ನಾಗಿಂದ ಲೆಫ್ಟ್ ಆಗಿ ಹೊರಗೆ ಬರ್ಬೋದು. ಯಾವ್ದು ಮೆಸೇಜ್ ಗಳನ್ನ ನಾವು ಹಾಕೋದಿಲ್ಲ. ಇನ್ನೂ ಒಂದು 2 ಡೇಸ್ ಮಾತ್ರ ಮಾಸ್ಟರ್ ಮೈಂಡ್ ಟ್ರೈನಿಂಗ್ ನಡೆಸ್ತೀವಿ. ಆ ನಂತರ ನಾವು ನಡೆಸೋದಿಲ್ಲ, ಅದನ್ನ ಕ್ಲೋಸ್ ಮಾಡ್ತೀವಿ. ಮತ್ತೆ ಅದು ನೀವು ಬ್ಯಾಡ್ ಅಂದ್ರೆ ಅದ್ರಾಗಿಂದ ಲೆಫ್ಟ್ ಆಗ್ಬೋದು. ಸೊ ಹಾಗಾಗಿ ಈ ಗ್ರೂಪಿನೊಳಗೆ ಬಂದಾಗ ಹೊಸ ಸಂದೇಶಗಳು, ಹೊಸ ಮಾಹಿತಿ. ಕೌಸ್ತುಭ್ ಅವರು ಡನ್. ಸೊ ಯಾರ್ಯಾರಿದ್ರಿ ಈ ಗ್ರೂಪ್ ನಾಗ ಏನು ಮಾಡ್ಬೇಡ್ರ, ಲಿಂಕ್ ಕ್ಲಿಕ್ ಮಾಡಿ ನೀವು ಒಳಗ್ ಬಂದಿರ್ತೀರಿ. ಎಸ್, ದಿಲೀಪ್ ಹೂಗಾರ್ ಅವ್ರು ಬಂದಾರೆ. ಓಕೆ, ಎಸ್, ಅನ್ನಪೂರ್ಣಾದೇವಿ ಮುಲ್ಗೆ ಡನ್.
ಓಕೆ, ಸೊ ಎಲ್ಲರಿಗೂ ನಾನು ಅಭಿನಂದನೆಗಳನ್ನ ಹೇಳ್ತಾ ಇದ್ದೀನಿ. ನಮ್ಮ ಶಕುಂತಲಾ ಸುಂಕದ ಅಕ್ಕೋರಿಗೂ ಕೂಡ ಮತ್ತೊಂದ್ಸಲ ಶರಣಾರ್ಥಿಯನ್ನ ಹೇಳ್ತಾ, ಈಗ ನಿಮ್ಗೆ ಹೇಳೋದು ಏನು, ನಾನು ಮೇನ್ ಟಾಪಿಕ್ ಅನ್ನ ಹೇಳ್ತಾ ಇದ್ದೀನಿ. ಏನು ಅಂದ್ರೆ, ನಾವು ಒಂದು ಟ್ರೈನ್ ದ ಟ್ರೈನರ್ ಅನ್ನುವಂಥದ್ದು ಇಡೀ ಕರ್ನಾಟಕದಲ್ಲಿ ಫಸ್ಟ್ ಟೈಮ್ ನಾನು ಲಾಂಚ್ ಮಾಡ್ತಾ ಇದ್ದೀನಿ. ಮತ್ ನಾನು ಫಸ್ಟ್ ಟ್ರೈನರ್ ನಾನೇ ಇದ್ದೀನಿ, ಟ್ರೈನ್ ದ ಟ್ರೈನರ್ ಅನ್ನ ಮಾಡ್ತಾ ಇದ್ದೀನಿ. ಮತ್ ಫಸ್ಟ್ ಮಾಸ್ಟರ್ ಮೈಂಡ್ ನಾನೇ ಇದ್ದೀನಿ. ನಾನು ಏನಾದ್ರೂ ಟ್ರೈನಿಂಗ್ ಫೀಲ್ಡ್ ಅಲ್ಲಿ ನಾನು ಒಬ್ಬಕಿನೇ ಗಳಿಸ್ಲಕ್ ಶುರು ಮಾಡ್ದೆ, ನಾ ಒಬ್ಬಕಿನೇ ಬೆಳಿಲತ್ತಂದ್ರು ನಾನ್ ಬಹಳ ದೊಡ್ಡ ಅನ್ಯಾಯ ಮಾಡ್ತಾ ಇದ್ದೀನಿ ಅಂತ ಜಗತ್ತಿಗೆ. ಅಂದ್ರೆ ಒಬ್ಬಕಿನೇ ಮಾಡ್ಲತ್ತೀನಿ ಎಲ್ಲ, ನನಗೆ ಆಗ್ಲಿ ನನಗದು ಬೇಕಾಗಿಲ್ಲ. ಯಾಕೆ ಬೇಕಾಗಿಲ್ಲ ಅಂದ್ರೆ ನಮ್ ಟ್ರಸ್ಟ್ ಇದೆ, ನಮ್ಮ ಮಗಳ ಹೆಸರ ಮೇಲೆ ಒಂದು ಟ್ರಸ್ಟ್ ಇದೆ, ನಮ್ದೆಲ್ಲ ಸೇವಾ ಭಾವದಿಂದ ನಡೆಯೋದು. ಸೊ ಹಾಗಾಗಿ ನಂದು ಥಾಟ್ ಏನಿದೆ ಅಂದ್ರ, ಎಲ್ಲರಿಗೂ ತಗೊಂಡು ಬೆಳೆಸ್ಬೇಕು. ಒಬ್ಬೊಬ್ಬರ ಬಲ್ ಒಂದೊಂದು ರೀತಿಯ ಪ್ರತಿಭೆ ಇವೆ. ಇವತ್ತು ಅದೇ ಹೇಳ್ತೀನಿ, ಯಾರಿಗಾದ್ರೂ ಮಾತಾಡ್ಲಕ್ ಬರಲ್ಲ ಅಂದ್ರೂ ನಾ ಟ್ರೈನರ್ ಮಾಡಿ ತೋರಿಸ್ತೀನಿ. ವಿದೌಟ್ ಮಾತ್ ನೀವು ಟ್ರೈನರ್ ಆಗ್ಬೋದು. ಒಂದು ಮಾತಾಡ್ಬೇಡ್ರಿ, ನೀವು ಮಂತ್ಲಿ 50,000 ಗಳಿಸೋದ್ ಹೆಂಗಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಬಟ್ ನೀವು ಕಲಿಬೇಕು, ಟೈಮ್ ಕೊಡ್ಬೇಕು. ನೋಡ್ರಿ, ನನಗೆ ಅದು ಬಹಳ ದೊಡ್ಡ ಸಮಸ್ಯೆ. ಏನು ಅಂದ್ರೆ, ನೀವು ಟೈಮ್ ಕೊಟ್ಟಿಲ್ಲ, ನಾ ರೆಕಾರ್ಡಿಂಗ್ ನೋಡ್ ಮಾಡ್ತೀನಿ, ಅದು ಮಾಡ್ತೀನಿ, ಆಗೋದೇ ಇಲ್ಲ. ನೋ ವೇ. ಟ್ರೈನರ್ಸ್ ಮೀನ್ಸ್ ಏನು ಅಂದ್ರೆ, ಟೈಮ್ ಟು ಟೈಮ್ ಫೋಕಸ್ ಮಾಡೋದಂತ. ನೀವು ಸಮಯ ಕೊಡ್ರಿ, ನಾನ್ ನಿಮ್ಗೆ ಹಣ ಹೆಂಗ್ ತೆಗಿಬೇಕಂತ ಹೇಳಿ ನಾನು ಹೇಳ್ತೀನಿ. ಯಾಕಂದ್ರೆ ನಂಗೆ ಗೊತ್ತಿದೆ, ಸಕ್ಸಸ್ ಜರ್ನಿಯನ್ನ ಮಾಡೀನಿ. ಸೊ ಹಾಗಾಗಿ ಟ್ರೈನರ್ ವಿಡಿಯೋ ಇಸ್ ಆಫ್. ಸೊ ಇರ್ಬೋದ್ರಿ ಸರ್, ಎಲ್ಲಾರ ಹೊರಗಿರ್ಬೋದು, ಅದಕ್ಕಾಗಿ ಎಲ್ಲರದು ವಿಡಿಯೋ ಆಫ್ ಇರ್ಬೋದು, ಇಟ್ಸ್ ಓಕೆ. ಸೊ ಹಾಗಾಗಿ ನಾನ್ ಹೇಳೋದು ಏನು ಅಂದ್ರೆ, ಇದು 6 ಮಂತ್ ಕೋರ್ಸ್ ಇದೆ ನಮ್ದು. ಅಂದ್ರೆ 6 ತಿಂಗಳದ ಒಂದು ಕೋರ್ಸ್ ಅನ್ನ ತಗೊಂಡ್ ಬಂದಿನಿ ನಾನು. ರಿಯಲ್ ಆಗಿ ನಾನ್ ಮಾಡಿರುವಂತದ್ದು, ನಾನ್ ತಗೊಂಡಿರುವಂತದ್ದು 8 ಡೇಸ್ ಟ್ರೈನಿಂಗ್, 8 ದಿನಗಳ ಒಂದು ತರಬೇತಿಯನ್ನ ತಗೊಂಡು 3.5 ಲಕ್ಷವನ್ನ ಪೇ ಮಾಡಿನ. ಆ 8 ದಿನದ ತರಬೇತಿ ಇದೆ ನೋಡ್ರಿ. ಎಸ್. ಸೊ 8 ದಿನದ ಒಂದು ತರಬೇತಿ ಏನಿದೆ ನೋಡ್ರಿ, ಅದನ್ನ ನಾನು ನನ್ನ ಲೈಫ್ನೊಳಗ್, ಜೀವನದೊಳಗೆ ಅಳವಡಿಸಿಕೊಂಡು ಒಬ್ಬ ಟ್ರೈನರ್ ಆಗಿ ಹೊರಗೆ ಬಂದ್ಮೇಲೆ, ನನಗೆ ನನ್ನ ಹೊಸ ಗುರುಗಳೊಬ್ರು ಏನ್ ಹೇಳಿದ್ರು, ಅಭಿ ಆಪ್ ಟ್ರೈನರ್ ಕೋ ರೆಡಿ ಕೀಜಿಯೇ, ಆಪ್ ಕರ್ನಾ ಬಂದ್ ಕೀಜಿಯೇ, ಅಭಿ ಆಪ್ಕ ಮತ್ ಸೋಚಿಯೇ. ನಿಮ್ದು ಯೋಚನೆ ಮಾಡ್ಬೇಡ್ರಿ, ಈಗ ಇನ್ನೊಬ್ರಿಗೆ ಮಾಡೋದಕ್ಕೆ ಇಲ್ಲಿ ಅವಕಾಶವನ್ನ ಕಲ್ಪಿಸಿಕೊಡ್ರಿ. ನೀವು ಅವರಿಗೆ ಇಲ್ಲಿ ಕರ್ಕೊಂಡ್ ಬಂದಾಗ ಮಾತ್ರ ಅವರು ಬೆಳೆಯೋದಕ್ಕೆ ಸಾಧ್ಯ ಇದೆ. ನೀವು ಹೌದು ಇವತ್ 2 ಲಕ್ಷ ಮಾಡ್ಲತ್ತೀರಿ, 1 ವರ್ಷ ಬಿಟ್ಟು 20 ಲಕ್ಷನು ಮಾಡ್ಬೋದು, ಆದ್ರೆ ಉಳ್ದವ್ರಿಗೆ ಯಾರು ಕೈ ಹಿಡಿಬೇಕು? ಸೊ ಹಾಗಾಗಿ ನೀವು ಟ್ರೈನರ್ಸ್ ಅನ್ನ ರೆಡಿ ಮಾಡ್ರಿ ಅನ್ನುವಂತ ಒಂದು ಆದೇಶಕ್ಕಾಗಿ ನಾನು ಟ್ರೈನ್ ದ ಟ್ರೈನರ್ ಅನ್ನ ತಗೊಂಡು ನಾನು ಬರ್ತಾ ಇದ್ದೀನಿ. 6 ಮಂತ್ ಕೋರ್ಸ್ ಇದೆ. ಅದ್ಭುತವಾಗಿ ನೀವು ಏನನ್ನ ಸಂಕಲ್ಪ ಮಾಡ್ತೀರಿ ಅದೆಲ್ಲದಕ್ಕೂ ನಾವು ಸಾಥ್ ಕೊಡೋದಕ್ಕೆ ನಾವು ತಯಾರಾಗಿದ್ದೀವಿ. ಸೊ ಹಾಗಾಗಿ ಬಂದರ್ ಅವರು ನರೇಶ್, ಓಕೆ, ನರೇಶ್ ಸರ್ आप आए, 1 मिनट. हाँ सर आप ज्वाइन हो जाइए. ओके, ಸೊ ಹಾಗಾಗಿ 1 ಸೆಕೆಂಡ್, ಯಾರ್ದಾದ್ರು ಅನ್ಮ್ಯೂಟ್ ಮಾಡ್ಕೊ ಆಪ್ಷನ್. ಓಕೆ, ಸೊ ಹಾಗಾಗಿ ಈ ಮುಂದಿನ ಒಂದು ಕ್ಲಾಸ್ ಇದೆ ನೋಡ್ರಿ, ಅದನ್ನ ನಮ್ಮ ನ್ಯಾಷನಲ್ ಲೆವೆಲ್ ಟ್ರೈನರ್ ಆಗಿರುವಂತ, ಜೊತೆಗೆ ಅತ್ಯಂತ ಸಹೃದಯರು, ಬಹಳಷ್ಟು ಈ ಒಂದು ಫೀಲ್ಡ್ ಅಲ್ಲಿ ಬಹಳಷ್ಟು ವರ್ಷಗಳ ಕಾಲ ಅವರು ಸೇವೆಯನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಅವರು ನಮ್ ಜೊತೆಗೆ ಕನೆಕ್ಟ್ ಆಗಿರುವಂತದ್ದು ನಮ್ಮ ಸೌಭಾಗ್ಯ ಇದೆ. ಹಾಗಾಗಿ ಬಿ ಹಮಾರೆ ನರೇಶ್ ವಾಂಖೆಡೆ ಸರ್ को मैं वेलकम करती हूँ. जो आपने बोला था ना, जिस तरह से आपको बनाना है ट्रेनर्स को, उसी तरह से बनाने के लिए हमारा टीम जो है पूरा तैयार होके आया है. सो ಎಲ್ಲರೂ ಒಂದ್ಸಲ ಜೋರಾದ ಚಪ್ಪಾಳೆಯ ಮೂಲಕ ಸರ್ಗೆ ಬರಮಾಡಿಕೊಳ್ಳೋಣ. ಸೊ ವೆಲ್ಕಮ್ ಸರ್. चलिए, थैंक यू वेरी मच मैम, थैंक यू. और सभी का दिल से धन्यवाद, मैम का भी दिल से धन्यवाद. सभी लोग प्लीज कैमरा ओपन कर लीजिए, सभी लोग कैमरा ओपन कर लीजिए. 42 लोग यहाँ पर है, सभी लोग कैमरा ओपन कर लीजिए, क्योंकि बहुत मजा आने वाला है, बहुत सारी चीजें आप सीखने वाले हैं. चलिए, सब लोगों का चेहरा दिखेगा तो बहुत मजा आएगा मुझे. सभी लोगों के चेहरे कितने अच्छे हैं. यस, फटाफट जल्दी से कैमरा ऑन कर लीजिए सभी लोग, एंड फटाफट एनर्जी मोड में आ जाइए, क्योंकि यहाँ पे आप बहुत सारी चीजें सीखने वाले हैं. कृष्णा सर प्लीज उठ के बैठ जाइए, कृष्णा सर उठ के बैठ जाइए, सोइए मत. यस, स्वाति मैम हाथ हटा लीजिए, आराम से कैमरा ऑन कर लीजिए और फटाफट कॉपी पेन लेकर बैठिए. ओके, ग्रेट. सभी के पास में नोटबुक है? नोटबुक सभी के पास है? प्लीज बताए, सभी लोग नोटबुक बताए, क्योंकि बहुत सारी चीजें आज आपको शेयर करने वाला हूँ, और कैसे जीरो से लेकर हीरो तक मैं पहुंचा हूं, वो सारी चीजें आपके साथ में शेयर करूंगा कि कैसे आप बहुत अच्छे लेवल पर जा सकते हैं इस इंडस्ट्री से. सो फटाफट सभी लोगों को नोट बनाना है, कैमरा ओपन कर लेना है, और अच्छे से सभी लोगों को बैठना है. इस तरीके से नहीं बैठना है, हाथ
खुले करके और अच्छे तरीके से सभी लोगों को बैठना है। चलिए ग्रेट, सबसे पहले सभी लोग अपने आप के लिए तालियां बजा लीजिए एक बार, सभी लोग अपने आप के लिए तालियां बजा लीजिए, क्योंकि आज संडे का दिन है। बहुत सारे ऐसे लोग हैं जो घूमने के लिए गए हैं, जो बहुत ज्यादा टाइम पास कर रहे हैं, कोई मूवी देखने गया होगा, कहीं घूमने गया होगा, कोई गार्डन में बैठा होगा, लेकिन आप लोगों ने एक डिसीजन लिया इस ट्रेनिंग को अटेंड करने का, और ये आपके लिए बहुत ही अच्छा लाइफ चेंजिंग डिसीजन होने वाला है आज। सो सभी लोग यहां पर मुझे एक चीज जरूर बताइए, क्योंकि इस ट्रेनिंग को हम पूरी तरीके से बहुत ही एक्टिव तरीके से पार्टिसिपेट करने वाले, सभी लोगों से मैं बात भी करने वाला हूं, क्योंकि आपको बहुत सारी चीजें सीखने के लिए मिलेगी यहां पर। सो सभी लोग यहाँ पर एक ट्रेनर है कोच बनने के हिसाब से आए हैं। क्या मैंने सही कहा? अगर आपको सही लगे तो यस टाइप करिए। क्या सभी लोग एक ट्रेनर के हिसाब से आए कि हमको आगे चल के ट्रेनर बनना है? यस। विवेक सर मुझे काफी एक्टिव लगे, थैंक यू वेरी मच सर, क्योंकि आप काफी अच्छे तरीके से बहुत जल्दी रिप्लाई दे रहे। चलिए ग्रेट। और बहुत सारे लोग हैं यहाँ पर। कितने लोग ट्रेनर बनना चाहते हैं? कितने लोग ट्रेनर बनना चाहते हैं? यस। स्वाति मैम ट्रेनर बनना चाहते हैं? ज्योत्सना मैम? यस। कितने लोग यहाँ पर ट्रेनर बनना चाहते हैं? यस, ट्रेनर बनना चाहते। लेकिन मैं यहाँ पर आप लोगों से कुछ पूछना चाहूंगा कि आप ट्रेनर बनना क्यों चाहते हैं? ट्रेनर बनना क्यों चाहते हैं? इसके पीछे का कारण क्या है? देखो, हर चीज के पीछे एक स्टोरी होती है, याद रखना, हर चीज के पीछे एक स्टोरी होती है। तो आपकी क्या स्टोरी है जिससे आप ट्रेनर या कोच बनना चाहते हैं? यस, विवेक जी का ड्रीम है, ठीक है। और काफी लोगों का कुछ होगा जो पैसा कमाना चाहते होंगे, कुछ लोगों का एम होगा वो लोगों की मदद करना चाहते होंगे, कुछ लोगों का होगा कि वो इस फील्ड के अंदर नाम कमाना चाहते हैं बहुत ज्यादा, कुछ लोगों का होगा कि वो घूमना फिरना बहुत ज्यादा पसंद करते हैं और उनको लगता है कि यार इस फील्ड में आने के बाद मैं बहुत ज्यादा घूम फिर सकता हूँ। कुछ लोगों का होगा कि वो फैमिली को टाइम नहीं दे पाते, वो लोग फैमिली को टाइम देना चाहते हैं। तो आप में से किस व्यक्ति का क्या रीजन है ट्रेनिंग इंडस्ट्री में आने का? फटाफट बताएगी जल्दी, फटाफट। ओके, सेल्फ डिसिप्लिन चाहते, रिच माय ड्रीम। ओके ग्रेट, बहुत बढ़िया स्फूर्ति में। चलिए, सो यहाँ पर कुछ मेजर चीजें मैं आपको शेयर करूंगा। मैम एक बार आप मुझे होस्ट बना देंगे तो मैं शेयर कर पाऊंगा अपनी पीपीटी। श्रीदेवी मैम एक बार होस्ट बना दीजिए मुझे, सो मैं पीपीटी शेयर कर पाऊंगा। सो यहाँ पर बहुत सारे लोग हैं एंड काफी लोग काफी अच्छे तरीके से एक्टिव तरीके से बैठे, और बहुत सारी चीजें आज आपको यहाँ पर डेफिनेटली सीखने के लिए मिलने वाली है। तो सबसे पहला हमारा वाई क्लियर होना चाहिए। क्या क्लियर होना चाहिए? हमारा वाई। अगर जीवन में आपको नहीं पता कि आप इस ट्रेनिंग इंडस्ट्री यहां पर क्यों बैठे, आपको नहीं पता कि आपने पढ़ाई क्यों की, अगर आपको नहीं पता कि आपको ट्रेनर क्यों बनना है, अगर ये क्यों आपका लाइफ में क्लियर नहीं होगा तो आप किसी भी जगह पर चले जाए उस चीज को आप अचीव नहीं कर सकते। अगर आपको अचीव करना है तो सबसे पहले अपने आप से पूछना पड़ेगा कि मैं आज इस जगह पर क्यों बैठी हूं, मैं आज इस जगह पर क्यों बैठा हूं। आपका क्यों, आपके लाइफ के बारे में आपका क्यों क्लियर होना चाहिए। जिस दिन आपका क्यों क्लियर होगा उस दिन आपके पास में सोचना नहीं पड़ेगा आपको क्या मुझे करना क्या है। और ट्रेनिंग इंडस्ट्री यही सबसे बड़ी खासियत आपको देती है कि आपको सोचने पर मजबूर करती है, आपको सोचने पर मजबूर करती है। तो ट्रेनिंग इंडस्ट्री में कितनी चीजें मिलती है भाई, ट्रेनिंग इंडस्ट्री करना क्यों है, इससे फायदा क्या है? तो इसके मेजर कुछ चीजें हैं। ट्रेनिंग इंडस्ट्री का पावर, आज हम देख रहे हैं कि ट्रेनिंग इंडस्ट्री इतने तेजी से बूम कर रही है, इतने सारे लोग ट्रेनिंग इंडस्ट्री के अंदर आ रहे हैं। इसके पीछे का कारण क्या है? इसके पीछे का सबसे बड़ा कारण है कि आज ये सबसे बड़ी लोगों की नीड बन चुकी है। आज बहुत सारे व्यक्ति पैसे के लिए परेशान है, बहुत सारे व्यक्ति फैमिली के कारण परेशान है, बहुत सारे लोग अपनी फैमिली को टाइम नहीं दे पाते, अपने रिलेशनशिप अच्छे नहीं कर पाते, उस वजह से परेशान है। बहुत सारे लोग परेशान है कि उनके पास में पैसा नहीं आता है। बहुत सारे लोग इस कारण से परेशान है कि उनके पास में टाइम फ्रीडम नहीं है। और बहुत सारे इस वजह से परेशान है कि यार काम तो कर रहा हूं, रोज काम करता हूं, हर दिन काम करता हूं, लेकिन लाइफ में जो
प्रॉस्पेरिटी चाहता हूं, जो घूमना फिरना चाहता हूं, घूमते फिरते काम करना चाहता हूं, वो नहीं कर पा, तो वो ट्रेनिंग इंडस्ट्री आपको यहां पर देता है। और आप यकीन करिए कि वर्ल्ड का सबसे बेस्ट प्रोफेशन में ये गिना जाता है, सबसे बेस्ट प्रोफेशन। जैसे ट्रेनिंग इंडस्ट्री सबसे बेस्ट प्रोफेशन है, आप क्रिकेट इंडस्ट्री सबसे बेस्ट प्रोफेशन है। आज साइंटिस्ट किसी को अगर बनना है तो वो सबसे बेस्ट प्रोफेशन है, लेकिन लोग आज ट्रेनिंग इंडस्ट्री को पेन पॉइंट क्यों बना के बैठे, क्यों ट्रेनिंग इंडस्ट्री को ज्वाइन कर रहे हैं? क्योंकि आपको अगर क्रिकेटर बनना है, मुझे एक बात बताइए, कितने लोग, कितने बच्चे क्रिकेट की तैयारी करते, कितने लोग मेहनत करते, लाखों में से केवल एक, कितने लाखों में से केवल एक सिलेक्ट होता है, लाखों में से एक, और वहां पर भी बहुत सारा डोनेशन देना, ये वो बहुत सारी चीजें होती है। इसी वजह से लाखों में से एक को मौका मिलता है केवल। साइंटिस्ट व्यक्ति का पूरा जीवन चले जाता है, पूरा जीवन चले जाता है, जब जाके लाखों में से एक साइंटिस्ट बन पाता है। और बहुत सारे तो बेचारे ऐसे होते हैं जो रिसर्च करते करते ही अपना पूरा जीवन त्याग देते, फिर भी वो नाम और शोहरत नहीं कमा पाते। लेकिन ट्रेनिंग इंडस्ट्री ऐसी इंडस्ट्री है कि अगर इस इंडस्ट्री के साथ में आपने 4 से 5 साल काम किया तो ये इंडस्ट्री आपको टॉप पे पहुंचा देगी, आपको टॉप पे पहुंचा देगी। आपको नेम भी मिलेगा, आपको फेम भी मिलेगा, आप अपने आप को डिफाइन कर पाएंगे इस इंडस्ट्री के अंदर। आपको मौका मिलता है लाखों लोगों तक पहुंचने का, अपने आप को डिफाइन करने का इस इंडस्ट्री के अंदर। यहां पर बहुत बड़ा नाम, फेम, सब कुछ होता है। अभी मुझे बताइए, यहां पर 37 लोग हैं, क्या 37 लोग, मुझे बताइए, सभी क्या एक ही जगह से या अलग अलग जगह से? सभी लोग एक ही जगह से या अलग अलग जगह से? सभी डिफरेंट डिफरेंट प्लेसेस से, ठीक है। अब मुझे बताइए, यहां पर ये जो 37 लोग आप हो, क्या सभी लोग श्रीदेवी मैम को जानते हैं? क्या सभी लोग श्रीदेवी मैम को जानते हैं? यस, जानते हैं। अभी समझना है, यहां पर सभी लोग मैम को जानते हैं। अभी यहां पर मैं सिंपली विवेक सर को अनम्यूट करना चाहूंगा। विवेक सर, अनम्यूट करिए अपने आप को। यस सर, नमस्कार सर, क्या करते हैं आप? नमस्कार सर, मैं प्राइवेट कंपनी में काम करता हूँ। अच्छा, प्राइवेट कंपनी में? आपके हाँ जी, अराउंड में जितने प्राइवेट कंपनी, आपकी कंपनी में जितने लोग काम करते हैं, उतने सारे लोग आपको जानते हैं? स्मॉल कंपनी में जब भी था ना सर, प्रीवियस में उसमें जानता था। अभी अच्छा। बड़ा कंपनी है, बहुत लोग है। हाँ, अभी मैं मतलब ही जिस कोई नया है डिपार्टमेंट में उधर। आप हो, जिस डिपार्टमेंट में हो, उस डिपार्टमेंट के लोग आपको जानते हैं? हाँ, जानता है। यस, डेफिनेटली जानते हैं। अभी यहाँ पर 37 35 लोग हैं। मुझे बताइए, आप में से विवेक सर को कितने लोग जानते हैं? ना, कोई नहीं जानता मेरे को। मैं मैडम को उतना ही जानता हूँ पहले से, मैं इसके लिए यस। मैडम को तो फॉलो देखो करता यहाँ हूँ। पर, ग्रेट सर, थैंक यू वेरी मच, आपने शेयर किया, थैंक यू। देखिए यहाँ पे बताने का मीनिंग क्या है, ये इंडस्ट्री ऐसी इंडस्ट्री है, अब दूसरी इंडस्ट्री में, जैसे मैंने आपको हाई प्रोफेशनल इंडस्ट्री जैसे बताया, अगर आप फिल्म इंडस्ट्री में जाते तो पूरी दुनिया आपको जानती है, अगर आप साइंटिस्ट बनते तो पूरी दुनिया आपको जानती है, अगर आप एक क्रिकेटर बनते तो पूरी दुनिया आपको जानती है। लेकिन इस इंडस्ट्री के अलावा ट्रेनिंग इंडस्ट्री एकमात्र ऐसी इंडस्ट्री है जिसके अंदर आपको पूरी दुनिया जानती है। पूरी दुनिया से अलग अलग जगह से लोग आएंगे और वो आपको जानेंगे। बाकी नॉर्मल पर्सन क्या एक हीरो बन सकता है? आज की तारीख में तो नहीं, आज की तारीख में तो नहीं। क्या एक साइंटिस्ट बन सकता है? उसके पास में क्या इतना पैसा है कि वो सारी रिसर्च को करे? नहीं है। तो आज ये इंडस्ट्री हर नॉर्मल, हर गरीब व्यक्ति के लिए, जो गरीब व्यक्ति है, जो मीडियम फैमिली से, मीडियम क्लास फैमिली से, वो पर्सन भी इस इंडस्ट्री के अंदर अपने आप को प्रूव करके लाखों लोगों तक पहुंच सकता है, अपने नाम को, अपने फेम को कमा सकता है। और इंडस्ट्री बहुत बहुत तेजी से ग्रो कर रही है, बहुत तेजी से। जैसे मैम ने भी आपको बताया था कि 2025 तक ये इंडस्ट्री 825 बिलियन डॉलर की होने वाली है। कितनी? 825 बिलियन डॉलर की। तो आप सोच के देखिए कि इंडस्ट्री कितनी तेजी से ग्रो कर रही है। लेकिन हम लोगों को इस इंडस्ट्री के बारे में पता ही नहीं है। क्यों नहीं पता है? पता है, हमको किसी ने बताया नहीं। और अगर हमको किसी ने बताया नहीं
तो हमको पता ही नहीं, हम तो वही चीज कर रहे हैं, बीए करना है, बीकॉम करना है, बीएससी करना है, उसके बाद में हमको जॉब करना है बस। क्योंकि वो एक्चुअली इसमें हमारी भी गलती नहीं है, ये हमारा ट्रेडिशन है जो चलते आ रहा है, हमारा जो ट्रेडिशनल है वो चलते आ रहा है। अब यहाँ पर सिंपली स्वाति मैम बैठे, उनके साथ में सर भी बैठे, अनम्यूट करिए मैम, तो मैं कुछ यहाँ पर बात करना चाहूंगा। देखिए बिल्कुल शर्माना नहीं है, ट्रेनिंग इंडस्ट्री में बहुत आगे जाने वाले हो अगर आज आप इस इंडस्ट्री में आए तो। चलिए ये लिए, नमस्कार मैम। नमस्कार सर। ओके, मैं एक सिंपल सा क्वेश्चन आप लोगों से पूछना चाहूंगा स्वाति मैम से। स्वाति मैम आप मुझे बताइए कि जब आपको स्कूल में पहली बार डाला गया था, जब स्कूल में पहली बार आपका नाम लिखाया गया था, तो उस समय पहली बार जब आपका नाम लिखा तो आप डायरेक्ट स्कूल जाने लग गए जब से आपका नाम लिखाया, या आपके मम्मी पापा आपको बोलते थे कि बेटा, आपको बैग तैयार करके देते थे, आपको कॉपी किताब रख के देते थे और आपको बोलते थे बैग लेकर आप स्कूल जाओ? क्या वो ये लोग ये काम करते थे? करते थे सर। क्या हम डायरेक्टली उठते से जाते थे क्या कभी स्कूल? हम खुद मन से तैयार होते थे क्या? नहीं सर, पेरेंट्स नहीं भेजते थे ना। यस। अभी आपने कॉलेज किया होगा मैम, कितनी पढ़ाई की आपने? हम पीयूसी सर, सेकेंड ईयर। यस, सेकेंड ईयर आपने किया हुआ। अभी मुझे बताइए जब आप कॉलेज में पहुंचे तो कॉलेज में क्या आपके मम्मी पापा ने आपको बोला कि बेटा ये एक काम कर, तेरा बैग दे, मैं कॉपी रखती हूँ, इसमें एक पेन रखती हूँ और ये बैग तुझे मैं देती हूँ, अब तू स्कूल जा? नहीं सर, खुद मैं क्यों नहीं बोला? जब मैं बड़ी हो गई ना सर, मेरा हाँ? सोच भी बड़ा हो गया था। ये आपने सोचा, आपको कॉपी के लिए, पेन के लिए आपको कभी पूछना नहीं पड़ा क्योंकि ये आपका पैटर्न बन गया, आपको पता चल गया कि ये चीजें हमें लगती है। हाँ सर। ठीक है, अभी मुझे बताइए कि मैम ने एक अच्छी पीपीटी यहाँ पे शेयर करी थी आप लोगों के साथ में कि अगर हमको हेल्थ अच्छी बनाना है तो हमको जिम जाना पड़ेगा, एक्सरसाइज करना पड़ेगा, हाँ सर। लेकिन हमको अगर माइंड के ऊपर काम करना है तो हमको मेडिटेशन करना पड़ेगा। मुझे आप बताइए क्या अभी आप मेडिटेशन करते? नहीं सर, अभी मैं फर्स्ट नहीं डे करते। आज ही। ठीक है, तो आप समझना, मैं आपको पूरी तरीके से रिलेट करके बताऊंगा। आप मेडिटेशन क्यों नहीं करते? क्यों बोलते सर? समझ क्या नहीं, मैं बोले? बताऊंगा आपको, मैं वो चीजें बताऊंगा कि आप क्यों नहीं कर पाते। ठीक है, आप हाँ। क्यों नहीं कर पाते समझना। आप इस वजह से नहीं कर पाते क्योंकि आपके मम्मी पापा कभी बचपन में आपके सामने कभी बैठे नहीं, हाँ कभी आपके पेरेंट्स ने आपके सामने मेडिटेशन किया नहीं, और आपके सामने वो चीजें की नहीं, इसी वजह से आपने वो काम किया नहीं। आपको बचपन में स्कूल के लिए रेडी किया गया, आपको बैग दिया गया, आपको कॉपी किताब दी गई, आपने बड़े होके आपको बोला नहीं गया कि आप ये चीज करिए, आपने ऑटोमेटिकली वो काम किया। क्यों? क्योंकि बचपन में आपके थॉट प्रोसेस में वो डाला गया, और बचपन में आपके सामने किसी ने ट्रेनिंग नहीं दी, बचपन में आपके घर वालों ने, आपके पेरेंट्स ने या आपके किसी रिश्तेदार ने आपके सामने मेडिटेशन नहीं किया, आपके सामने ट्रेनिंग नहीं दी, इसी वजह से हमारे दिमाग में कभी वो चीज आई नहीं। क्या मैं सही बोल रहा हूं मैम? हाँ सर, सही। बिल्कुल, तो ये चीजें हमारे जीवन में नहीं आती है, इसी वजह से हम ये काम नहीं कर पाते। आज ट्रेनिंग इंडस्ट्री के बारे में बहुत कम लोगों को पता है। अब मुझे बताइए, क्या आप जिस एरिया में रहते हैं, जिस सिटी में रहते हैं, वहां पे कितने डॉक्टर होंगे ऑलमोस्ट आपके एरिया में? हाँ सर, शायद 10 डॉक्टर है मेरे 10 पहचान डॉक्टर में। होंगे। ओके ग्रेट। वहां पे स्कूल कितनी है? स्कूल 10 12 10 होगा। स्कूल होगा। चलिए, वहां पे टीचर्स कितने ऑलमोस्ट आपके एरिया में? टीचर्स कितने हो गए ऑलमोस्ट, मतलब ऐसा नहीं कि फिक्स कितने हो गए आपके हिसाब से? 20 50 50 से टीचर्स हो गए? हाँ यस। हाँ सर। इंजीनियर 10 20 इंजीनियर हो गए? हाँ सर। यस। अभी देखिए 10 20 इंजीनियर है, 10 20 टीचर्स है ना? अब मुझे बताइए कि आपके एरिया में ट्रेनर कितने हैं? कोई भी नहीं है सर। तो मुझे बताइए कि आप 3 से 5 साल हम कॉलेज के अंदर पढ़ रहे हैं, हम 3 साल 5 साल कॉलेज के अंदर पढ़ रहे हैं, और हम ऐसे इसको चुन रहे जहां पर आज मार्केट के अंदर कंपटीशन ही कंपटीशन है, और ये इंडस्ट्री ऐसी इंडस्ट्री है कि इस इंडस्ट्री के अंदर जीरो कंपटीशन। कितना? 0
जीरो कंपटीशन मतलब आपने जो काम करना शुरू किया वो काम के अंदर आपको पैसा ही पैसा, जो आपने शुरू किया वो काम के अंदर पैसा ही पैसा। आपकी स्किल, हर व्यक्ति के अंदर, मुझे एक चीज पता है कि हर व्यक्ति, अगर आपको भगवान ने भेजा है तो आपके अंदर कोई ना कोई स्किल है, लेकिन हम इन चीजों को लोगों तक नहीं पहुंचा पाते। क्यों? हम अपने आप को ही नहीं जान पाते। क्यों? क्योंकि कोई व्यक्ति हमें ऐसा मिला ही नहीं। हमको केवल एक ही चीज बताई गई, बेटा पढ़ो लिखो, इंजीनियर बनो, डॉक्टर बनो, टीचर बनो, पायलट बनो, ज्यादा से ज्यादा साइंटिस्ट बनो। हमको ये चीजें बताई गई, लेकिन जहां पर जीरो कंपटीशन है वो चीजें हमको किसी ने बताई नहीं। और आपको पता है, इस इंडस्ट्री का मैं एक बहुत बड़ा सच आपको बताता हूं। जिन पेरेंट्स ने अपने बच्चे को इस इंडस्ट्री के अंदर डाला, 10 साल के अंदर, केवल 10 साल के अंदर वो बच्चा, भले उसने 10वीं क्लास से पढ़ना सीखा, ट्रेनिंग इंडस्ट्री के अंदर उसने ट्रेनिंग लेना सीखा 10वीं क्लास से, वो 10 साल इस इंडस्ट्री के अंदर उसने किया। 10 साल के अंदर कम से कम वो महीने का 5 से 6 लाख रुपए कमा रहा है। 10 साल के अंदर 5 से 6 लाख, बहुत कम मैंने आपको बताया, इससे ज्यादा ही कमा रहे, लेकिन 5 से 6 लाख रुपए। चलिए मैं मान लेता हूं 2 लाख रुपए महीना कमा रहा है, चल इससे भी कम मान लेता हूं, चलो 1 लाख रुपए महीना कमा रहा है। अब मुझे बताइए कि आप में से कितने ऐसे लोग हैं जिन्होंने 10वीं से कॉलेज किया, 12वीं किया, आपने पूरा, आपका 12वीं कंप्लीट हुआ, कॉलेज कंप्लीट हुआ, आप जॉब करने गए, आपको 1 लाख का जॉब मिल गया क्या भाई? आपने कॉलेज के अगर देखा जाए तो कॉलेज ऑलमोस्ट 21 साल के अंदर कॉलेज कंप्लीट होता है। अगर आप सही तरीके से कॉलेज पढ़ रहे हैं तो 21 से 22 साल में आज का कॉलेज कंप्लीट होता है। और उसके बाद भी हमको अगर जॉब देखने जाए तो कितने का जॉब मिलता है स्वाति मैम? अगर नया हम जॉब देखने जा रहे तो एक डॉक्टर बन गए, इंजीनियर बन गए, कितने का जॉब मिलेगा स्टार्टिंग में? 20 सर, एक्सपीरियंस का 15-20 बस, इंजीनियर। उससे ज्यादा नहीं। लेकिन फिर भी हमारे पास में आज ये इंडस्ट्री है, और आप लोग अपने आप को प्राउड फील करिए कि आज आप लोग यहाँ पर है, मतलब इस इंडस्ट्री के बारे में आप जान रहे हैं। और डेफिनेटली आपको बहुत ज्यादा इस आज के जो ट्रेनिंग है इसके बाद में आपका पूरा माइंडसेट बदल जाएगा ट्रेनिंग इंडस्ट्री को लेकर। आप में से यहाँ पर अगर 34 लोग हैं तो कम से कम 10 लोग तो आज ट्रेनिंग इंडस्ट्री के अंदर आने वाले। कितने लोग? 10 लोग तो आने वाले। अब 24 लोग मैं क्यों नहीं बोल रहा हूं? आप बताइए, 24 लोगों को क्यों नहीं बोल रहा हूं मैं? बताइए। क्योंकि 24 लोग क्या करेंगे पता है? ठीक है यार, ये तो होते रहता है, ठीक है, जैसी जिंदगी चल रही है चलने दो, ठीक है। क्योंकि वो खुद के डिसीजन नहीं ले पाते, वो दूसरे से पूछते कि मैं करूं क्या। भाई मुझे बताइए, आज आप यहां से 1 से 2 घंटा आप दे रहे, ठीक है, और आप किसी तीसरे आदमी से जाके पूछते कि मैं इसको करूं क्या, उसने देखा है कि ट्रेनिंग इंडस्ट्री को, क्या वो जानता है क्या? तो लाइफ के डिसीजन खुद को लेना चाहिए, और केवल 10 लोग ऐसे होते हैं जो खुद के डिसीजन ले पाते, और वही लोग लाइफ में सक्सेस हो पाते, जो खुद के डिसीजन ले पाते। आज अगर इंडिया के हम फेमस पर्सन को देखें तो फेमस पर्सन जितने भी है, इन लोगों से आपको मिलने की अपॉर्चुनिटी मिलती है। आज आप ये चीज को जान के शॉक हो जाएंगे कि जितने भी बड़े बड़े कंपनीज है, विवेक सर भी आज बड़ी कंपनीज के अंदर है, तो वहां पर कुछ ट्रेनर्स आते हैं। सर आपने देखा होगा, ट्रेनिंग देने के लिए कुछ ट्रेनर्स आते हैं जिनको हायर किया जाता है। क्या आते हैं ट्रेनर्स? यस विवेक सर आप बताएंगे, क्योंकि आज आप ऑलरेडी एक बड़ी कंपनी में, तो आप बताएंगे क्या ट्रेनर्स आते हैं ट्रेनिंग देने के लिए? जो सेल्स पर्सन होते हैं, जो सीईओ होते हैं, उनको ट्रेनिंग देने के लिए आते हैं सर, आते हैं। अब मुझे बताइए कि जो ट्रेनिंग आता है वो कितना चार्ज करता है 1 साल का? तो डिपेंडिंग अपन इसका रहता है सर, वो टीम के हिसाब से रहता है, के हिसाब से। सेशन जो एंटर है वो ये करता है सर, मिनिमम सेशन के हिसाब से रहता है। से मिनिमम मैं आपको बताऊं, अगर एक अच्छी कंपनी है, एमएनसी कंपनी है, तो मिनिमम से मिनिमम
एक कंपनी में 1 साल का ट्रेनिंग का, बहुत छोटा अगर ट्रेनर है तो 1 साल का एक ट्रेनिंग का कम से कम वो 25 से 30 लाख रुपए चार्ज करता है। कितना? 25 से 30 लाख रुपए वो चार्ज करता है। और कितना घंटा देगा? 2 से 3 घंटा पर डे, वो भी वीक में देगा, पर डे नहीं देगा, केवल वीक के अंदर। लेकिन फिर भी हम क्या करते हैं, उस कंपनी में काम तो कर रहे हैं, हम काम तो कर रहे हैं, लेकिन ये नहीं देखते यार ये व्यक्ति इंडस्ट्री में आ रहा है, ट्रेनिंग दे रहा है, ट्रेनिंग देके जा रहा है, तो यार इसने किया क्या होगा, इसने सीखा क्या होगा। हम कभी ये चीज नहीं समझ पाते। तो यहाँ पे आपको ये चीजें मिलती है, यहाँ पे आपको बिल्कुल टाइम फ्रीडम मिलती है। आपको कोई ऑफिस की जरूरत नहीं है, कोई 15-20 एम्प्लॉय की जरूरत नहीं है। आप अगर कहीं बाहर घूमने गए, वहां पे घूम के आपको सिर्फ एक लैपटॉप की जरूरत है, आपके लैपटॉप को ओपन करो, ट्रेनिंग दो 1 घंटे 1.5 घंटे की, पैसा कमाओ, खत्म। फिर हफ्ते में 1 बार ट्रेनिंग दो, हफ्ते में 2 बार ट्रेनिंग दो। मतलब फ्रीडम, लाइफ फ्रीडम, जहां रहे वहां से आप काम कर सकते हैं। आपको कोई टाइम बाउंड नहीं, किसी का कोई बाउंड नहीं होता है कि इतने घंटे ही आपको करना है, इतने घंटे ही आपको यहाँ पर देना होगा। ये सबसे बड़ी चीज होती है इस इंडस्ट्री के अंदर, कि यहाँ पर पूरे टाइम फ्रीडम है, कहीं भी बैठो, कहीं से भी करो, आपको कोई बाउंडेशन नहीं होता है। सेकेंड, सबसे बड़ी चीज इस इंडस्ट्री की, सबसे बड़ी चीज, जिस चीज ने मुझे बहुत ज्यादा इस इंडस्ट्री में आने के लिए प्रेरित किया, मुझे 2 चीजों ने बहुत प्रेरित किया, वो मैं बताऊंगा। सबसे पहली चीज तो ये है कि यहां पर आप किसी लोगों की मदद करते हैं, किसी लोगों की आप मदद करते हैं यहां पर इस इंडस्ट्री के अंदर। अभी मुझे बताइए कि अगर कोई ऐसा पर्सन है, अगर आप एक हीलर बन गए, आप मेडिटेशन कराते आप एक हीलर बन गए, आपने क्या किया, एक व्यक्ति ऐसा है जो बहुत ज्यादा परेशान हो गया था अपनी जिंदगी से, वो आत्महत्या करने जा रहा था, क्या बहुत ज्यादा स्ट्रेस, पैसा बहुत है, सब कुछ है, लेकिन बहुत ज्यादा परेशान है, फैमिली का प्रेशर, ये वो, हस्बैंड वाइफ के झगड़े होते, बहुत ज्यादा परेशान है। और उस व्यक्ति को आपने क्या किया, आपने उसे ट्रेनिंग दी, आपकी ट्रेनिंग उसने अटेंड किया, आपकी ट्रेनिंग अटेंड करने के बाद में, आपके मेडिटेशन को अटेंड करने के बाद में, वो व्यक्ति उसके दिमाग से वो ख्याल हट गया, वो जो सुसाइड करने जाने वाला था वो चीजें हट गई। अब मुझे बताइए उसकी पूरी जिंदगी बदल गई या नहीं बदल गई? पूरी जिंदगी उसकी बदल गई। इट मीन्स ये फील्ड ऐसी है कि यहां पर आप लोगों की जिंदगियों को बदलते। अभी जैसे अगर आप कोई कंपनी में काम कर रहे तो आप क्या कर रहे, आप खुद के लिए काम कर रहे भाई, आप खुद के लिए काम कर रहे, आपकी फैमिली के लिए काम कर रहे आप। लेकिन ये इंडस्ट्री ऐसी है कि इस इंडस्ट्री के अंदर आप खुद तो यहां पर अमीर बनते, लेकिन आपके साथ में हजारों लोगों को अमीर बनाते, हजारों लोगों की जिंदगी को आप यहां पर चेंज करते। ये इंडस्ट्री इस तरीके से काम करती है। ये इंडस्ट्री आपको लोगों की मदद करने में, आपको लोगों की प्रॉब्लम को सॉल्व करने में आपको मदद करती है। आप लोगों की प्रॉब्लम को सॉल्व करते हैं। ये इंडस्ट्री आपको अपॉर्चुनिटी देती है विदेशों में घूमने की, कहीं भी कैसे भी आप घूमने जा सकते हो। जब आपके पास में, अभी मैं अपने ही बारे में बताता हूं, मैं अपने बारे में बताता हूं कि मैंने कभी नहीं सोचा था कि मैं कभी एरोप्लेन में बैठूंगा। मैं आप आगे अपनी स्टोरी में आपको बताऊंगा तो आप लोग मेरे से रिलेट कर पाएंगे, ठीक है। लेकिन आपको यहाँ पर इतना अच्छा, इस इंडस्ट्री में आने के बाद में आप इतना अच्छा पैसा कमाते, इतनी सारी अपॉर्चुनिटीज मिलती है कि आप ऐसे लोगों के साथ में रहते, ऐसे लोगों के साथ में घूमना फिरना, ये सारी चीजें आपकी हो पाती है। ये इंडस्ट्री का सबसे अच्छा यहाँ पर ये होता है, और यहाँ पर आपको एक पर्पस मिल जाता है। अभी मुझे बताइए, सभी लोगों ने एक चीज तो सुनी होगी कि 95 और 5%, सुना है कि जो 5% लोग हैं वो जीवन में सक्सेस है, और 95% जो लोग हैं वो बेचारे काम कर रहे हैं और बस अपनी जिंदगी को चला रहे हैं, ठीक है। लेकिन जो बोलते हैं ना 5% लोग, उनके पास में 95% लोगों का पैसा है, और 95% लोगों के पास में केवल 5% पैसा है। कितना? 5% पैसा। तो ऐसा क्यों है? क्यों ये 95 और 5% का रेशो है? क्या कोई बताएगा?
कि ये रेशो क्यों है, कि भाई क्यों 95 और 5% लोगों का रेशो है? कोई बताएगा कि सर इस कारण से इसका रेशो है? पता है किसी को? चलिए गंगा मैम आप बताएंगे। गंगा मैम चलिए, करिए करिए अनम्यूट, बिल्कुल मत सोचिए, करिए, क्योंकि यहाँ पे आपको एक्टिव बनना है। यस यस मैम, नमस्कार नमस्कार मैम, बताइए। हिंदी बरल सर। क्या मैम? हिंदी नहीं आती उनको। अच्छा हिंदी नहीं आती, चलिए आप ही बता दीजिए, आप उनकी लड़की है ना? हाँ सर। चलिए आप बता दीजिए। देखो जो जितना पता हो, जैसे पता हो बताओ, मैं आपको हेल्प करने के लिए यहाँ बैठा हूँ, है ना? और हमेशा ये चीज यस, क्यों 95 और 5% का रेशियो क्यों है? 95 चलिए विवेक सर बताएंगे, विवेक सर चलिए सर बताइए। सर 5% के लोगों के पास जो पैसा है ना, उसके उसके अंडर 95% लोग काम कर रहे हैं। यस यस, सबसे बड़ी बात ये फर्स्ट थिंग एंड सेकेंड थिंग, जो तो सबसे उसके बड़ी जो बात है ये चीजें तो हो गई 95% जी। 95% जो लोग हैं ना सर, वो जो जो रबात है उसका, वो जो काम करने से उसका घर चलाता है, तो यस उसका मैंडेटरी है, वो 5% के अंडर काम करना है, मैंडेटरी है वो। अच्छा ओके, चलिए अभी देखिए यहाँ पे मैंडेटरी है, ये चीज मैंने मानी। अब समझना, जो सबसे बड़ी चीज है कॉपी पेन है, अभी लिख लो, अभी लिख लो, अभी कॉपी पेन में लिख लेना। ऐसा क्यों नहीं है, क्यों नहीं कर पाते? जो ये 5% लोग है ना, समझना, ये जो 5% लोग है ना, इनके पास में जीवन का मिशन है। क्या है? जीवन का मिशन है। ये जो 95% लोग है ना, इनके पास में जीवन का कोई मिशन ही नहीं है। इसको पता ही नहीं क्या करना है। इसको यही पता है कि सुबह उठना है, उठ के अपना बैग उठाना है और अपने को काम पे जाना है। इसका कोई मिशन नहीं है। और जिस व्यक्ति के पास में मिशन नहीं है, वो 5% में नहीं आ सकता, कभी नहीं आ सकता। मैं ऐसे कितने गरीब लोग बता दूं आपको, ऐसे कितने गरीब लोग बता दूं जिनके पास में मिशन था और वो 95% से 5% पे पहुंचे। कितने गरीब लोग बता दूं मैं आपको? हम क्यों नहीं पहुंच पाते? आप अपने आप से आज पूछ के देखो कि आपके जीवन में क्या मिशन है, आपका विजन क्या है, आपने क्या विजन बनाया है कि आपको जीवन में करना क्या है, आपको कितने लोगों की मदद करना है, आपको कितना पैसा कमाना है। क्या आपने कभी बैठ के ये बनाया? क्या कभी आपने ये सोचा कि मेरा मिशन ये है, क्या मैं इतने लोगों की जिंदगी को बदलना चाहता हूं? क्या आपने कभी ये सोचा? हम ये सोच नहीं पाते। और जब तक आप ये सोचोगे ना, आपके लाइफ में अगर कोई मिशन नहीं रहेगा ना, तो आप बस भागते ही चलोगे, भागते ही चलोगे। आपने वो देखिए, एक कहावत सुनी है क्या? चलो कहावत मैं आपको सुनाता हूँ सभी लोगों को। वो कहा जाता है, एक घोड़ा होता है, एक घोड़ा होता है, तो घोड़े के आगे एक ऐसा, इस तरीके से घोड़े के आगे एक फल ऐसे लटका दिया जाता है। क्या किया जाता है? ऐसा फल लटका दिया जाता है और ऐसा उसके सामने लकड़ी से बांध दिया जाता है। क्या कर दिया जाता है? लकड़ी से बांध दिया जाता है उसके सामने, और उसको पीछे से चाबुक मारी जाती है और वो भागता है। वो भाग रहा है और वो, उसको क्या दिख रहा है? सामने फल दिख रहा है। क्या दिख रहा है? फल। लेकिन उसको वो खा भी नहीं पा रहा है और वो भागते जा रहा है। वो ये सोच रहा है कि मैं भागूंगा और इसको खा लूंगा। क्या सोच रहा है? मैं इसको भागूंगा और खा लूंगा। लेकिन वो कभी 2 मिनट खड़े रह के ये नहीं सोचता है कि यार ये फल तो सामने है और मैं तो भागते ही जा रहा हूं। और यही हम लोगों की जिंदगी में होता है। हम बस भागते ही जाते, भागते ही जाते, हम सोचते ही नहीं, हमारे जीवन का कोई मिशन ही नहीं हम बनाते, और नहीं बनाते, इसी वजह से हम कहीं नहीं पहुंच पाते। तो अभी सभी लोगों को यहां पर एक चीज, इस इंडस्ट्री में आने के बाद में आपको बहुत अच्छी चीज यहां पर मिलती है। वो क्या मिलती है?
वो क्या मिलती है कि यहाँ पर आपके पास में एक बहुत बड़ा मिशन आप लोगों को मिल जाता है। इस इंडस्ट्री में आने के बाद आपको एक बहुत बड़ा मिशन आपको इस इंडस्ट्री में आने के बाद मिल जाता है। अभी मुझे यहाँ पर सभी लोग एक चीज बताएंगे कि सभी लोगों का इस इंडस्ट्री में आने का रीजन क्या है। भाई रीजन तो आपने एक चीज सभी लोगों ने पहले बता दिया, लेकिन सर क्या इस इंडस्ट्री के अंदर हम ट्रेनर बन सकते? आप लोगों के भी दिमाग में आएगा कि सर मेरे पास तो कोई स्किल नहीं है, मेरे पास तो कोई नॉलेज नहीं है, तो क्या मैं ट्रेनर बन सकता हूं? क्या मैं ट्रेनर बन सकता हूं? तो आपको बताऊं 500 से ज्यादा ऐसे टॉपिक है जिसके ऊपर आप एक ट्रेनर एक कोच बन सकते हैं। कितने? 500 से ज्यादा ऐसे टॉपिक है जिसके ऊपर आप एक ट्रेनर एक कोच बन सकते हैं। हमारे साथ में एक मैम आए थे, मैं आपको एक मैम की कहानी बताता हूँ। एक मैम हमारे साथ में आए थे, वो मैम ज्यादा पढ़े लिखे नहीं थे। कितने पढ़े लिखे थे वो? केवल 10वीं पढ़े लिखे थे। कितना? 8वीं या 10वीं आई थिंक उन्होंने पढ़ा था। उनके पास में कोई नॉलेज नहीं, कोई स्किल नहीं, कुछ नहीं। हाउस वाइफ थे और बस उनका वही काम था, सुबह शाम बढ़िया रोटी बनाना, घर वालों को रोटी सब्जी बना के खिलाना, और यही काम था क्योंकि उनका कोई मिशन नहीं था। एक दिन उन्होंने ट्रेनिंग को अटेंड किया, हमारे साथ में थे वो। उन्होंने ट्रेनिंग को अटेंड किया। अटेंड करने के बाद में उन्होंने सोचा सर मैंने लाइफ में सोचा तो बहुत था लेकिन मैं कर नहीं पा रही थी। मैं आगे तो बढ़ना चाहती थी लेकिन कर नहीं पा रही थी। आप में से बहुत सारे लोग ऐसे हो गए, अभी हाउस वाइफ हो गए, आप लोग भी ये सोचते होगे कि यार मैं करना तो बहुत चाह रही थी लेकिन कर नहीं पा रही थी। क्यों? क्योंकि मुझे ऐसा गाइडेंस नहीं मिला। उनको ट्रेनिंग दी गई, उन्हें बताया गया आपके पास में क्या स्किल है उसको मोनेटाइज करो, वो लोगों को सिखाना शुरू करो। तो जो मीठी रोटी होती है जिसको पुरनपोली बोलते हैं, आप लोग क्या बोलते हैं? जो मीठी रोटी होती है जिसको पुरनपोली बोलते हैं, पुरनपोली बोलते हैं ना आप लोग? क्या बोलते हैं? पुरनपोली। चलिए, यस। तो क्या हुआ, वो मैम को वो चीज बहुत अच्छी बनानी आती थी। क्या आती थी? वो चीज अच्छी बनानी आती थी। उन्होंने क्या किया, उन्होंने सिर्फ सिखाना चालू किया। अभी बहुत सारे लोग आईटी प्रोफेशन में, जॉब प्रोफेशन में लड़कियां काम बहुत कम करती है, होलेंगे, यस होलेंगे, है ना? तो लड़कियां काम बहुत कम करती है, उनको ये चीजें आती नहीं है। तो उसने क्या किया, ये चीजें सिर्फ सिखाना चालू की, और ये चीजें सिखा के उसने पहला बैच तैयार किया जिसमें 15 से 20 लड़कियां आई। उन्होंने ज्यादा नहीं 2 से 5 हजार रुपए उसकी फीस रखी और ये सिखाना चालू किया। और वो खुद शौक हो गई, वो खुद शौक हो गई कि इतने दिनों से घर में बैठी थी, हाउस वाइफ है, 10वीं तक की उसने पढ़ाई करी, वो कुछ नहीं कर पा रही थी। उसने यहाँ पे सीखा, उसने ट्रेनिंग ली कि कैसे किया जाता है, कैसे बताया जाता है, कैसे कैमरे के सामने बोला जाता है, कैसे जूम मीटिंग लिया जाता है। इस चीज को सीखा। उसने पहली बार में 15 लोगों का एडमिशन निकाला। अगर 2000 से भी मैं मान लिया कि उसने 2000 से भी निकाला, तो 15 लोगों का एडमिशन का कितना हुआ? कितना हुआ? 30,000 रुपए। अब वो लेडीज पूरी तरीके से शॉक हो गई, जिसने कभी सोचा नहीं था उसके पास में 30,000 रुपए आ गया। अब वो कंटिन्यूअसली काम कर रही है, कंटिन्यूअसली सिखा रही है। अभी उसकी पोजीशन ये है कि 1 लाख रुपए महीना ऐसे कमाती है, 1 लाख रुपए ऐसे आराम से। लेकिन उसने क्या किया, सीखा। उसके पास में कौन थे? एक गुरु थे जिन्होंने उनको ट्रेनिंग दी। तो क्या आप लोगों को इस ट्रेनिंग इंडस्ट्री में आना है? तो आपके पास में कौन सा ऐसा गुरु है जो आपको ये चीजें सिखाए? देखो सचिन तेंदुलकर बना, क्यों बना? क्योंकि इसके पास में एक गुरु था। आज ट्रेनिंग इंडस्ट्री में इतने सारे लोग इतना आगे बढ़ पा रहे, क्यों? क्योंकि इनके पास में एक गुरु है जो इन्हें सिखा रहा है। अगर हम स्कूल में, अगर हमारे पास में गुरु नहीं रहते तो क्या हम स्कूल में सीख पाते? क्या हम कॉलेज में सीख पाते? नहीं। तो हमारे पास में एक गुरु है। अभी मुझे एक चीज सिंपली बताएंगे, सो हम जल्दी से आगे बढ़ेंगे। चलिए, यहां पर मैं किसे अनम्यूट करूं? चलिए, यस श्रीवल्लीला मैम आप है यहाँ पर? चलिए आप अनम्यूट करिए। आप क्या करते हैं, जॉब वगैरह क्या करते हैं आप? यस मैम, यस नमस्कार मैम, क्या करते हैं आप? नमस्ते सर, मैं कॉलेज का कैंटीन चलाती हूँ सर। अच्छा, कॉलेज का कैंटीन चलाते, कितना पैसा मिल जाता है आपको?
डेली प्रीमियम में कितना मिल 5,000 जाए, सर, कितना 5,000 10,000 डेली 5,000। डेली 5,000 आपको मिलता है। हाँ अभी मुझे बताइए, डेली 5,000 आपको मिलता है, अगर उसी को आपको, ऐसे बहुत सारे लोग हो गए जो आपकी इंडस्ट्री के अंदर काम कर रहे होंगे, हाँ सर है ना, है आपके सर। पास में कुछ ना कुछ नॉलेज होगा, उसको ही आप वहां तक पहुंचा पा रहे, ठीक है। अभी मुझे बताइए यस कि आपको अगर अगर आपको महीने का 20,000 रुपए कमाना है तो आपको किसके पास जाना पड़ेगा? जो व्यक्ति महीने का 20,000 रुपए कमाता है उससे आपको सीखना पड़ेगा। हाँ, मेरे से भी और बड़ा सीनियर के पास जाना पड़ता सर। यस, सीनियर के पास। अभी मुझे बताइए, अगर आपको महीने का 1,00,000 रुपए कमाना है तो आपको किसके पास में जाना पड़ेगा? कौन आपको राय दे पाएगा कि आप महीने का 1,00,000 रुपए कमा सकते हैं? जो व्यक्ति 1,00,000 रुपए महीना कमाता होगा, मेंटल। जो व्यक्ति 1,00,000 रुपए हाँ महीना सर, कमाता होगा, ठीक हाँ है, कमा सकते सर। बिल्कुल वही व्यक्ति आपको राय दे सकता है। अभी हम देख लो, आप में से बहुत सारे लोग हो गए, आपने एक चीज देखी होगी, आप चौराहे पे अगर कहीं पे जाते हो, घूमते हो, आपको राय देने वाले बहुत सारे मिल जाएंगे, मिलते हैं ना, कि तू तो ये कर ले, तू तो हाँ वो कर सर। ले, तुझे ये करना चाहिए, तुझे वो करना चाहिए। अभी जब आप उसकी लाइफ में हाँ देखोगे ना, वो खुद उसकी लाइफ में सक्सेस नहीं है, हाँ सर। और जब वो उसकी लाइफ में सक्सेस नहीं है तो क्या वो आपको सक्सेस बना सकता है? नहीं बना सकते सर। नहीं बना सकता। अगर सक्सेस आपको सक्सेस। इस इंडस्ट्री के अंदर अगर एक अच्छा पैसा कमाना है, इस इंडस्ट्री के अंदर अच्छा नाम चाहिए, इस इंडस्ट्री के अच्छा फेम चाहिए, तो आपको किसके पास जाना होगा? श्रीदेवी मैम के पास सर। यस, श्रीदेवी मैम के पास में, या जो इस इंडस्ट्री के अंदर है, जो अच्छा काम कर रहा है, जो आपको सही दिशा दिखा सकता है। एक यस सही सर। ट्रेनर के पास आपको जाना पड़ेगा। यस सर। अभी मुझे सभी लोग एक चीज यहां पर बताए गए, मैं यहाँ पे जानना चाहूंगा कि अगर इस इंडस्ट्री के अंदर आप आना चाहते तो आपकी एक इच्छा, एक डिजायर क्या है कि आप कितना पैसा कमाना चाहते हैं इस इंडस्ट्री से, पर मंथ आप कितना कमाना चाहते हैं, क्योंकि उससे यहां पर डिसाइड होगा कि आपकी विल पावर कितनी स्ट्रांग है, आपके जीवन के लक्ष्य कितने स्ट्रांग है, आप कितना पैसा कमाना चाहते हैं। और जो चाहता है कि मैं महीने का 10,000 15,000 20,000 रुपए कमाना चाहता हूँ, तो ट्रेनिंग इंडस्ट्री उसके लिए है ही नहीं। ट्रेनिंग इंडस्ट्री तो उस पर्सन के लिए है जिसका लक्ष्य है कि भाई महीने का 1,00,000, महीने का 10,00,000, महीने का 1 करोड़ तक के कमाना है भैया, एक साल में 1 करोड़ तक के जाना है, उस इस व्यक्ति के लिए ये इंडस्ट्री। कितने लोग कितना कमाना चाहते हैं यहाँ पे टाइप करके बताएंगे कि सर मैं इतना कमाना चाहता हूँ, सर मेरी ये इतनी डिजायर है, मैं इतना पैसा कमाना चाहता हूँ। यस, फटाफट सभी लोगों को सोना नहीं है, फटाफट यहाँ पे टाइप करके बताना है। जितने लोग हैं फटाफट कैमरा ऑन कर लीजिए, क्योंकि अभी ज्यादा समय नहीं लूंगा, आधे घंटे के अंदर अपना मीटिंग एंड होगा, और उससे आधे घंटे के अंदर आपको एक बहुत अच्छी अपॉर्चुनिटी मैं यहाँ पे दूंगा, और बहुत आगे जाने का ऑफर यहाँ पे दूंगा। चलिए फटाफट टाइप करके बताएंगे यहाँ पे सभी लोग। यस, 25 लाख रुपए पर मंथ कमाना चाहते हैं अशोक जी, ओके ग्रेट, बहुत बढ़िया। यस, फटाफट टाइप करके बताएंगे। ओके, फर्स्ट ईयर में 1 करोड़ के ऊपर, ओके कितना, अच्छा 100 करोड़ के ऊपर जाना चाहते, ग्रेट। यहाँ पे 10 लाख रुपए महीना आप कमाना चाहते, ग्रेट ग्रेट। चलिए, और 10 लाख रुपए श्रीवेला मैम कमाना चाहते हैं, और काफी लोग हैं, फटाफट टाइप करिए। यहाँ पे धनु जी है, यहाँ पे अर्चना जी है, यहाँ पे वीना जी है, यहाँ पे फटाफट टाइप करिए सभी लोग। माहेश्वरी जी है यहाँ पे, स्वाति मैम बैठना नहीं है, फटाफट टाइप करिए। कुछ तो सोचा होगा भाई, टाइम पास करने तो यहाँ पे नहीं आए होगे ना, 2 घंटा आप दे रहे हो आपके जीवन का यहाँ पर, तो आप टाइम पास के लिए नहीं दे रहे हो, समझ गए ना। आप लोग टाइम पास के लिए नहीं दे रहे हो, आप जीवन में कुछ करना चाहते हो, आपका कुछ लक्ष्य होगा जीवन में करने का, इसी वजह से आप यहाँ पर है। यस, 50,000 रुपए कमाना चाहते हैं, सर आपका नाम तमिल में लिखा हुआ है, आपने 10,000 लिखा, मुझे एक्चुअली तमिल नहीं आती तो मैं उसे नहीं पढ़ पा रहा हूँ सो चलिए, 10,000 रुपए महीना, 50,000 रुपए, अच्छा पर डे का, बहुत बढ़िया, 1,00,000 रुपए स्वाति मैम। यस, चलिए अभी यहाँ पर मैं, यस शिववेला मैम आपको ही ये करना चाहूंगा
कि आपको अगर 10 लाख रुपए महीना कमाना है इस इंडस्ट्री से, आपको अगर इस इंडस्ट्री में आना है और 10 लाख रुपए आपको महीना कमाना है एक ट्रेनर है कोच बन के, यस सर। तो आप इस इंडस्ट्री के अंदर कितना पैसा इन्वेस्ट करने के लिए रेडी? सिंपल सी बात है कि आप जो भी काम कर रहे हैं उसके लिए आपने कॉलेज किया होगा, कॉलेज की या 12वीं जितनी भी पढ़ाई आपने की वो की होगी, हाँ, उसमें कितना पैसा आपने इन्वेस्ट किया होगा स्कूल से लेके कॉलेज तक के? करें 5 लाख। 5 लाख ये किया होगा। उसके बाद में अगर आपको कोई जॉब मिलती है, अगर आपको जॉब वगैरह, ये तो आपका खुद का बिजनेस है ना? यस। अगर आपको कोई जॉब मिलती है तो कितने की आपको जॉब मिलती है? कितने की जॉब मिलती है महीने की आपको? ज्यादा से ज्यादा 20,000, जैसे स्वाति मैम ने बताया था कि 15,000 20,000 की जॉब मिलती है, कि हमने 5 लाख 10 लाख रुपए अगर इन्वेस्ट किए तो हमको इतने की जॉब मिलती है आज। यस सर। तो इस इंडस्ट्री के अंदर अगर आपको 10 लाख रुपए महीना कमाना है और आपको 5 साल अगर इस इंडस्ट्री में देना है तो आप कितना पैसा इन्वेस्ट करने के लिए रेडी है कि सर मुझे इतना पैसा इन्वेस्ट करने के लिए मैं रेडी हूँ इस फील्ड के अंदर? बताएंगे मैम। जो आप सोचते कि आपको 10 लाख रुपए अगर महीना कमाना है तो आपने ये तो सोचा होगा कि 10 लाख रुपए हवा में तो आ नहीं जाएंगे, आएंगे नहीं क्या? आता सर। नहीं आएंगे। नहीं। उसके लिए आपको किसी से सीखना होगा, यस सर। और जिससे सीखोगे उन लोगों को आपको पेमेंट पे करना होगा, हाँ, पे करना है। तभी आपको वो चीजें सिखाएगा। तो आपने अगर 10 लाख रुपए आपको कमाना है तो उसके लिए आपको 10 लाख की स्ट्रेटेजी चाहिए। हाँ सर। तो उसके लिए आप कितना पैसा इन्वेस्ट कर सकते हैं? पैसा आधा तो खर्चा करना ही पड़ता सर। यस, 5 लाख करीबन इन्वेस्ट कर सकते हैं। चलिए, थैंक यू वेरी मच। वही चीज मैं आपसे जानना चाह रहा था। यस विवेक सर, आपको मैं यहाँ पे करूंगा। यस यस सर, सर। बताइए। आपका ऑलरेडी आपने काफी अच्छा वो बनाया कि फर्स्ट ईयर में आपको इतना 100 करोड़ के लगभग आपको जाना है। तो मुझे बताइए कि मैंने और बताया कि आपको नेक्स्ट फायर तो सीखने के लिए तो 60,000 इन्वेस्ट करेगा। अच्छा ठीक 60,000 रुपए आप इन्वेस्ट कर सकते हैं। यस यस। ओके, चलिए आप मुझे बताइए अभी आपको कितना पैसा मिलता है सर कंपनी में? 60,000 है सर महीने का। कितना सर? 60,000 पर मंथ। अच्छा 60,000 आपको पर मंथ मिलता है। उसके लिए आपका एजुकेशन आपने कितना किया सर? इतना मैं MBA ऑपरेशंस किया है सर, वो अच्छा 1 लाख को एक्सटर्नल है सर। उसके पहले BCom किया है अच्छा। और PG डिप्लोमा इन मटेरियल मैनेजमेंट वो यस, 1 साल तो का अनामले कितने में साल आपने दिए सर? इसके लिए कितने साल दिए आपने? टोटल 20 ईयर सर। 28 साल। देखना सभी लोगों 20 को 20 ईयर ध्यान सर, से 20 सुनना। 20 20 साल। कितना? हाँ 20 साल 20 साल। 20 साल आपने दिया, 20 ईयर। देखिए सभी लोग अपने कान ऐसे करके सुनना। अभी बहुत अच्छी चीज बता रहा हूं आपको। कितना? 20 साल सर ने दिया है। ऑलमोस्ट कितना पैसा सर डाला होगा एजुकेशन में? तो उस टाइम पे तो कम था सर, अराउंड 5 लाख तक हो जाएगा सर अपने। अच्छा 5 लाख। आप समझना, इन्होंने 20 साल दिए हुए 5 लाख रुपए खर्च किया है, तब जाके ये आज महीने का 60,000 रुपए कमा रहे। कितना? 60,000 रुपए। अब मुझे बताइए यहां पर कि आपको 5 लाख रुपए खर्च करने के बाद में आप कहां पर पहुंच रहे? 60,000 रुपए। और 20 साल का, दिस इज अ ह्यूज टाइम। बहुत बड़ा समय है, छोटा समय नहीं है। और यहां पर आपको केवल 5 साल में आप इससे 3 गुना कमा सकते हैं। कितना? 3 गुना। 3 गुना 5 साल के अंदर। तो इस फील्ड में आपको कितना पैसा लगाना चाहिए आप बताएं? जहां पर आपने 5 लाख लगाया, आपने 20 साल आपके जीवन की दिए, वहां पर 20 साल दिए जब हमको 60,000 रुपए मिल रहे, और वहीं पर अगर 5 साल के अंदर आप इसका 3 गुना कमाना चाहते हैं तो आपको इस फील्ड में कितना पैसा लगाना चाहिए आपके हिसाब से? तो 15 लाख लगाना चाहिए। 15 लाख रुपए लगाना चाहिए, तब जाके आप इस फील्ड में वहां पर पहुंच पाएंगे। लेकिन आपको उतना भी नहीं लगाना पड़ता है, उससे भी कम में आप इस फील्ड के अंदर इसका 3 गुना, और केवल 5 साल में। जहां पर आपने 20 साल दिए ना, 20 साल में जितना नहीं अचीव कर पाए, 5 साल के अंदर उतना अचीव कर सकते हो इस फील्ड के अंदर आप, और उससे भी कम पैसा लगाकर। ओके।
ठीक है, तो यहाँ पर एक बहुत ही अच्छा ऑफर सभी लोगों को मैं आज दूंगा, और ये ऑफर आपकी लाइफ को पूरी तरीके से चेंज कर देगा। अब मुझे बताइए यहाँ पे कितने सारे लोग हैं जो अपनी लाइफ को चेंज करना चाहते हैं? कितने लोग ऐसे हैं जो अपने जीवन को चेंज करना चाहते हैं, ट्रेनिंग इंडस्ट्री में आना चाहते हैं, लाखों रुपए कमाना चाहते हैं? कितने लोग ऐसे? हैंड रेस करिए या तो यस लिखिए। यस, कैमरा ओपन कर लीजिए फटाफट, जितने लोग हैं कैमरा ओपन कर लीजिए। यस, धनु जी चाहते हैं, यस, सुमंगला जी चाहते हैं, अर्चना जी चाहते हैं, ओके ग्रेट, अर्चना जी पहले भी थे हमारे इसमें, ग्रेट मैम। चलिए, यस, श्रीशैला मैम आप नहीं चाहते हैं क्या ट्रेनर बनना? श्रीशैला मैम, मीनाक्षी मैम, लक्ष्मी मैम, स्वाति मैम, चाहते या नहीं चाहते? चाहते। वीना मैम, आप पिछली बार भी थे, इस बार भी है, थैंक यू वेरी मच। आप बहुत अच्छे तरीके से बैठते और अच्छे तरीके से नोट डाउन करते, मैंने आपको देखा है। देखिए, आज हमेशा एक चीज याद रखना कि विवेकानंद जी ने एक थॉट कहा था, और जो इस वर्ल्ड के सबसे मशहूर बिल गेट्स है, उनने भी एक थॉट कहा था कि अगर आप गरीब पैदा हुए ना, तो इसमें आपकी गलती नहीं है। हो सकता है आपके मम्मी पापा की वो सिचुएशन ना हो, उन्होंने वो चीजें आपके लिए नहीं कर पाई हो, उनके पास में, बेचारों के पास में वो संसाधन नहीं थे, है ना, उनके पास में वो चीजें नहीं थी, ऐसे ट्रेनर्स, ऐसे गुरु उनके पास नहीं थे जो आपको उस जगह पर पहुंचा सकते थे। ठीक है, फिर भी हमारा एक कर्तव्य बनता है, उनका एक कर्तव्य बनता है कि आप, हम अपने से कई गुना ज्यादा अपने बच्चे को ये करें। ठीक है, आप सभी लोगों का, हम सभी लोगों का ये कर्तव्य बनता है। तो बिल गेट्स ने एक ये थॉट कहा था, विवेकानंद जी ने भी ये थॉट कहा था कि अगर आप गरीब पैदा हुए ना, तो इसमें आपकी गलती नहीं है। आप गरीब पैदा हुए, इसमें आपकी गलती नहीं है, लेकिन आप गरीब मर गए ना, तो इसमें सबसे बड़ी गलती आपकी है। किसकी गलती है? सबसे बड़ी गलती आपकी। इसके बाद आप किसी को दोषी नहीं ठहरा सकते कि मैं तो जीवन में कुछ नहीं कर पाई। आपके पास में मौका आएगा, मौका आया है, सभी लोगों के पास में आता है, लेकिन वो मौके का फायदा कितने लोग उठाते हैं, वो सबसे बड़ी बात है। तो यहाँ पे सिर्फ 5 मिनट लूंगा, 5 मिनट के अंदर मैं अपनी स्टोरी यहाँ पे शेयर करना चाहूंगा कि आप लोग जानने के लिए रेडी है? केवल 5 मिनट, उससे ज्यादा नहीं। 5 मिनट के अंदर आपको यहाँ पे छोटी सी स्टोरी शॉर्ट में बताऊंगा, ज्यादा बड़ी नहीं, कि भाई मैं आपको कैसे ये चीजें सिखा सकता हूँ, श्रीदेवी मैम आपको ये कैसे चीजें सिखा सकते हैं। यस शिवेला, चलिए, काफी लोग जानने के लिए रेडी है, सो मैं यहाँ पे शॉर्ट में मैं बताऊंगा। मैं एक छोटे से और बहुत गरीब परिवार से हूँ। मेरे इवन मैं जब बहुत छोटा था, उसी समय मेरे पापा एक्सपायर हो गए थे, मैंने अपने पापा को देखा भी नहीं है। मेरी मम्मी सब्जी बेचती थे, और मम्मी ने मुझे उसी तरीके से पाला। 2 सिस्टर है, सिस्टरों की शादी भी उसी तरीके से की। ठीक है, ऐसे ही मतलब देखने वाला है, और इसी तरीके से शादी की, कोई अच्छे तरीके से। मेरी पढ़ाई कोई अच्छे लेवल पे नहीं हो पाई, सरकारी स्कूल में डाला गया, सरकारी स्कूल में मैंने पढ़ाई की, कोई अच्छी स्कूल में मेरी कोई पढ़ाई नहीं हुई। लेकिन मैं खुद भी, जब मुझे समझ बैठा, उस समय मैं सब्जियां बेचता था, सब्जियां बेचना शुरू किया, और इसी से अपने घर को मैं, मम्मी भी बेचते थे, मैं भी बेचता था, उसी से हम ये करते थे। मैं जब तक, देखो मुझे बताने में कोई शर्म नहीं है, और आप रिलेट कर पाएंगे, इसी वजह से मैं अपनी स्टोरी बता रहा हूं। जब तक मैं अच्छे पैसे नहीं कमाने लग गया, तब तक मैं दूसरों के दिए हुए कपड़े पहने हैं। जब तक मैं कॉलेज में था, उस समय तक लोग मुझे कपड़े लाकर देते थे घर पे, और उनके पहने हुए कपड़े में पहनता था। उस समय तक मैं सुबह काम करता था, सब्जी बेचता था, और दोपहर में कॉलेज के लिए जाता था और कॉलेज करता था। फिर भी मुझे जॉब देखने गया, जॉब में उतना सेटिस्फाइड नहीं हुआ। 15,000 10,000 रुपए ऐसे मिले, कभी कभी 3,000 में भी काम किया, होटल में भी काम किया, होटल में कब्बसिया भी धोई, होटल में बर्तन भी धोए, सब ये काम किया। मुझे शर्म नहीं है बताने में, क्योंकि वहां से मैं उठा हुआ। कोरोना आया, सिचुएशन ऐसी हुई, सब कुछ बंद हो गया। आप सभी लोगों को पता है क्या हुआ 2019 में, 2020 में, आप सभी लोगों को पता है क्या सिचुएशन आई थी।
और मेरे पास में किसी का कोई सपोर्ट नहीं था, किसी का कोई ये नहीं था। आजू बाजू वाले दोस्त और लाके मेरे घर पे खाना देते थे और हमको खाना खिलाते थे कि भाई ये खाना खाओ, क्योंकि हमारे पास में इतना पैसा भी नहीं था कि हम खरीद सके और हम कर सके। उस दिन मेरे पास में एक ट्रेनिंग आई, एक वीडियो आया, उस वीडियो को मैंने देखा, उस ट्रेनिंग को मैंने अटेंड किया, जैसे आज आप लोग कर रहे हैं, जैसे आज आप लोग अटेंड कर रहे हैं, वैसे एक ट्रेनिंग को अटेंड किया। ट्रेनिंग को अटेंड करने का उस समय एक अमाउंट था, उन्होंने उस दिन मैंने ट्रेनिंग अटेंड करी। अटेंड करने के बाद में एक अमाउंट मुझे पे करना था, मेरे पास में पैसा कुछ नहीं था, लेकिन मैंने बोला कि यार मुझे तो करना है, कुछ भी हो जाए। उन सर ने मुझे एक चीज बोली कि भाई, मैंने उनसे पर्सनली बात किया पहले कि सर ऐसा ऐसा प्रॉब्लम है, मैं पैसे कहाँ से दूं, मैं कहाँ से ये करूं। तो उन्होंने कहा कि ये 25,000 की पेमेंट, ये कोर्स है अभी का, छोटा सा कोर्स था उस समय, ये कोर्स है 25,000 का, लेकिन मैं तेरे से 1 रुपए भी तुझे कम नहीं करूंगा, पूरे 25 के 25 लूंगा, क्योंकि मैंने तेरी कंडीशन को जाना, क्योंकि मैंने जाना कि तू बहुत गरीब है, इस वजह से पूरे 25 के 25 लूंगा, 1 रुपए भी कम नहीं करूंगा। मैंने बोला सर ऐसा क्यों, आपने तो जान लिया उसके बाद भी आप ऐसा क्यों कर रहे हैं? तो उन्होंने बोला आज अगर मैं तुझे कम कर दूंगा ना, आज अगर मैं तुझको फ्री में ट्रेनिंग दे दूंगा, आज अगर कम कर दूंगा, तो तू आज जहां पे ना रहेगा, 2 साल बाद भी वहीं पे रहेगा, 5 साल बाद भी वहीं पे रहेगा। मैंने दोस्तों से उधार लिया, कुछ मम्मी का थोड़ा बहुत कुछ सामान था उसको गिरवे रखा, एंड पैसे जमा किया, सर को दिया।